Let me take the pride of introducing Dr. S.T. Aruna to each one of you gathered here. She is currently working as a senior principal scientist at Council of Scientific and Industrial Research, National Aerospace Laboratories, CSIR NAL, Bangalore, India. After finishing her Masters in Chemistry from Mysore University with a first rank, she joined her PhD in Indian Institute of Science, Bangalore, in the year 1994. She also qualified the CSIR UGC NET exam in the same year. She obtained her PhD in the year 1998, and for her PhD, she worked on the nanomaterial synthesis and characterization under the guidance of K.C. Patil. She won 4 gold medals for her excellence in academics from Mysore University. She has received N.M. Sampath Award 2016, CSIR NAL's Best Woman Scientist Award for the year 2011-12, CSIR NAL's Best Innovation Award for the year 2014-15 and 17-18, CSIR's NAL's Best Research Award 2016, Best Woman Scientist Award from Karnataka Vignana Sammelana held at Kuvempu University in the year 2007. Pawan Nagpal Memorial Lecture Award 2019 and many more laurels Madam has accumulated in her career. It's a proud privilege for all of us to have such a dignitary amongst us. It's a proud privilege for each one of you to listen to ma'am on this auspicious occasion. Ma'am, I take the pride of welcoming you to Mangalore city for first time, and second thing to address all these audience. Over to you, ma'am, and welcome to you. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕಂದರೆ ಒಂದು ಭಾನುವಾರ ಎಲ್ಲರೂ ಮನೇಲಿ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂದ್ಕೊಂಡಿರ್ತೀರಾ. ಎಷ್ಟು ಜನ ಬೈಕೊಂಡು ಬಂದಿರ್ತೀರೋ ಗೊತ್ತಿಲ್ಲ. ಆದ್ರೂ ನಿಮ್ಮ ದೇಶ ಪ್ರೇಮದ ಜೊತೆಗೆ ಈ ದಿನ ನೀವು ನಿಮ್ಮ ವಿಜ್ಞಾನ ಪ್ರೇಮನ ಸಹ ತೋರಿಸ್ತಾ ಇದ್ದೀರಾ. ಸೊ ಅದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಸೊ ನಮಗೆಲ್ಲ ಗೊತ್ತಿದೆ ನಮ್ಮ ಪ್ರಧಾನಮಂತ್ರಿಯವರು ವಿಜ್ಞಾನಕ್ಕೆ ಎಷ್ಟು ಒಂದು ಮಹತ್ವ ಕೊಡ್ತಾ ಇದ್ದಾರೆ ಅಂತ. ಅದಕ್ಕಾಗಿಯೇ ಈ ರೀತಿಯ ಒಂದು ಮಹಾ ಹಬ್ಬನೇ ಮಾಡ್ತಾ ಇದ್ದಾರೆ. ನಮ್ಮ ದೇಶದ 75ನೇ ವರ್ಷದ ಸ್ವತಂತ್ರದ ಆ ಒಂದು ಮಹೋತ್ಸವದಲ್ಲಿ ಇದೊಂದು ಭಾಗವಾಗಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಇದರಲ್ಲಿ ಒಂದು ಏನಿತ್ತು ಗುರಿ ಅಂದರೆ 75 ಲೊಕೇಶನ್ಸಲ್ಲಿ 75 ಲೆಕ್ಚರ್ಸ್ ಮಾಡಬೇಕು, 75 ಎಕ್ಸ್ಪೋಸ್ ಮಾಡಬೇಕು, 75 ಸಿನಿಮಾಗಳ ಥರ ಫಿಲ್ಮ್ಸ್ ತೋರಿಸ್ಬೇಕು, 75 ಪುಸ್ತಕ ಬಿಡುಗಡೆ ಮಾಡಬೇಕು, ಮತ್ತು ಬುಕ್ ಫೇರ್ಸು, ಮತ್ತು 75 ಅವಾರ್ಡ್ಸ್ ಎಲ್ಲ ಕೊಡಬೇಕು ಎಂಬ ಒಂದು ಇದರಿಂದ ಈ ಒಂದು ಮಹಾ ಹಬ್ಬನ ಮಾಡಿದ್ದಾರೆ. ಸೊ ಆ ಒಂದು ಒಕೇಶನಲ್ಲಿ ನನಗೆ ನಮ್ಮ CSIR ಇಂದ ನನ್ನನ್ನು ಒಂದು ಕನ್ನಡದಲ್ಲಿ ಒಂದು ಭಾಷಣ ಮಾಡಬೇಕು ವಿಜ್ಞಾನದಲ್ಲಿ ಅಂತ ನನ್ನ ಒಂದು ಪ್ರಯೋಗಶಾಲೆಯಿಂದ ನನ್ನನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ಇಂದಿನ ಒಂದು ವಿಷಯ, ನಾವು ಯಾವ ವಿಷಯದ ಬಗ್ಗೆ ಸ್ವಲ್ಪ ಹೆಚ್ಚು ವಿವರ ತಿಳ್ಕೊಳ್ಳೋಣ ಅಂದರೆ ನ್ಯಾನೋ ತಂತ್ರಜ್ಞಾನ ಹಾಗೂ ಹಸಿರು ಜಲಜನಕ ಒಂದು ಕ್ವಶನ್ ಸುಭದ್ರಗೊಳಿಸಬಹುದೇ ನಮ್ಮ ಭವಿಷ್ಯ ಅಂತ ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ನೆಕ್ಸ್ಟ್ ಲೈನ್. ಓಕೆ. ಸೊ ಮೊಟ್ಟ ಮೊದಲನೇದಾಗಿ ಈ ನಾನು ಬರ್ತಾ ಇರುವಂಥ ಒಂದು ಪ್ರಯೋಗಶಾಲೆ ಏನು ಎಂಬ ಕುತೂಹಲ ನಿಮ್ಮಲ್ಲಿರ್ಬೋದು. ಇದು ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನಾ ಮಂಡಳಿ, ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದು ನವದೆಹಲಿಯಲ್ಲಿದೆ. ಇದರ ಸುಮಾರು ಒಂದು 37 ಪ್ರಯೋಗಶಾಲೆಗಳು ದೇಶದ ನಾನಾ ಭಾಗದಲ್ಲಿದೆ. ಒಂದೊಂದು ಪ್ರಯೋಗಶಾಲೆಯು ಒಂದೊಂದು ವಿಷಯದ ಬಗ್ಗೆ ಒಂದು ಅಧ್ಯಯನ ಮತ್ತು ಸಂಶೋಧನೆ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಪ್ರಯೋಗಶಾಲೆ ಬಂದು ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಶಾಲೆ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂತ. ಇಲ್ಲಿ ನಾವು ಮೋಸ್ಟ್ಲಿ ಏರೋಸ್ಪೇಸ್ ಬಗ್ಗೆನೇ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ವೈಮಾಂತರಿಕ್ಷ ಕ್ಷೇತ್ರದಲ್ಲಿ ಯಾವ ಒಂದು ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ನಾಗರಿಕ ವಿಮಾನ ವಿನ್ಯಾಸ ಮತ್ತು ಅಭಿವೃದ್ಧಿ. ಸ್ವದೇಶೀಯವಾಗಿ ಇಷ್ಟರ ತನಕ
ನಮ್ಮ ದೇಶಕ್ಕೆ 75 ವರ್ಷ ಆಗಿದೆ ಸ್ವತಂತ್ರ ಬಂದು, ಆದರೂ ಸಹ ನಮ್ಮ ದೇಶದಲ್ಲಿ ಈಗಲೂ ಸಹ ನಾವೇ ಅಭಿವೃದ್ಧಿ ಪಡಿಸಿರುವಂಥ ವಿಮಾನದಲ್ಲಿ ನಾವು ಹಾರಾಟ ಮಾಡೋಕೆ ಆಗ್ತಾ ಇಲ್ಲ. ಅದರ ಫೈಟರ್ ಏರ್ಕ್ರಾಫ್ಟ್ ಮಾಡಿದ್ದಾರೆ LCA ಎಲ್ಲ, ಆದರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಪ್ರಯಾಣ ಮಾಡಬೇಕಂದ್ರೂ ಈಗಲೂ ಸಹ ಎಲ್ಲ ಒಂದು ವಿಮಾನಗಳನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಈಗ ನಾವು ಆ ಒಂದು ವಿನ್ಯಾಸದ ಅಭಿವೃದ್ಧಿಯ ಬಗ್ಗೆ ನಮ್ಮ ಪ್ರಯೋಗಶಾಲೆಯಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಸಹ ಅದರ ಬಗ್ಗೆ ತುಂಬ ಕಾಳಜಿ ಸಹ ತೋರಿಸ್ತಾ ಇದೆ. ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಅನೇಕ ಒಂದು ಅಧ್ಯಯನಗಳು ಲೈಕ್ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸು, ಎಕ್ಸ್ಪೆರಿಮೆಂಟಲ್ ಏರೋಡೈನಾಮಿಕ್ಸು, ಸ್ಟ್ರಕ್ಚರಲ್ ಡಿಸೈನು, ಇದರ ಬಗ್ಗೆ ಎಲ್ಲ ಹೆಚ್ಚಿನ ಸಂಶೋಧನೆ ನಡೀತಾ ಇದೆ. ಅದರ ಜೊತೆಗೆ ಸಂಘಟಿತ ವಸ್ತುಗಳು, ಕಾಂಪೋಸಿಟ್ಸ್, ಈಗ ಒಂದು ವಿಮಾನ ಹಾರಾಡಬೇಕು ಅಂದರೆ ಅದರ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗಬೇಕು ಅಂದರೆ ಏನಿರಬೇಕು, ಲೈಟ್ ವೆಯ್ಟ್ ಇರಬೇಕು. ಸೊ ಅದರ ತೂಕ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕಾಗುತ್ತೆ, ನಾವು ಕಾಂಪೋಸಿಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಅದರ ಬಗ್ಗೆನೇ ಒಂದು ದೊಡ್ಡ ಒಂದು ವಿಭಾಗನೇ ಅದರ ಬಗ್ಗೆ ಕೆಲಸ ಮಾಡ್ತಿದೆ. ಈಗಾಗಲೇ ಸ್ವದೇಶೀಯವಾಗಿ ಆ ಒಂದು ಕಾಂಪೋಸಿಟ್ ಪದಾರ್ಥಗಳನ್ನು ತಯಾರು ಮಾಡಲಾಗಿದೆ. ಮತ್ತು LCAಗೆ ಮಾಡಿರುವಂತಹ ಆ ವಿಂಗ್ಸು ಅದೆಲ್ಲನೂ, ರೆಕ್ಕೆಗಳು ಎಲ್ಲನೂ ನಮ್ಮ NAL ಅಭಿವೃದ್ಧಿಪಡಿಸಿರುವಂತಹ ಆ ಒಂದು ಸಂಘಟಿತ ಅಂದರೆ ಕಾಂಪೋಸಿಟ್ ಸ್ಟ್ರಕ್ಚರ್ಸ್ ಎಲ್ಲ ನಮ್ಮ NAL ಅಭಿವೃದ್ಧಿ ಪಡಿಸಿರೋದು. ಸೊ LCA ಒಂದು ಅಭಿವೃದ್ಧಿಯಲ್ಲಿ ಸುಮಾರು ಏಜೆನ್ಸೀಸ್ ಎಲ್ಲಾನು ಇನ್ವಾಲ್ವ್ ಆಗಿದೆ. ಅದರಲ್ಲಿ NAL ಸಹ ಒಂದು ಪ್ರಮುಖ ಪಾತ್ರನ ವಹಿಸಿದೆ. ಮತ್ತೆ ನಾನು NAL ಅಲ್ಲಿರುವಂತಹ ಸರ್ಫೇಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಮೇಲ್ಮೈಗಳನ್ನ ನಾವು ಇಂಜಿನಿಯರಿಂಗ್ ಮಾಡಬೇಕು. ಯಾವುದೇ ಒಂದು ವಸ್ತು ಅಥವಾ ಪದಾರ್ಥ ಅಥವಾ ಏನೇ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡಾಗ ಕೆಲವೊಂದು ಭಾಗಗಳನ್ನು ನಾವು ನಮಗೆ ಬೇಕಾದ ಫಂಕ್ಷನಲ್ ಪ್ರಾಪರ್ಟೀಸ್ನ ನಾವು ಅದಕ್ಕೆ ಕೊಡಬೇಕು ಅಂದರೆ ನಾವು ಅದನ್ನು ಸರ್ಫೇಸಸ್ನ ಇಂಜಿನಿಯರ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒಂದು ವಿಭಾಗದಲ್ಲಿ ಆ ಒಂದು ಸರ್ಫೇಸ್ ಇಂಜಿನಿಯರಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಹಾಗೆ ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ಸು, ಇದು ಬಿಟ್ಟು ನೀವೇನು ಬೇರೆ ಮಾಡೋದಿಲ್ವಾ ಅಂತಾನು ಕೇಳ್ಬೋದು. ಎಷ್ಟೊಂದ್ಸಲಿ ನಾವು ಮಾಡುವಂತಹ ಒಂದು ಸಂಶೋಧನೆಯಲ್ಲಿ ಒಂದು ಸ್ಪಿನ್ ಆಫ್ ಅಂತ ಇರುತ್ತೆ. ನಾವು ಏನೋ ಮಾಡ್ತಿರ್ತೀವಿ, ಅದನ್ನು ನಾವು ಬೇರೆ ಒಂದು ಉಪಯೋಗಗಳು ಅಂದರೆ ನಮ್ಮ ಸೊಸೈಟಲ್ ಅಪ್ಲಿಕೇಶನ್ಸ್ಗೆ ಸಹ ನಾವು ಬಳಸ್ಕೋಬೋದು. ಸೊ ನಮ್ಮಲ್ಲಿ ಒಂದು ವಿಂಡ್ ಎನರ್ಜಿ ಬಗ್ಗೆ ಸಹ ಇದು ಮಾಡ್ತೇವೆ, ಸೋಲಾರ್ ಎನರ್ಜಿ, ಇದೆಲ್ಲ ಸೊಸೈಟಲ್ ಅಪ್ಲಿಕೇಶನ್ಸ್. ಸೊ NAL ಈಗ 14 ಮತ್ತು 19 ಆಸನಗಳ ಬಹುಕಾರ್ಯತ ಲಘು ಸಾರಿಗೆ ವಿಮಾನನ ಅಭಿವೃದ್ಧಿಪಡಿಸಿದೆ. ಅದಕ್ಕೆ ಸಾರಸ್ ಅಂತ ಹೆಸರಿಡಲಾಗಿದೆ. ಸಾರಸ್ ಅಂದ್ರೆ ಗೊತ್ತಾ ನಿಮಗೆ? ಯಾರಿಗಾದ್ರೂ ಗೊತ್ತಾ ಸಾರಸ್ ಅಂದ್ರೆ? ಅದೊಂದು ಹಕ್ಕಿ, ಒಂದು ಹಕ್ಕಿಯ ಹೆಸರು ಸಾರಸ್ ಅಂತ. ಅದನ್ನ ಈ ಒಂದು ವಿಮಾನಕ್ಕೆ ಹೆಸರಿಡಲಾಗಿದೆ. ಮತ್ತೆ ಈಗ ಪ್ರಸ್ತುತ ನಾವು 70 ಮತ್ತು 90 ಆಸನಗಳಿರುವಂತಹ ಒಂದು ರೀಜನಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, 70 ಮತ್ತು 90 ಆಸನಗಳಿರುವಂತಹ ಹೊಸ ಆವೃತ್ತಿಯ ಪ್ರಾಂತೀಯ ಸಾರಿಗೆ ವಿಮಾನ ಸಹ ನಾವು ಈಗ ಅಭಿವೃದ್ಧಿ ಪಡಿಸೋದಿಕ್ಕೆ ನಮಗೆ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಈಗ ನಾವು ಆ ಒಂದು ದೊಡ್ಡದಾದ ಒಂದು ಪ್ರಾಜೆಕ್ಟ್ ಅನ್ನ ಈಗ ಮಾಡೋದಿದೆ. ನೆಕ್ಸ್ಟ್ ಸ್ಲೈಡ್. ಸೊ ಇನ್ನೊಂದು ಹಂಸ ಅಂತ. ಹಂಸ ಅಂದ್ರೆ ಅದೊಂದು ಸಹ ಒಂದು ಪಕ್ಷಿ ಅಲ್ವಾ? ಸೊ ಇದು ಏನಂದ್ರೆ, ಈಗ ನಾವು ಅಂದ್ರೆ ಇಬ್ಬರೇ ವ್ಯಕ್ತಿಗಳು ಕೂತ್ಕೊಂಡು ಈಗ ಯಾರಾದ್ರೂ ವಿಮಾನ ಹಾರಾಟ ಕಲಿಬೇಕು ಅಂದ್ರೆ ಈ ತರದ ಒಂದು ಸಣ್ಣ ಒಂದು ವಿಮಾನಗಳಲ್ಲಿ ಕಲಿತಾರೆ. ಸೊ ಇದನ್ನ ಈಗಾಗಲೇ ಅಭಿವೃದ್ಧಿ ಪಡಿಸಲಾಗಿದೆ. ಅದನ್ನ ಈಗ ನಾವು ಸ್ವಲ್ಪ ಅದರಲ್ಲಿ ಒಂದು ಮಾರ್ಪಾಡುಗಳನ್ನ ತಂದಿದ್ದೇವೆ. ಏನಂದ್ರೆ ಎಲ್ಲಾನು ಒಂದು ಗ್ಲಾಸ್ ಇರುವಂತಹ ಗಾಜಿನ ಕಾಕ್ಪಿಟ್ ಮಾಡಿದೀವಿ. ಮತ್ತೆ ಅಧಿಕ ಎತ್ತರಕ್ಕೆ ಹೋಗ್ಬೋದು. ಈಗ 10,000 ಫೀಟ್ ಅಡಿಮೆ, ಮತ್ತೆ ವೇಗ ಬಂದು 200 km/h. ಮತ್ತೆ ಒಂದ್ಸಲಿಗೆ 6 ಗಂಟೆ ಸತತವಾಗಿ ನಾವು ಅದನ್ನ ಹಾರಾಟ ಮಾಡ್ಬೋದು, 1,000 ಕಿಲೋಮೀಟರ್ ಹೋಗ್ಬೋದು. ಸೊ ಇದನ್ನ ಈಗ ಅಭಿವೃದ್ಧಿ ಪಡಿಸಿದ್ದೇವೆ. ಸೊ ನಾನು ನನ್ನ ಇಂದಿನ ಭಾಷಣ ಶುರು ಮಾಡಕ್ ಮುಂಚೆ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ನಮ್ಮ NAL ನಲ್ಲಿ 50 ವರ್ಷದ ಹಿಂದೆ ಒಂದು ಕನ್ನಡ ಸಂಘ ಅಂತ ನಾವು ಶುರು ಮಾಡಿದ್ವಿ. ಸೊ ಕನ್ನಡ ಸಂಘದಲ್ಲಿ ನಾವು 2 ಕಾರ್ಯಕ್ರಮ ಮಾಡ್ತೀವಿ. ಒಂದು ವಿಜ್ಞಾನಕ್ಕೆ ಮೀಸಲು, ಇನ್ನೊಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಾಗಿಟ್ಟಿದ್ದೇವೆ. ಒಂದು ವಿಜ್ಞಾನಕ್ಕಂತ ನಾವು ಈಗ ಕಳೆದ ವರ್ಷ ನಾವು 47 ಸಂಚಿಕೆಯ ವಿಜ್ಞಾನ ಪತ್ರಿಕೆಗಳನ್ನ ಹೊರತಂದಿದ್ದೇವೆ.
ಇಲ್ಲಿ ನೋಡ್ಬೋದು. ಇದು ಪ್ರತಿ ವರ್ಷ ನಾವು ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ಅಂಗವಾಗಿ ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತೇವೆ. ಇದರಲ್ಲಿ ಏನಿದೆ ಅಂದ್ರೆ ಇಲ್ಲಿ ನಾವು ಆಹ್ವಾನಿತ ಲೇಖನಗಳು, ಈಗ ನಿಮಗೆಲ್ಲ ಗೊತ್ತಿರ್ಬೋದು, ನಾ ಸೋಮೇಶ್ವರ ಅವ್ರು ಗೊತ್ತಿದಾರಲ್ವಾ. ಸೊ ನಾ ಸೋಮೇಶ್ವರ ಒಬ್ರು, ಮತ್ತೆ ಡಾಕ್ಟರ್ ರಾಧಾಕೃಷ್ಣ ಅವರು, ಮತ್ತೆ ಇತ್ತೀಚೆಗಷ್ಟೇ ತೀರ್ಕೊಂಡಂತಹ ಒಬ್ಬ ಕನ್ನಡ ಲೇಖಕರು ಸುಧೀಂದ್ರ, ಹಾಲ್ದೊಡ್ಡೇರಿ ಸುಧೀಂದ್ರ, ಅವರೆಲ್ಲನೂ ಈ ಪತ್ರಿಕೆಯಲ್ಲಿ ಸತತವಾಗಿ ಬರೀತಾನೆ ಬಂದಿದ್ದಾರೆ. ಪ್ರತಿ ವರ್ಷ ಅವರು ಒಳ್ಳೊಳ್ಳೆ ಲೇಖನಗಳನ್ನ ಬರೆದು ಕೊಡ್ತಾರೆ. ಅದಲ್ಲದೆ ನಮ್ಮ ಲ್ಯಾಬೊರೇಟರಿಯಲ್ಲಿ ವರ್ಕ್ ಮಾಡುವಂತಹ ಎಲ್ಲರೂ, ಅಂದ್ರೆ ಸುಮಾರು ಅಟ್ಲೀಸ್ಟ್ ಒಂದು 10 ಜನ ಆದ್ರೂ ಪ್ರತಿ ವರ್ಷ ಕನ್ನಡದಲ್ಲಿ ಅವರು ಮಾಡುತ್ತಿರುವಂತಹ ಸಂಶೋಧನೆಗಳ ಬಗ್ಗೆ ಲೇಖನಗಳನ್ನ ಬರೆದು ಕೊಡ್ತಾರೆ. ಅದರೊಟ್ಟಿಗೆ ನಾವು ಒಂದು ಕಾಂಪಿಟೇಷನ್ ಮಾಡ್ತೇವೆ. ಕಾಂಪಿಟೇಷನ್ ಅಲ್ಲಿ ಸಾರ್ವಜನಿಕ ವಿಭಾಗ ಒಂದು, ಕಾಲೇಜು ವಿಭಾಗ ಒಂದು, ಮತ್ತೆ ಪ್ರೌಢಶಾಲಾ ವಿಭಾಗ, ಈ 3 ವಿಭಾಗಗಳಲ್ಲಿ ನಾವು ಒಂದು ಕಾಂಪಿಟೇಷನ್ ಮಾಡ್ತೇವೆ. ನಾವು ಒಂದು ಸಬ್ಜೆಕ್ಟ್ ಕೊಡ್ತೇವೆ. ಸಬ್ಜೆಕ್ಟ್ ಕೊಟ್ಬಿಟ್ಟು ಎಲ್ಲ ಲೇಖನಗಳು ಬರೀಬೇಕು ಅಂತ ಹೇಳ್ತೀವಿ. ಮತ್ತೆ ಅದನ್ನ ಒಂದು ಕಮಿಟಿ ಎಲ್ಲ ಅದನ್ನ ಸ್ಕ್ರೀನ್ ಮಾಡಿ ಯಾರು ಚೆನ್ನಾಗಿ ಬರ್ದಿದಾರೋ ಅವರಿಗೆಲ್ಲ ನಾವು ಬಹುಮಾನ ಕೊಡ್ತೇವೆ. ಮತ್ತೆ ಆ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲ ಆಹ್ವಾನಿಸಿ ಅವರಿಗೆ ಬಂದಿರುವಂತಹ, ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂತಹ ಒಬ್ಬ ವಿಜ್ಞಾನಿ ಮತ್ತೆ ಹೆಸರು ಮಾಡಿರುವಂತಹ ಒಬ್ಬ ಸಾಹಿತಿ ಆಗಿರ್ಬೋದು, ಅವರನ್ನ ಕರೆಸ್ತೀವಿ. ಆ ಒಂದು ಇದರಲ್ಲಿ ಇದನ್ನ ನಾವು ಆನ್ಲೈನ್ ಸಹ ಬಿಡುಗಡೆ ಮಾಡ್ತೇವೆ. ಮತ್ತೆ ಅವರ ಕೈಯಲ್ಲಿ ಮಕ್ಕಳಿಗೆ ನಾವು ಒಂದು ಪ್ರೈಸಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೇವೆ. ಸೊ ಇವತ್ತು ನಾನು ನಿಮ್ಗೆ ಈ ಕಣಾದ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಏನಾದ್ರೂ ಐಡಿಯಾ ಇದೆಯಾ? ನಾವು ನಮ್ಮ ಹಳೇದೆಲ್ಲ ನೋಡಿದ್ರೆ ಕಣಾದ ಎಂಬ ಒಬ್ಬ ಋಷಿ, ಮಹಾಋಷಿ, ಅವರು ಕ್ರಿಸ್ತಶಕ 100ರಿಂದ 100ರ ಕ್ರಿಸ್ತಪೂರ್ವ ಮತ್ತೆ ಕ್ರಿಸ್ತಶಕ ನಡುವೆ ಇರಬಹುದು ಅಂತ ಹೇಳ್ತಾರೆ. ಮೊದಲನೆಯದಾಗಿ ಆಟಮ್ ಅಂತ ಹೇಳ್ತೀವಲ್ಲ, ಅದರ ಒಂದು ಪರಿಕಲ್ಪನೆ ಕೊಟ್ಟವರು ಕಣಾದ ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ವಿಜ್ಞಾನ ಪತ್ರಿಕೆಗೆ ಒಂದು ಸೂಕ್ತವಾದ ಹೆಸರು ಕಣಾದ ಇರಬಹುದು ಅಂತ ನಾವು ಅವರ ಹೆಸರನ್ನು ಈ ಒಂದು ಕಣಾದ ಪತ್ರಿಕೆಗೆ ನಾವು ಇಟ್ಟಿದ್ದೇವೆ. ಸೊ ನನ್ನ ಒಂದು ಉದ್ದೇಶ ಏನಂದ್ರೆ, ಮುಂದಿನ ವರ್ಷಗಳಲ್ಲಿ ನೀವು ಸಹ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಒಳ್ಳೆಯ ಲೇಖನಗಳನ್ನ ಬರೀರಿ, ನಮ್ಮ ಕನ್ನಡದ ಜೊತೆಗೆ ವಿಜ್ಞಾನವನ್ನು ಸಹ ನೀವು ಸಮೃದ್ಧಿಗೊಳಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತೆ ನನ್ನ ಹತ್ರ ಈಗ ಒಂದು 5 ಕಾಪೀಸ್ ಇದೆ, ಬೇಕಾದವರು ಇದನ್ನ ತೆಗೆದುಕೊಳ್ಬಹುದು. ಮತ್ತೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಮೇಲ್ ಮಾಡಿದ್ರೆ ನಾವು ಪೋಸ್ಟ್ ಮಾಡ್ತೇವೆ. ಓಕೆ, ಸೊ ಇಷ್ಟಾದ್ಮೇಲೆ ನಾನೀಗ ನಮ್ಮ ಇಂದಿನ ಚರ್ಚೆಯ ಒಂದು ವಿಷಯಕ್ಕೆ ಹೋಗೋಣ. ಸೊ ಈ ಒಂದು ಸಹಸ್ರಮಾನದಲ್ಲಿ ಈ ಒಂದು 3 ಕಣ್ಣುಗಳು ಅಂತ ಹೇಳ್ತಾರೆ. ಒಂದು ಮಾಹಿತಿ ತಂತ್ರಜ್ಞಾನ, ನೀವೆಲ್ಲರೂ ಒಪ್ಕೋತೀರಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಷ್ಟು ನಮ್ಮನ್ನ ಮಾರ್ಪಾಡು ಮಾಡಿದೆ ಅಂತ. ಕರೆಕ್ಟಾ? ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಈಗ ಈ ಕರೋನಾ ಟೈಮಲ್ಲಿ ಬೇರೆ ಸಮಯದಲ್ಲಿ ಆಗಿದ್ರೆ ಮಕ್ಕಳು ಶಾಲೆಗೆ ಹೋಗಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಈಗ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಸಹಾಯದಿಂದ ಏನಾಗಿದೆ, ಎಲ್ಲ ಮನೇಲಿ ಕೂತ್ಕೊಂಡೆ ಎಲ್ಲ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅಡೆತಡೆ ಇಲ್ಲದೇನೆ ಪಾಸ್ ಆಗುವಂತ ಒಂದು, ಮತ್ತೆ ಸುಮ್ಮನೆ ಪಾಸ್ ಆಗಿರೋ ವಿಷಯ ಸಹ ಉಂಟು. ಆದ್ರೆ ಒಂದು ಮಕ್ಕಳಿಗೆ ಏನೋ ಒಂದು ಕಲೀಲಿಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಟ್ಟಿರೋದು ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ. ಮತ್ತೆ ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ. ಐ ಥಿಂಕ್ ಬಯೋಟೆಕ್ನಾಲಜಿ ಬಗ್ಗೆ ಯಾವುದೋ ಬೇರೆ ಒಂದು ವಿಷಯ ಇದೆ, ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಸೊ ನೀವೆಲ್ಲರೂ ಒಪ್ಕೋತೀರಾ ಬಯೋಟೆಕ್ನಾಲಜಿ ಸಹ ತುಂಬಾ ಒಂದು ಮಹತ್ವ ಇರುವಂತಹ ವಿಷಯ, ಮತ್ತು ಅದು ಸಹ ನಮ್ಮ ಒಂದು ಜೀವನದ ಶೈಲಿ ಎಲ್ಲವನ್ನು ಅದು ಬದಲಿಸುತ್ತೆ ಅಂತ. ಮತ್ತೆ ನಾನ್ ಮಾತಾಡೋ ವಿಷಯ ನ್ಯಾನೋ ತಂತ್ರಜ್ಞಾನ. ಸರ್ ಒಂಚೂರು ಪ್ರೆಸ್ ಮಾಡಿ. ನ್ಯಾನೋ ತಂತ್ರಜ್ಞಾನ ಏನು ಅಂದ್ರೆ ಸಣ್ಣ ವಸ್ತುಗಳ ದೈತ್ಯ ಪ್ರಪಂಚ ಅಂತ ನಾವು ಹೇಳ್ಬೋದು. ಮತ್ತೆ ಈ ನ್ಯಾನೋ ತಂತ್ರಜ್ಞಾನವನ್ನು 21ನೇ ಶತಮಾನದ ತಂತ್ರಜ್ಞಾನ ಅಂತ ಸಹ ಹೇಳ್ತಾರೆ. ಮತ್ತೆ ನ್ಯಾನೋ ತಂತ್ರಜ್ಞಾನ ಮುಂದಿನ ಬರುವಂತ ವರ್ಷಗಳಲ್ಲಿ ವ್ಯಾಪಕ ಪ್ರಯೋಜನಗಳನ್ನು ಕಂಡುಕೊಳ್ಳುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಸೊ ನ್ಯಾನೋ ಅಂದ್ರೆ ಏನು, ಇದರ ಪದದ ಮೂಲ ಏನು, ಯಾರಿಗಾದ್ರೂ ಗೊತ್ತಿದ್ಯಾ? ನ್ಯಾನೋ ಎಂಬುದು ಒಂದು ಗ್ರೀಕ್ ಭಾಷೆಯಿಂದ ಬಂದಿರುವಂತ ಒಂದು ವಿಷಯ, ಒಂದು ಪದ. ನ್ಯಾನೋ ಅಂದ್ರೆ ಕುಬ್ಜ ಅಂತ, ಅಂದ್ರೆ ತೀರಾ ಸಣ್ಣದಕ್ಕೆ ಕುಬ್ಜ ಅಂತ ಹೇಳ್ತಾರೆ. ಸೊ ನಿಮ್ಗೆ ಈ ಒಂದು ಯಾವುದೇ ಒಂದು ಪದದ ಮೂಲವನ್ನ ನಾವು ಹುಡುಕ್ತಿವಲ್ಲ, ಆ ಒಂದು ಅಧ್ಯಯನಕ್ಕೆ ಏನ್ ಹೇಳ್ತಾರೆ ಯಾರಿಗಾದ್ರೂ ಗೊತ್ತಾ? ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ಗೊತ್ತಾ ಯಾರಿಗಾದ್ರೂ? ಎಟಿಮಾಲಜಿ ಅಂತಾರೆ.
ಸೊ ಅದರ ಒಂದು ಎಟಿಮಾಲಜಿ, ಅದು ಹೇಗೆ ಬಂತು ಮೂಲ ಅಂತ ನಾವು ಹುಡುಕಿದ್ರೆ ಅದು ಗ್ರೀಕ್ ಪದದಿಂದ ಬಂದಿದೆ. ಅದರ ಅರ್ಥ ಕುಬ್ಜ ಅಂತ. ಸೊ ನ್ಯಾನೋ ಅಂದ್ರೆ ಏನು? ನ್ಯಾನೋ ಅಂದ್ರೆ 1 ನ್ಯಾನೋಮೀಟರ್ 10⁻⁻⁹ ಮೀಟರ್ ಅಂತ ಹೇಳ್ತಾರೆ. ಅಂದ್ರೆ ಅದರ ವ್ಯಾಖ್ಯಾನ ಈ ತರ ಹೇಳ್ಬೋದು: ಯಾವುದೇ ವಸ್ತುವಿನ ಅತಿ ಚಿಕ್ಕದಾದ ರಚನಾತ್ಮಕ ಅಂಶದ ಗಾತ್ರ 100 ನ್ಯಾನೋಮೀಟರ್ಗಿಂತ ಕಡಿಮೆ ಇದ್ರೆ ಅದನ್ನು ನ್ಯಾನೋ ಪದಾರ್ಥವೆನ್ನುತ್ತಾರೆ. ಮತ್ತೆ ನ್ಯಾನೋ ಸೈನ್ಸ್ ಏನಂದ್ರೆ ನಾವು ಈ ತರದ ವಸ್ತುಗಳನ್ನ ನಾವು ಅಭಿವೃದ್ಧಿ ಪಡಿಸೋದು, ಮತ್ತೆ ಅದರ ಬಗ್ಗೆ ಅಧ್ಯಯನ ಮಾಡೋದು, ಕ್ಯಾರೆಕ್ಟರೈಸೇಷನ್ ಮಾಡೋದು, ಈ ತರದಕ್ಕೆಲ್ಲ ನ್ಯಾನೋ ಸೈನ್ಸ್ ಅಂತ ಹೇಳ್ತಾರೆ. ಮತ್ತೆ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಈ ನ್ಯಾನೋ ಸೈನ್ಸ್ ನ ನಾವು ಬಳಸಿಕೊಂಡು ಒಂದು ಉಪಯುಕ್ತವಾದಂತಹ ಪ್ರಾಡಕ್ಟ್ಸ್ ಮಾಡೋದಿಕ್ಕೆ ನಾವು ಅದನ್ನ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ನ್ಯಾನೋ ಪದಾರ್ಥಗಳನ್ನ ಯಾವ ತರ ವರ್ಗೀಕರಣ ಮಾಡ್ಬೋದು, ಅವು ಯಾವ ಯಾವ ಒಂದು ಆಯಾಮದಲ್ಲಿದೆ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಅದನ್ನ ಝೀರೋ ಡೈಮೆನ್ಷನ್ ಇದ್ದಾಗ ಅವುಗಳನ್ನ ಅಂದ್ರೆ ಶೂನ್ಯ ಆಯಾಮ, ಅವುಗಳೆಲ್ಲ ನ್ಯಾನೋ ಡಾಟ್ಸು ಮತ್ತೆ ಫುಲ್ಲರಿನ್ಸು, ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್, ಇವೆಲ್ಲಾನು ಅದರಲ್ಲಿ ಝೀರೋ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ನ್ಯಾನೋ ಟ್ಯೂಬ್ಸು, ವೈರ್ಸು, ರಾಡ್ಸು ಇವೆಲ್ಲಾನು. ಮತ್ತೆ 2 ಡೈಮೆನ್ಷನಲ್ ಅಂದ್ರೆ ಲೇಪನಗಳು, ಮತ್ತೆ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಸು, ಮತ್ತೆ ಪದರುಗಳು ಇರುವಂತ ಲೇಯರ್ಡ್ ಸ್ಟ್ರಕ್ಚರ್ಸ್ ಎಲ್ಲಾನು ನಾವು 2 ಡೈಮೆನ್ಷನಲ್ ನ್ಯಾನೋ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಮತ್ತೆ 3 ಡೈಮೆನ್ಷನ್ ಬಂದು ನಮ್ಗೆ ಅದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕ್ರಿಸ್ಟಲ್ಸು, ಸ್ಫಟಿಕಗಳು ಅದನ್ನೆಲ್ಲನೂ 3 ಡೈಮೆನ್ಷನಲ್ ಅಂತ ಹೇಳ್ತೇವೆ. ಸೊ ನ್ಯಾನೋ ತಂತ್ರಜ್ಞಾನ ಬಂದು ಒಂದು ಅಂತರ್ ವಿಷಯಗಳ ಸಮ್ಮಿಲನ, ಅಂದ್ರೆ ಇಟ್ ಇಸ್ ಎ ಇಂಟರ್ ಡಿಸಿಪ್ಲಿನರಿ ಸೈನ್ಸ್ ಅಂತ ಹೇಳ್ಬೋದು. ನಾವು ನ್ಯಾನೋ ತಂತ್ರಜ್ಞಾನದಲ್ಲಿ ಏನೋ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಬರೀ ನಾನು ಕೆಮಿಸ್ಟ್ರಿ ಇಟ್ಕೊಂಡು ಮಾಡ್ತೀನಿ, ನಾನು ಫಿಸಿಕ್ಸ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದರಲ್ಲಿ ಎಲ್ಲಾ ತರದ ಒಂದು ವಿಷಯಗಳ ಒಂದು ಸಮ್ಮಿಲನ ಇರಬೇಕು. ಈಗ ಹೇಳ್ಬೇಕಂದ್ರೆ ರಸಾಯನಶಾಸ್ತ್ರ ಇಂಪಾರ್ಟೆಂಟು, ಜೀವಶಾಸ್ತ್ರ, ಭೌತಶಾಸ್ತ್ರ, ಇಂಜಿನಿಯರಿಂಗ್, ವೈದ್ಯಕೀಯ, ವಸ್ತು ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲದರ ಒಂದು ಸಮ್ಮಿಲನವಾಗಿದೆ ಅಂದ್ರೆ ನಾವು ತಪ್ಪಾಗೋದಿಲ್ಲ. ನೆಕ್ಸ್ಟ್ ನಾವೊಂದು ಊಹೆ ಮಾಡ್ಕೊಳ್ಬೋದು, ಆ ನ್ಯಾನೋಮೀಟರ್ ಎಷ್ಟು ಚಿಕ್ಕದಾಗಿರ್ಬೋದು ಅಥವಾ ಎಷ್ಟು ದೊಡ್ಡದಾಗಿರ್ಬೋದು ಅಂತ ಒಂದು ಊಹೆ ನೋಡೋಣ. ಅಂದ್ರೆ ಈ ಒಂದು ಸ್ಲೈಡ್ ಅಲ್ಲಿ ನೋಡ್ಬೋದು. ಇವಾಗ ನಮ್ಗೆ ಗೊತ್ತು, ಒಂದು ಹೈಡ್ರೋಜನ್ ಆಟಮ್ ತಗೊಂಡ್ರೆ ಅದರದ ಒಂದು ಆಯಾಮ ಬಂದು ಅದರ ಒಂದು 0.1 ನ್ಯಾನೋಮೀಟರ್ ಇರುತ್ತೆ. ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಕಣಗಳು, ಅದರ ಒಂದು ಆಯಾಮ ಬಂದು 1 ಮೈಕ್ರಾನ್ ಸೈಜ್ ಅಥವಾ 2 to 5 ಮೈಕ್ರೋಮೀಟರ್ ಸೈಜ್ ರೇಂಜ್ ಅಲ್ಲಿ ಇರುತ್ತೆ. ಮತ್ತೆ ಒಂದು ಚಿಕ್ಕ ಇರುವೆ ಬಂದು 1 ಮಿಲಿಮೀಟರ್, ಮತ್ತೆ ಒಂದು ಚಿಕ್ಕ ಮಗು ಬಂದು 1 ಮೀಟರ್ ಹೈಟ್ ಇರುತ್ತೆ. ಸೊ ಈಗ ನೀವು ಅದರ ಒಂದು ಸೈಜ್ ಎಷ್ಟು ಅಂತ ನೀವು ಊಹೆ ಮಾಡ್ಕೋಬಹುದು ಅಲ್ವಾ. ಸೊ ನಿಜವಾಗ್ಲೂ ನಾವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅದು ಎಷ್ಟು ಚಿಕ್ಕದಾಗಿರ್ಬೋದು ಅಂತ ನಿಜವಾಗ್ಲೂ ನಮ್ಮ ಕಣ್ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಸೊ ಇದೇನು ನ್ಯಾನೋ ತಂತ್ರಜ್ಞಾನ ಅನ್ನೋದು ಮೊದ್ಲಿಂದಾನೇ ಇತ್ತ ಅಥವಾ ಅದೇನು ಇತ್ತೀಚಿನ ಒಂದು ಹೈಪ್ ಅಂತ ಹೇಳ್ತಾರಲ್ಲ, ಅಥವಾ ಬಸ್ ವರ್ಡ್ ಆಗ್ಬಿಟ್ಟಿದೆ. ನ್ಯಾನೋ ಅಂದ್ರೆ ಎಲ್ಲ ಕಡೆ ಈಗ ಒಂದು ಯಾವುದೇ ಒಂದು ವಿಷಯಕ್ಕೆ ಹೋದ್ರೆ ನ್ಯಾನೋ ಸೈನ್ಸು, ನ್ಯಾನೋ ಟೆಕ್ನಾಲಜಿ ಅಂತ ಅದಕ್ಕೆ ತುಂಬಾ ಹೈಪ್ ಮಾಡಿ ಕೂಡ್ಸಿದಾರ. ಅದು ಇರ್ಲೇ ಇರ್ಲಿಲ್ವಾ? ಇದೇನು ಹೊಸದ ಅಂತ ನೋಡಿದ್ರೆ ಇದೇನು ಹೊಸದಲ್ಲ, ಇದು ಮೊದ್ಲಿಂದಾನು ಇತ್ತು. ಇದು ನೀವು ನೋಡ್ಬೋದು, ಅದು ಸುಮಾರು ಈಜಿಪ್ಷಿಯನ್ಸು ಅವರೊಂದು ಹಿಂದೆ ಒಂದು 4ನೇ ಶತಮಾನ ಇರ್ಬೋದು, ಆಗ್ಲಿಂದಾನು ಅವರು ಈಗೆಲ್ಲ ನಾವು ಹೇರ್ ಡೈ ಮಾಡ್ಕೋತೀವಲ್ಲ, ಆವಾಗ ಅವರು ನ್ಯಾನೋ ಕಣಗಳಿರುವಂತಹ ಲೆಡ್ ಸಲ್ಫೈಡ್ ಪಾರ್ಟಿಕಲ್ಸ್ ನ ಯೂಸ್ ಮಾಡಿಕೊಂಡು ಅವರು ಆಗ ಡೈ ಯೂಸ್ ಮಾಡ್ಕೋತಾ ಇದ್ರಂತೆ. ಅದಕ್ಕೆ ಮತ್ತೆ ಈಗ ನಾವು ಸುಮಾರು ಎಲ್ಲ ಈಗ ನಾವು ಯುರೋಪಿಯನ್ ಕಂಟ್ರೀಸ್ ನೋಡಿದಾಗ ಅಲ್ಲೆಲ್ಲ ಚರ್ಚ್ಗಳಲ್ಲಿ ಅಲ್ಲೆಲ್ಲ ನಾವು ಈ ತರದ ಒಂದು ಆರ್ಕಿಟೆಕ್ಚರ್ ಎಲ್ಲ ನೋಡ್ತೇವೆ ಅಲ್ವಾ. ಸೊ ಅಲ್ಲಿ ನೋಡಿದ್ರೆ ಇಲ್ಲಿ ಯೂಸ್ ಮಾಡಿರುವಂತಹ ಗ್ಲಾಸ್ ಅಲ್ಲಿ ಕಲರ್ಸ್ ಕಾಣಿಸುತ್ತಲ್ಲ, ಅದಕ್ಕೆಲ್ಲಾನು ಅವರು ನ್ಯಾನೋ ಕಣಗಳನ್ನ ಯೂಸ್ ಮಾಡಿದ್ದಾರೆ. ಚಿನ್ನ ಮತ್ತು ಬೆಳ್ಳಿಯ ನ್ಯಾನೋ ಕಣಗಳನ್ನ ಉಪಯೋಗಿಸಿದ್ದಾರೆ. ಇದು 10ನೇ ಶತಮಾನ. ಮತ್ತೆ ನಮ್ಮ ದೇಶದೇ ತಗೊಂಡ್ರೆ, ನಮ್ಮ ದೇಶದಲ್ಲಿ ಆಯುರ್ವೇದದಲ್ಲಿ ಸುಮಾರು ಚೂರ್ಣಗಳಲ್ಲೆಲ್ಲಾನು ಚಿನ್ನದ ನ್ಯಾನೋ ಕಣಗಳನ್ನ ಬಳಸ್ಕೊಳ್ತಾ ಬಂದಿದ್ದಾರೆ. ಸೊ ಇತ್ತೀಚಿನ ಒಂದು ಅಧ್ಯಯನ, ಅವರು ಈ ಒಂದು ಪೇಪರ್ ಬಂದು ಮಾಲಿಕ್ಯೂಲ್ಸ್ ಅಂತ ಒಂದು ಜರ್ನಲ್ ಅಲ್ಲಿ
ಹೋದ ವರ್ಷ ಇದೊಂದು ಸ್ಟಡಿ ಬಿಡುಗಡೆ ಮಾಡಿದ್ದಾರೆ, ಅದೊಂದು ಅಧ್ಯಯನ ಮಾಡಿದ್ದಾರೆ. ಅವರು ಈ ಥರ ಒಂದು ಚರ್ಚ್ನಲ್ಲಿರುವಂತಹ ಒಂದು ಗಾಜಿನಲ್ಲಿ ತಗೊಂಡ್ಬಿಟ್ಟು ಅವರು ಈಗ ಬೇರೆ ಬೇರೆ ಕಲರ್ಸ್ ಹೇಗೆ ಬರ್ತಾ ಇದೆ ಅಂತ ಅದೊಂದು ಸ್ಟಡಿ ಮಾಡಿದ್ದಾರೆ. ಆ ಒಂದು ಅಧ್ಯಯನದ ಪ್ರಕಾರ ಏನು ಗೊತ್ತಾಯಿತು ಅಂದರೆ, ಅವರು ಕೆಂಪು ಬಣ್ಣ, ಎಲ್ಲೆಲ್ಲಿ ಕೆಂಪು ಬಣ್ಣ ಬರ್ತಾ ಇದೆಯಲ್ಲ ಅಲ್ಲಿ ಚಿನ್ನದ ಕಣಗಳು 25 ನ್ಯಾನೋಮೀಟರ್ ಸೈಜು, ಮತ್ತು ಅದರ ಶೇಪ್ ಸಹ ಸ್ಪೆರಿಕಲ್ ಶೇಪ್, ಸ್ಪಿಯರ್ ಥರ ಇರುತ್ತಲ್ಲ, ಆ ಒಂದು ಪಾರ್ಟಿಕಲ್ಸ್ ಯೂಸ್ ಮಾಡಿದಾಗ ಅಲ್ಲಿ ಕೆಂಪು ಕಣಗಳು ಸೊ ಕೆಂಪು ಕಲರ್ ಬರ್ತಾ ಇದೆ. ಹಾಗೆ ಗ್ರೀನ್ ಕಲರ್ ಅಂದರೆ 50 ನ್ಯಾನೋಮೀಟರು, ಮತ್ತು ಯೆಲ್ಲೋ ಕಲರ್ ಬೇಕು ಅಂದರೆ, ಆರೆಂಜ್ ಕಲರ್ ಬೇಕು ಅಂದರೆ 100 ನ್ಯಾನೋಮೀಟರ್ ಗೋಲ್ಡ್ ಪಾರ್ಟಿಕಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಬೆಳ್ಳಿಯ ಕಣಗಳು ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಒಂದು ಹಳದಿ ಬಣ್ಣ ಇದೆಯೋ ಅಲ್ಲಿ 100 ನ್ಯಾನೋಮೀಟರ್ ಗೋಲ್ಡ್ ಪಾರ್ಟಿಕಲ್ಸು, ಸ್ಪೆರಿಕಲ್ ಪಾರ್ಟಿಕಲ್ಸು, ಮತ್ತು ಬ್ಲೂ ಕಲರ್ ಇದ್ದಾಗ ಅಲ್ಲಿ 40 ನ್ಯಾನೋಮೀಟರ್, ಮತ್ತು ಒಂದು ಟ್ರಯಾಂಗ್ಯುಲರ್ ಶೇಪ್ ಪಾರ್ಟಿಕಲ್ಸ್ ಯೂಸ್ ಮಾಡಿಕೊಂಡಾಗ ಅಲ್ಲಿ ಒಂದು ರೆಡ್ಡಿಶ್ ಆರೆಂಜ್ ಮಿಕ್ಸ್. ಇಲ್ಲಿ ಇವೆಲ್ಲನೂ ರಿಫ್ಲೆಕ್ಟ್ ಆಗಿರುವಂಥ ಕಣಗಳ ಕಲರ್ಸ್. ಸೊ ಏನಾದರೂ ಇದೆಯಾ? ಒಂದು ಕಾಲೇಜ್ ಏನಿದೆ ಸ್ವಲ್ಪ ಔಟ್ ಆಫ್ ಸ್ಟೇಟ್ ಇದ್ದಾರೆ, ಇಂಗ್ಲಿಷ್ ಬೈಲಿಂಗ್ವಲ್ ಆಗಿ. ಓಕೆ. ಸೊ ನಮಗೆ ಏನು ಗೊತ್ತಾಗ್ತಿದೆ ಅಂದರೆ, ಇಲ್ಲಿ ಸಹ ನ್ಯಾನೋ ಕಣಗಳು ಸುಮಾರು ವರ್ಷಗಳಿಂದ ಅದನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ನಮಗೆ ಈ ಥರದ ಒಂದು ಬೇರೆ ಬೇರೆ ಬಣ್ಣನ ನಾವು ನೋಡ್ಬೋದಾಗಿದೆ. ಸೊ ಇನ್ನೊಂದು ಅನದರ್ ಒನ್ ಇಂಪಾರ್ಟೆಂಟ್ ಒಂದು ಹಳೇದಂತ ಹೇಳ್ಬೋದು ನ್ಯಾನೋ ಪದಾರ್ಥಗಳು ಯೂಸ್ ಮಾಡಿರುವಂಥದ್ದು. ಇದು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿದೆ. ಇದು 4th ಸೆಂಚುರಿ AD ಮಾಡಿರುವಂತಹದ್ದು. ಇದು ಅತ್ಯಂತ ಹಳೆಯ ಒಂದು ನ್ಯಾನೋ ಪದಾರ್ಥ ಅಂತ ಹೇಳ್ಬೋದು. ಇದು ಒಂದೇ ಕಪ್, ಅದು ಬೇರೆ ಬೇರೆ ಬಣ್ಣ ತೋರಿಸುತ್ತೆ. ಯಾಕೆ ಅಂತ ನೋಡಿದಾಗ ಇಲ್ಲಿ ಡೈಕ್ರೋಯಿಕ್ ಎಫೆಕ್ಟ್ ಅಂತ ಅದಕ್ಕೆ ಕಾರಣ ಅಂತ ಕಂಡುಹಿಡಿದಿದ್ದಾರೆ. ಸೊ ಅಲ್ಲಿ 50 to 100 ನ್ಯಾನೋಮೀಟರ್ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡಿದ್ದಾರೆ ಕೊಲಾಯ್ಡಲ್ ಫಾರ್ಮ್ ಅಲ್ಲಿ. ಸೊ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಅಲ್ಲಿ ಅದು 520 ನ್ಯಾನೋಮೀಟರ್ ಅಲ್ಲಿ ಲೈಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಇಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಪಾರ್ಟಿಕಲ್ಸು 7:3 ರೇಷಿಯೋದಲ್ಲಿ ಬಳಸ್ಕೊಂಡಿದ್ದಾರೆ. ಮತ್ತು 10% ಕಾಪರ್ ಸಹ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ನಮಗೆ ಒಂದು ಆ್ಯಂಗಲಲ್ಲಿ ರೆಡ್ ಪರ್ಪಲ್ ಕಲರ್ ಕಾಣಿಸುತ್ತೆ. ಸೊ ಆ ರೆಡ್ ಪರ್ಪಲ್ ಕಲರ್ಗೆ ಸಹ ಈ ನ್ಯಾನೋ ಪದಾರ್ಥಗಳು ಕಾರಣ ಅಂತ. ಹಿಂದೆ ಸೊ ನೆಕ್ಸ್ಟ್, ಸೊ ಇದು ನ್ಯಾನೋ ಅನ್ನೋದು ಸುಮಾರು ವರ್ಷದಿಂದ ಇದೆ. ಈಗಷ್ಟೇ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಅಷ್ಟೇ, ಇದೇನು ಹೊಸದಲ್ಲ. ಸೊ ನ್ಯಾನೋ ತಂತ್ರಜ್ಞಾನ ಹೇಗೆ ನಡೆದು ಬಂದಿದೆ, ಹೌ ಇಟ್ ಹ್ಯಾಸ್ ಎವಾಲ್ವ್ ಥ್ರೂ ಇಯರ್ಸ್ ಅಂತ ನೋಡಿದರೆ ನಾವು, ಸೊ ರೋಮನ್ಸು ಕಲರ್ಡ್ ಗ್ಲಾಸು 4th ಸೆಂಚುರಿಯಲ್ಲೇ ಯೂಸ್ ಮಾಡಿದ್ದಾರೆ. ನಾನು ಈಗಷ್ಟೇ ಹೇಳಿದಂಥ ಒಂದು ಲೈಕರ್ಗಸ್ ಕಪ್ ಅಂತ, ಅದು ಬ್ರಿಟಿಷ್ ಮ್ಯೂಸಿಯಮಲ್ಲಿ 4th AD. ಹಾಗೆ ಮಿಡಿವಲ್ ಚರ್ಚು ಮತ್ತು ಇಸ್ಲಾಮಿಕ್ ವರ್ಲ್ಡಲ್ಲಿ ಕೂಡ ಅವರ ಒಂದು ಆರ್ಕಿಟೆಕ್ಚರಲ್ಲೆಲ್ಲ ನಾವು ಈ ಥರದ ಒಂದು ಬಣ್ಣದ ನಾವು ಆರ್ಕಿಟೆಕ್ಚರ್ಸ್ ನೋಡ್ಬೋದು. ಅಲ್ಲಿ ಸಹ ನ್ಯಾನೋ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು 16th ಸೆಂಚುರಿಯಲ್ಲಿ ಇಟಾಲಿಯನ್ಸ್ ರಿನೈಸನ್ಸ್ ಅಂತ ನೀವೆಲ್ಲ ಹಿಸ್ಟ್ರಿಯಲ್ಲಿ ಓದಿದ್ದೀರಾ, ಅಲ್ಲಿ ಸಹ ಅವರು ಪಾಟ್ರಿ, ಇಟಾಲಿಯನ್ ಅಂದರೆ ನಾವು ಪಾಟ್ರಿಗೆ ಅಂದರೆ ಕುಂಭಕರ್ಮ ಕಲೆ ಅಂತ ಏನೋ ಹೇಳ್ತಾರಲ್ಲ, ಅಲ್ಲಿ ಸಹ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದರೆ 13th to 18th ಸೆಂಚುರೀಸ್ ಡಮಾಸ್ಕಸ್, ಎಲ್ಲರಿಗೂ ಗೊತ್ತಿದೆಯಾ ಡಮಾಸ್ಕಸ್ ಸೋರ್ಡ್ ಅಂತ? ಅದು ಟಿಪ್ಪು ಸುಲ್ತಾನ್ ಸೋರ್ಡ್ ಅಂತೆಲ್ಲ, ಅದು ಸಹ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಹೇಗೆ ಅಷ್ಟು ಗಟ್ಟಿತನ ಎಲ್ಲ ಬಂದಿದೆ ಅಂತ ನೋಡಿದ್ರೆ ಈಗಷ್ಟೇ ಗೊತ್ತಾಗುತ್ತೆ ಅದರಲ್ಲಿ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಇದೆ ಅಂತ. ಆದರೆ ಈಗ ನಾವೆಲ್ಲ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಬಗ್ಗೆ ಹೊಸದಾಗಿ ನಾವು ಮಾತಾಡ್ತೇವೆ, ಬಟ್ ಅದನ್ನು ಬಳಸ್ತಾ ಇದ್ರು ಅದಕ್ಕೆ. ಆದರೆ ಅವರಿಗೆ ಕಾರ್ಬನ್ ನ್ಯಾನೋ ಟ್ಯೂಬ್ ಅಂತ ಹೆಸರು ಗೊತ್ತಿರಲಿಲ್ಲ, ಮತ್ತು ಅದನ್ನು ನೋಡಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ. ದಟ್ ಈಸ್ ವೈ ಎವ್ರಿಥಿಂಗ್ ರಿಮೈನ್ಡ್ ಇನ್ ಡಾರ್ಕ್. ಸೊ ನ್ಯಾನೋ ಸೈನ್ಸ್ ವಾಸ್ ದೇರ್, but there were no equipment to see whether it is in nano size or not. So accordingly there are several instruments which have evolved, like ಫಸ್ಟ್ ನಾವು ಎಕ್ಸ್ರೇ ಇಂದ ಹಿಡ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು, ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು, ಈಗೆಲ್ಲ ಎಕ್ಸ್ರೇ ಫೋಟೋ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿ, ಮತ್ತು ಅದರಲ್ಲೂ ಈಗ ತೀರಾ ಹೈ ರೆಸೊಲ್ಯೂಷನ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಗ್ರೂಪ್ಸ್, ಹೀಗೆ ಪ್ರತಿಯೊಂದು ಒಂದು ಎವಾಲ್ವ್ ಆಗ್ತಾ ಬಂದಿರೋದ್ರಿಂದ ನಮ್ಮ ಒಂದು ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ ಸಹ ಬದಲಾಗಿದೆ. ಅದಕ್ಕೆ ನಾವು ಈಗ ಹೆಚ್ಚಿನ ಮಾತನ್ನು ನಾವು ನ್ಯಾನೋ ಅಂತ ಹೇಳ್ತಾ ಇದ್ದೀವಿ, ಬಟ್ ಅದಿತ್ತು, ಈಗಷ್ಟೇ ನಾವು ಅದ್ರ ಬಗ್ಗೆ ಮಾತಾಡ್ತೇವೆ. ಮತ್ತು
ಮೈಕಲ್ ಫ್ಯಾರಡೆ ಅವರು 1857 ಈ ನ್ಯಾನೋ ಕಣಗಳನ್ನ ಅವರೇ ಮಾಡಿರುವಂಥದ್ದು. ಒಂದು ಸೋಡಿಯಂ ಕ್ಲೋರೈಡ್ ಆರೇಟ್ ಮತ್ತು ಒಂದು ರೆಡ್ಯೂಸಿಂಗ್ ಏಜೆಂಟು ಮೈಕಲ್ ಫ್ಯಾರಡೆ ಯೂಸ್ ಮಾಡಿರುವಂತಹ ನ್ಯಾನೋ ಕಣಗಳ ಒಂದು ಕೊಲಾಯ್ಡಲ್ ಡಿಸ್ಪರ್ಷನ್ ಈಗಲೂ ಸಹ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನಾವು ಇದನ್ನ ನೋಡ್ಬೋದು. ಅವರು 1857 ಅವರು ಈ ಒಂದು ವಿಷಯದ ಬಗ್ಗೆ ಒಂದು ರಾಯಲ್ ಸೊಸೈಟಿಯಲ್ಲಿ ಇದರ ಬಗ್ಗೆ ಒಂದು ಭಾಷಣ ಮಾಡಿದ್ದಾರೆ. ನೆಕ್ಸ್ಟ್, ಸೊ ಇದೆಲ್ಲ ಬಿಟ್ರೆ ಈಗ ಆಧುನಿಕ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಜನರಿಗೆ ಒಂದು ಪರಿಕಲ್ಪನೆ ಮತ್ತೆ ಒಂದು ವಿಷಯ ಇರ್ಬೋದು ಅಂತ ಯೋಚನೆ ಯಾವಾಗ ಬಂತು ಅಂದ್ರೆ, ಇವ್ರು ಬಂದು ನೋಬೆಲ್ ಲಾರಿಯೇಟ್ ರಿಚರ್ಡ್ ಫೈನ್ಮನ್ ಅಂತ. ಅವರು 1959 ಅವರು ಒಂದು ತುಂಬಾ ಫೇಮಸ್ ಆದ ಒಂದು ಭಾಷಣ ಕೊಟ್ಟಿದ್ದಾರೆ. ಅದನ್ನ ಈಗಲೂ ಸಹ ಅದರ ಹೆಸರು ಏನ್ ಹೇಳ್ತಾರೆ, ದೇರ್ ಇಸ್ ಪ್ಲೆಂಟಿ ಆಫ್ ರೂಮ್ ಅಟ್ ದ ಬಾಟಮ್ ಅಂತ ಅವರು ಹೇಳ್ತಾರೆ. ಅವರು ನ್ಯಾನೋ ತಂತ್ರಜ್ಞಾನದ ರೀಸೆಂಟ್ ಅಂದ್ರೆ ಅದರ ಒಂದು ಹರಿಕಾರ ಅಂತ ಹೇಳ್ಬೋದು. ಓಕೆ, ಅವರು ಒಂದು ಆ ಭಾಷಣದಲ್ಲಿ ಅವರು ಕ್ಯಾಲ್ಟೆಕ್ ಅಲ್ಲಿ ಒಂದು ಮೀಟಿಂಗ್ ಮಾಡಿರ್ತಾರೆ, ಅಮೇರಿಕನ್ ಫಿಸಿಕಲ್ ಸೊಸೈಟಿ. ಆ ಒಂದು ಭಾಷಣದಲ್ಲಿ ಅವನು ಏನು ಹೇಳ್ತಾರೆ ಅಂದ್ರೆ, ಇನ್ ನಿಯರ್ ಫ್ಯೂಚರ್ ವಿ ಕ್ಯಾನ್ ಅರೇಂಜ್ ಆಟಮ್ಸ್ ದ ವೇ ವಿ ವಾಂಟ್, ದ ವೆರಿ ಆಟಮ್ಸ್ ಆಲ್ ದ ವೇ ಡೌನ್. ಅಂದ್ರೆ ಮುಂದೆ ನಾವು ಇಡೀ ಒಂದೊಂದು ಕಣಗಳನ್ನ ಆಟಮ್ಸ್ನ ಸಹ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನ ಸ್ಥಾನ ಪಲ್ಲಟ ಮಾಡ್ಬೋದು, ಬೇರೆ ಬೇರೆ ಕಡೆ ನಾವು ಅದು ಶಿಫ್ಟ್ ಮಾಡ್ಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು ಅಂತ ಅವರು ಹೇಳಿರ್ತಾರೆ. ಆಮೇಲೆ ಇವರು ಮೊದಲನೆಯ ಬಾರಿಗೆ 1959 ನೋರಿಯೋ ತನಿಗೂಚಿ ಅಂತ ಜಾಪನ್ ಸೈಂಟಿಸ್ಟು, ಇವರು ಸಹ ನೊಬೆಲ್ ಪಾರಿತೋಷಕ ಪಡ್ಕೊಂಡಂಥವ್ರು. ಅವರು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿರ್ತಾರೆ. ಅವರು ಸಹ ಈ ನ್ಯಾನೋ ಅಂತ ಒಂದು ಪದ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ನ್ಯಾನೋ ಇವರು ತನಿಗೂಚಿ ಅಂತ. ನೆಕ್ಸ್ಟ್, ಈಗ ರಿಚರ್ಡ್ ಫೈನ್ಮನ್ ಹೇಳಿದಂತಹ ನಾವು ಒಂದು ಸ್ಪೆಕ್ಯುಲೇಷನ್ ನೋಡಿದ್ವಿ. ಅವ್ರು ಹೇಳಿದ್ರು ಒಂದೊಂದು ಆಟಮ್ ನಮ್ಗೆ ಬೇಕಾದ ರೀತಿಯಲ್ಲಿ ನಾವು ಸ್ಥಾನ ಪಲ್ಲಟ ಮಾಡ್ಬೋದು, ಅರೇಂಜ್ ಮಾಡ್ಬೋದು ಅಂತ. ಅದು ನಿಜ ಆಯಿತು. ಇದು ಹೇಗೆ ಅಂದರೆ, ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಅದನ್ನ 1981 ಅದನ್ನ ಇನ್ವೆಂಟ್ ಮಾಡ್ತಾರೆ. ಆ ಒಂದು ಇನ್ವೆನ್ಷನ್ ಮಾಡಿದಾಗ ಅಲ್ಲಿ ಇದು ಆಕ್ಚುಲಿ ಮಾಡಿದ್ದು IBM ಕಂಪನಿಯವರು. ಸೊ IBM ಅವ್ರು ಏನ್ ಮಾಡ್ತಾರೆ, 35 ಝಿನಾನ್ ಆಟಮ್ಸ್ನ ಒಂದು ನಿಕ್ಕಲ್ ಸಬ್ಸ್ಟ್ರೇಟ್ ಮೇಲೆ ಒಂದೊಂದೇ ಆಟಮ್ನ ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಒಳಗಡೆ ಇಟ್ಟು ಅದನ್ನ ಮೂವ್ ಮಾಡಿ ಅವರ ಕಂಪನಿಯ ಲೋಗೋನ ಅದರ ಮೇಲೆ ಬರೆದಿದ್ದಾರೆ. ಸೊ ಅವರು ಹೇಳಿದಂತಹ ರಿಚರ್ಡ್ ಫೈನ್ಮನ್ ಹೇಳಿದಂಥ ಒಂದು ಸ್ಪೆಕ್ಯುಲೇಷನ್ ನಿಜ ಆಯಿತು. ಸೊ ಇದು ಅದಕ್ಕೆ ಕಾರಣ ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್. ಸೊ ಅದರ ಬಗ್ಗೆ ಅಷ್ಟೊಂದು ಹೈಪು ಮತ್ತು ಏನು ಅದರ ಒಂದು ವಿಶೇಷತೆ ಅಂತ ನೋಡಿದ್ರೆ, ಅದರ ಒಂದು ಸರ್ಫೇಸ್ ಏರಿಯಾ, ಒಂದು ನ್ಯಾನೋ ಕಣ ತಗೊಂಡಾಗ ಅದರ ಮೇಲ್ಮೈ ಒಂದು ಏರಿಯಾ ಬಂದು ಜಾಸ್ತಿ ಇರುತ್ತೆ. ಈಗ ಒಂದು ಉದಾಹರಣೆ ತಗೋಬೋದು. ಈಗ ನಾವು ಒಂದು ಕ್ಯೂಬ್ ತಗೊಳ್ಳೋಣ ಇಲ್ಲಿ. ಸೊ ಒಂದು ಕ್ಯೂಬ್ ತಗೊಂಡು ಅದನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ಅವಾಗ ಏನಾಗುತ್ತೆ, ಡಿವೈಡ್ ಮಾಡ್ತಾ ಹೋದರೆ ಅದರ ಒಂದು ಈಗ ನಾವು ಅದರದ್ದು ಒಂದು ಸರ್ಫೇಸ್ ಏರಿಯಾ ಕಂಡುಹಿಡಿದ್ರೆ ಅದರದ್ದು ಜಾಸ್ತಿ ಇರುತ್ತೆ, ಮತ್ತು ನಾವು ಒಂದೇ ಒಂದು ಕ್ಯೂಬ್ದು ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಕಡಿಮೆ ಇರುತ್ತೆ. ಸೊ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಮಾಡಿದಾಗ ಅದರ ಒಂದು ಫಂಕ್ಷನಲ್ ಪ್ರಾಪರ್ಟೀಸ್ ಎಲ್ಲನೂ ಒಳ್ಳೆಯ ರೀತಿ ಆಗುತ್ತೆ. ಈಗ ನಾವು ಒಂದು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಮಾಡಬೇಕಂದ್ರೆ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಾರೆ ಅಲ್ವಾ, ಕೆಟಲಿಸ್ಟ್ ಯೂಸ್ ಮಾಡ್ತಾರೆ. ಸೊ ಈ ಒಂದು ಹೈ ಸರ್ಫೇಸ್ ಏರಿಯಾ ಇದ್ದಾಗ ಅದರ ಒಂದು ಕೆಟಲಿಟಿಕ್ ಆಕ್ಟಿವಿಟಿ ಸಹ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಒಂದು ಇಂಡಸ್ಟ್ರಿಯಲ್ಲಿ ಆಗ್ಬೋದು ಅಥವಾ ನಾವು ಬೇರೆ ಒಂದು ಸಂಶೋಧನೆಯಲ್ಲಿ ಮಾಡುವಂತಹ ರಿಯಾಕ್ಷನ್ಸ್ ಅಲ್ಲಿ ಈ ನ್ಯಾನೋ ಪದಾರ್ಥಗಳನ್ನು ಕೆಟಾಲಿಸ್ಟ್ ಆಗಿ ಯೂಸ್ ಮಾಡಿಕೊಂಡಾಗ ಅದರ ಒಂದು ಆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಅಂದರೆ, ಈಗ ಕಲುಷಿತ ಆಗಿರುವಂತಹ ನೀರು, ಅದರಲ್ಲಿ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಅದನ್ನೆಲ್ಲ ನಾವು ನೀರಿನ ಅಲ್ಲಿರುವಂಥ ಅದನ್ನೆಲ್ಲ ಕಲ್ಮಶ ತೆಗಿಬೇಕು ಅಂದರೆ ನಾವು ಟೈಟಾನಿಯಂ ಡೈಆಕ್ಸೈಡ್ ಅಂತ ಒಂದು ಫೋಟೋ ಕೆಟಲಿಸ್ಟ್ ಅಂತ ಅದನ್ನು ಯೂಸ್ ಮಾಡ್ತೇವೆ. ನಾನು ನನ್ನ PhD ಟಾಪಿಕ್ನ ಫಸ್ಟ್ ವರ್ಕ್ ಮಾಡಿದ್ದು ನಾನು ಇದೇ ಒಂದು ವಿಷಯದ ಬಗ್ಗೆ. ಸೊ ನಾನು ಆವಾಗ ಏನು ಮಾಡಿದೆ, ನ್ಯಾನೋ ಕಣಗಳನ್ನ ಟೈಟಾನಿಯಂ ಡೈಆಕ್ಸೈಡ್ನ ಬೇರೆ ಬೇರೆ ಒಂದು ಸೈಜಸ್ ಅಲ್ಲಿ ಪ್ರಿಪೇರ್ ಮಾಡಿ ಅದನ್ನ, ಆಗ ನಮ್ಮ ಹತ್ರ ಅಷ್ಟು ಒಳ್ಳೆ ಒಂದು ಇನ್ಸ್ಟ್ರೂಮೆಂಟ್ ಎಲ್ಲ ಇರಲಿಲ್ಲ. ಸೊ ಅದನ್ನ ಒಂದು ಕಲುಷಿತ ನೀರಲ್ಲಿ ತಗೊಂಡ್ಬಿಟ್ಟು ಅದನ್ನ ಒಂದು ಸನ್ನಿಗೆ ಎಕ್ಸ್ಪೋಸ್ ಮಾಡ್ಬೇಕಲ್ವಾ, ಅದಕ್ಕೆ ಲ್ಯಾಬ್ನ ಮಾಡಿ ಮೇಲೆ ಅದನ್ನ ಇಟ್ಟು ಅದನ್ನ ಸ್ವಲ್ಪ ಸಸ್ಪೆಂಡ್ ಮಾಡಿ, ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಸ್ಟರರ್ ಇಟ್ಟು ತಿರುಗಿಸ್ಬೇಕು, ಇಲ್ಲಾಂದ್ರೆ ಅದು ಸೆಟ್ಲ್ ಆಗುತ್ತೆ. ಇಲ್ಲದಿದ್ರೆ ನಾವು ಮುಂದೆ ಅದನ್ನ ರಿಯಾಕ್ಟರ್ ಎಲ್ಲ ಮಾಡಿ ಅದರಲ್ಲಿ ಆಟೋಮ್ಯಾಟಿಕ್ ಸ್ಟರರ್ ಎಲ್ಲ ಇರಲಿಲ್ಲ ಆಗ. ಸೊ ನಾವು ಮಾಡಿ
ಸೊ ಆಗ ನಾವು ಮಾಡಿದಾಗ ಅಧ್ಯಯನ ನಮ್ಗೇನು ಗೊತ್ತಾಯಿತು, ನ್ಯಾನೋ ಕಣಗಳು ಮತ್ತು ಹೆಚ್ಚಿನ ಸರ್ಫೇಸ್ ಏರಿಯಾ ಇರುವಂತಹ ಟೈಟಾನಿಯಂ ಡೈಆಕ್ಸೈಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ವೇಗವಾಗಿ ಆ ಒಂದು ಫೋಟೋಕೆಟಲಿಟಿಕ್ ರಿಯಾಕ್ಷನ್ ಕಂಪ್ಲೀಟ್ ಆಗಿ ನಮಗೆ ಒಂದು ಕಲುಷ ಅಂದರೆ ಪೊಲ್ಯೂಟೆಂಟ್ಸಿಂದ ಅದು ವಿಮುಕ್ತಿಗೊಳಿಸುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್, ಸೊ ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ಪರಿಣಾಮಗಳನ್ನು ಫಂಕ್ಷನಲ್ ಪ್ರಾಪರ್ಟೀಸ್ ಯು ಕ್ಯಾನ್ ಇನ್ಕ್ರೀಸ್, ಲೈಕ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು, ಮತ್ತು ಟಫ್ನೆಸ್ಸು, ಮತ್ತು ಹೀಗೆ ಆಪ್ಟಿಕಲ್ ಪ್ರಾಪರ್ಟೀಸು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು, ಈ ಥರ ಯಾವುದೇ ಒಂದು ಪ್ರಾಪರ್ಟೀಸ್ ತಗೊಂಡಾಗ ಅದು ಹೆಚ್ಚಾಗುತ್ತೆ. ಮತ್ತು ಈಗ ಒಂದು ಪ್ರಶ್ನೆ, ನಾವು ನ್ಯಾನೋ ಪದಾರ್ಥಗಳನ್ನ ಹೇಗೆ ನಾವು ನಮ್ಮ ಲ್ಯಾಬಲ್ಲಿ ಪ್ರಯೋಗಶಾಲೆಯಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಬೋದು ಅಂತ. ಮೊದಲನೇದು ಬಂದು ಒಂದು ಬಾಟಮ್ ಅಪ್ರೋಚ್, ಇನ್ನೊಂದು ಟಾಪ್ ಡೌನ್ ಅಪ್ರೋಚ್, ಅಥವಾ ಅಂದರೆ ಒಂದನ್ನು ನಾವು ಸಣ್ಣದ್ರಿಂದ ದೊಡ್ಡದು ಮಾಡೋದು, ಇನ್ನೊಂದು ದೊಡ್ಡದು ತಗೊಂಡು ನಾವು ಅದನ್ನು ಬ್ರೇಕ್ ಮಾಡ್ತಾ ಅದನ್ನು ಇದು ಮಾಡೋದು. ಸೊ ಒಂದನ್ನು ಸಾಫ್ಟ್ ಮೆಥಡ್ ಅಂತ ಹೇಳ್ತಾರೆ, ಅಥವಾ ಕೆಮಿಸ್ಟ್ ಅಪ್ರೋಚ್ ಈಸ್ ಕಾಲ್ಡ್ ಆಸ್ ಸಾಫ್ಟ್ ಮೆಥಡ್. ಸೊ ವೇರಿನ್ ಯು ಸ್ಟಾರ್ಟ್ ವಿತ್ ಸ್ಮಾಲ್ ಸೊಲ್ಯೂಷನ್ಸ್, ಮಾಲಿಕ್ಯೂಲ್ಸ್, ಆ್ಯಂಡ್ ದೆನ್ ಯು ಬಿಲ್ಡ್ ಅಪ್. ಆಮೇಲೆ ಇನ್ನೊಂದು ಟಾಪ್ ಡೌನ್ ಅಪ್ರೋಚಲ್ಲಿ ವಿ ಯೂಸ್ ಬ್ರೂಟ್ ಫೋರ್ಸಸ್, ದಟ್ ಈಸ್ ಕಾಲ್ಡ್ ಎಸ್ ದ ಫಿಸಿಸಿಸ್ಟ್ ಅಪ್ರೋಚ್. ಈಗ ಲೇಸರು ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ದೊಡ್ಡದೊಂದು ಕಣನ ತಗೊಂಡು ಒಂದು ಪಾರ್ಟಿಕಲ್ನ ಯು ಸ್ಟಾರ್ಟ್ ಬ್ರೇಕಿಂಗ್ ಡೌನ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್. ಸೊ ಎರಡು ರೀತಿಯ ನಾವು ಮೆಥಡ್ಸ್ ಯೂಸ್ ಮಾಡಿಕೊಂಡು ನಾವು ನ್ಯಾನೋ ಕಣಗಳನ್ನು ಅಥವಾ ನ್ಯಾನೋ ಪದಾರ್ಥಗಳನ್ನು ನಾವು ಅಭಿವೃದ್ಧಿ ಮಾಡ್ಬೋದು. ಸೊ ನಮಗೆಲ್ಲರಿಗೂ ಗೊತ್ತು, ಎಷ್ಟೊಂದು ಸಂಶೋಧನೆಗಳಲ್ಲಿ ಸಮಥಿಂಗ್ ಕಾಲ್ಡ್ ಆಸ್ ಆಕಸ್ಮಿಕ ಆವಿಷ್ಕಾರನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಆಕ್ಸಿಡೆಂಟಲ್ ಡಿಸ್ಕವರಿಗೆ ಇನ್ನೊಂದು ಹೆಸರಿದೆ, ಏನದು? ಸೆರೆಂಡಿಪಿಟಿ ಅಂತ ಕೇಳಿದ್ದೀರಾ? ಸೊ ಫಸ್ಟ್ ನಿಮಗೆ ಸೆರೆಂಡಿಪಿಟಿ ಅಥವಾ ಒಂದು ಆಕಸ್ಮಿಕ ಆವಿಷ್ಕಾರ ಅಂದಿದ ತಕ್ಷಣ ಯಾರು ನಿಮಗೆ ಜ್ಞಾಪಕ ಬರ್ತಾರೆ? ಯುರೇಕಾ ಯಾರು? ಸೊ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಆರ್ಕಿಮಿಡಿಸ್. ಸೊ ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ದೇಶದಲ್ಲೇ ಈ ಥರ ಒಂದು ಮೆಥಡ್, ಈ ಥರ ಒಂದು ಸೆರೆಂಡಿಪಿಟಿ ಮಾಡಿದ್ದಾರೆ. ಅದು ಭಾರತೀಯ ವಿಜ್ಞಾನ ಮಂದಿರ ಅಂದರೆ IISc ಬ್ಯಾಂಗ್ಳೂರಲ್ಲಿ. ಅದು ಸಹ ಒಂದು ಸೆರೆಂಡಿಪಿಟಿ. ಆ ಒಂದು ವಿಧಾನನ ಸೊಲ್ಯೂಷನ್ ಕಂಬಷನ್ ಮೆಥಡ್ ಅಂತ ಹೇಳ್ತಾರೆ. ಅದನ್ನು ಈಗ ಪ್ರಪಂಚದಾದ್ಯಂತ ಎಲ್ಲರೂ ಅದನ್ನು ಬಳಸ್ಕೊಂಡು ನ್ಯಾನೋ ಪದಾರ್ಥಗಳನ್ನ ಅವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ ಅದು ತುಂಬ ಫೇಮಸ್ ಆಗಿರುವಂಥ ಒಂದು ಇದು. ಸೊ ನಾನು ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೇನೆ. ಸೊ ಇದನ್ನು ಸೊಲ್ಯೂಷನ್ ಕಂಬಷನ್ ಮೆಥಡ್ನ ಅದರ ಒಂದು ಬೇಸಿಕ್ ಕಾನ್ಸೆಪ್ಟ್ ಬಂದು ಫೈರ್ ಟ್ರಯಾಂಗಲ್. ಸೊ ಇದನ್ನೆಲ್ಲ ನೀವು ಚಿಕ್ಕ ಒಂದು ವಯಸ್ಸಿನಲ್ಲೇ ಕಲ್ತಿರ್ತೀರಾ. ನಾವು ಒಂದು ಬೆಂಕಿ ಮಾಡಬೇಕು ಅಂದರೆ ಏನು ಬೇಕು ನಿಮಗೆ? ಫಸ್ಟು ಆಕ್ಸಿಡೈಸರ್, ಫ್ಯೂಯಲ್ ಮತ್ತು ಒಂದು ಇಗ್ನಿಷನ್ ಸೋರ್ಸ್ ಬೇಕು. ಸೊ ಸಿಮಿಲರ್ಲಿ ಇಲ್ಲಿ ಒಂದು ಫ್ಯೂಯಲ್, ಒಂದು ಆಕ್ಸಿಡೈಸರ್, ಅದನ್ನು ಯೂಸ್ ಮಾಡಿಕೊಂಡು ಇಗ್ನಿಷನ್ ಟೆಂಪ್ರೇಚರ್ ಯೂಸ್ ಮಾಡಿಕೊಂಡು ಅದರಿಂದ ಒಂದು ಮೆಟೀರಿಯಲ್ಸ್ನ ಸಿಂಥಸೈಸ್ ಮಾಡಿದ್ದಾರೆ. ಇಲ್ಲಿ ನಾವು ಬೆಂಕಿ ಹಾಕಿದಾಗ ನಮಗೆ ಬೂದಿ ಬರುತ್ತೆ. ಸೊ ಇಲ್ಲಿ ಸಹ ಒಂದು ಬೂದಿ ಬರುತ್ತೆ. ಯೂಶಲಿ ಬೂದಿ ಈಸ್ ವೇಸ್ಟ್, ಆಶ್ ಈಸ್ ವೇಸ್ಟ್. ಬಟ್ ಇಲ್ಲಿ ಆ ಬೂದಿಯಿಂದ ಒಂದು ಉಪಯುಕ್ತವಾದಂತಹ ವಸ್ತುಗಳನ್ನ ನಾವು ಪಡಿಬೋದು. ಸೊ ಇದನ್ನು ಅಭಿವೃದ್ಧಿಪಡಿಸಿದಂಥವರು ಪ್ರೊಫೆಸರ್ KC ಪಾಟೀಲ್ ಅಂತ. ಅವರು ಅದನ್ನು ಒಂದು ಫೀನಿಕ್ಸ್ ಬರ್ಡ್ ಅಂತ ಹೇಳ್ತಾರೆ. ಫೀನಿಕ್ಸ್ ಬರ್ಡ್ ಬಗ್ಗೆ ಕೇಳಿದಿರಲ್ಲ ನೀವೆಲ್ಲ? ಅದು ಸುಟ್ಟೋದ್ರೂ ಸಹ ಮತ್ತೆ ಒಂದು ಮರುಜನ್ಮ ಪಡ್ಕೊಂಡು ಬರುತ್ತೆ. ಸೊ ಅದೇ ಥರ ಇಲ್ಲಿ ಸಹ ಬರುವಂಥದ್ದು ಫೀನಿಕ್ಸ್ ಥರ ಅಂತ ಅವರ ಮಾತುಗಳಲ್ಲಿ ಹೇಳ್ತಾರೆ ಯಾವಾಗ್ಲೂ. ನೆಕ್ಸ್ಟ್, ಸೊ ಇಲ್ಲಿದಾರಲ್ಲ ಇವ್ರು ಪ್ರೊಫೆಸರ್ ಪಾಟೀಲ್, ಇವರು ಅವರ ಸ್ಟೂಡೆಂಟ್. ಕಿಂಗ್ಸ್ಲೆ ಅಂತ ಇವರು ಒಂದು ಸ್ಟೂಡೆಂಟ್. ಅವರು PhD ಅಧ್ಯಯನ ಮಾಡ್ತಾ ಇರ್ತಾರೆ. ಇವರು ಕಿಂಗ್ಸ್ಲೆ ಪ್ರೊಫೆಸರ್ KC ಪಾಟೀಲ್ ಅಲ್ಲಿ 1988ರಲ್ಲಿ 1988 he was doing his PhD with ಪ್ರೊಫೆಸರ್ KC ಪಾಟೀಲ್. ಸೊ ಅವರು ಒಂದ್ಸಲಿ ಅವರಿಗೆ ಒಂದು ರಿಯಾಕ್ಷನ್ ಮಾಡು ಅಂತ ಹೇಳ್ತಾರೆ. ಒಂದು ಅಲ್ಯೂಮಿನಿಯಂ ನೈಟ್ರೇಟ್ ಮತ್ತು ಒಂದು ಯೂರಿಯಾ ಜೊತೆ ಒಂದು ಕಾಂಪ್ಲೆಕ್ಸ್ ಪ್ರಿಪೇರ್ ಮಾಡು ಅಂತ ಹೇಳ್ತಾರೆ. ಯೂಶಲಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂದರೆ ಅದನ್ನು ನಿಧಾನವಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತೆಗಿಬೇಕಾಗುತ್ತೆ. ಈ ಒಂದು ಸ್ಟೂಡೆಂಟ್, ಒಂದು ವಿದ್ಯಾರ್ಥಿ, ಅವನಿಗೆ ಸಂಜೆ ಅವರೆಲ್ಲರೂ ಆಟ ಆಡುವಂಥ ಒಂದು ಅಭ್ಯಾಸ, ಒಂದು ಕ್ರಿಕೆಟ್ ಆಡಬೇಕು. ಸೊ ಅವನೇನು ಮಾಡ್ತಾನೆ, ಅರ್ಜೆಂಟಲ್ಲಿ ಆ ಒಂದು ಓವನ್ ಇರುತ್ತಲ್ವ, ಅದ್ರದ್ದು ಟೆಂಪ್ರೇಚರ್ ಎಷ್ಟಿದೆ ಅಂತ ನೋಡಲಿಲ್ಲ. ಓಕೆ, ಅದು 350-400 ಡಿಗ್ರಿ ಇದೆ. ಅವನು ಅರ್ಜೆಂಟಲ್ಲಿ ಅದನ್ನೇನು ಮಾಡ್ತಾನೆ, ಒಳಗಡೆ ತಳ್ಳಿಬಿಟ್ಟು ಹೊರಟೋಗ್ತಾನೆ. ಸೊ ಸರ್, ಈ ವಿಡಿಯೋ ಸ್ವಲ್ಪ ಪ್ಲೇ ಮಾಡಿ, ಹಿಂದಕ್ಕೆ ಹೋಗಿ. ಸೊ ಅದೇನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಒಂದು ವಿಡಿಯೋದಲ್ಲಿ ಇದು ದ ಸೊಲ್ಯೂಷನ್ ಕಂಟೈನ್ಸ್
ವಿಡಿಯೋ ಪ್ಲೇ ಮಾಡಬೇಕು. So this contains 20 gram of aluminum nitrate and 8 gram of urea. Urea, you know, no, it is very cheap material. So that acts as a fuel here. Aluminum nitrate also is a very cheap chemical. So it will start boiling. You can see. Then some fumes are coming. It is catching fire. And you can see some popcorn like material popping up. Okay. So ಇದು ನೆಕ್ಸ್ಟ್ ಡೇ ಏನಾಯ್ತು, ಆ ಹುಡುಗ ಬಂದ್ಬಿಟ್ಟು ಆ ಒಂದು ಓವನ್ ಓಪನ್ ಮಾಡ್ತಾನೆ. ನೋಡಿದ್ರೆ ಏನಪ್ಪ ಬಿಳಿ ಇದಿದೆ, ಅವನು ಎಕ್ಸ್ಪೆಕ್ಟ್ ಮಾಡಿದ್ದು ಕ್ರಿಸ್ಟಲ್ಸ್ ಥರ ಇರಬೇಕು ಅಂತ. ಬಟ್ ಇಲ್ಲಿ ನೋಡಿದ್ರೆ ಸಮಥಿಂಗ್ ಲೈಕ್ ಪಾಪ್ಕಾರ್ನ್. ಜನರಲಿ ನಾವೇನು ಮಾಡ್ತೀವಿ ಅಂದರೆ, ಏನಾದರೂ ತಪ್ಪು ಮಾಡಿದರೆ ನಾವು ಅದನ್ನು ಮುಚ್ಚಿಟ್ಬಿಡ್ತೀವಿ. ನಮ್ಮ PhD ಮಾಡೋಂಥ ಸ್ಟೂಡೆಂಟ್ಸ್ ಎಲ್ಲನೂ ಪ್ರೊಫೆಸರ್ ಹತ್ರ ಹೋಗಿ ಡಿಸ್ಕಸ್ ಮಾಡೋದಿಲ್ಲ, ಎಲ್ಲಿ ಬೈಸ್ಕೋತೀವೋ ಅಂತ. ಆದರೆ ಈ ಹುಡುಗ ಆಗ ಮಾಡಲಿಲ್ಲ. ಹೋಗ್ಬಿಟ್ಟು ಸರ್ ನನಗೇನೋ ವಿಚಿತ್ರವಾಗಿ ಬಂದಿದೆ ಸರ್, ಏನಿರ್ಬೋದು ಅಂತ ಅವರು ಅಂದ್ಕೊಂಡ್ರು. ಆವಾಗ ಡಿಸ್ಕಸ್ ಮಾಡಿ ಅದನ್ನು ಒಂದು ಎಕ್ಸ್ರೇ ಮಾಡಿದ್ರಂತೆ. ಎಕ್ಸ್ರೇ ಮಾಡಿದಾಗ ಗೊತ್ತಾಯಿತು ಅದೊಂದು ಆಲ್ಫಾ ಅಲ್ಯೂಮಿನಾ ಅಂತ. ಆಲ್ಫಾ ಅಲ್ಯೂಮಿನಾ ಒಂದು ಇಂಡಸ್ಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್. ಆ ಒಂದು ಮೆಟೀರಿಯಲಿಂದ ನಮಗೆ ಸ್ಪೇಸ್ಗೆ ಈಗ ನಾವೆಲ್ಲ PCB ಯೂಸ್ ಮಾಡ್ಕೋತೀವಿ, ಅದೆಲ್ಲ ನಮ್ಮ ಆರ್ಡಿನರಿ ಎಕ್ವಿಪ್ಮೆಂಟ್ಸಲ್ಲೆಲ್ಲ. ಅದನ್ನು ನಾವು ಸ್ಪೇಸ್ ಎಕ್ವಿಪ್ಮೆಂಟಲ್ಲೆಲ್ಲ ಯೂಸ್ ಮಾಡಬೇಕಂದ್ರೆ ಅಲ್ಲೆಲ್ಲ ಯೂಸ್ ಮಾಡೋದು ಅಲ್ಯೂಮಿನಾ ಅಂತಾರೆ. ಅಲ್ಯೂಮಿನಿಯಂ ಡೈಆಕ್ಸೈಡ್ನ ಅಲ್ಯೂಮಿನಾ ಅಂತ ಹೇಳ್ತಾರೆ. ಸೊ ಅಲ್ಯೂಮಿನಾದು ಸಬ್ಸ್ಟ್ರೇಟ್ಸು ಯೂಸ್ ಮಾಡ್ತಾರೆ PCB ಥರ. ಯಾಕಂದರೆ ಆ ಒಂದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಈಗ ನಾವು ಇದೆಲ್ಲನೂ ಬಾಹ್ಯಾಕಾಶಕ್ಕೆ ಕಳಿಸಿದಾಗ ಅಲ್ಲಿ ಆ ಒಂದು ಟೆಂಪ್ರೇಚರ್ಸ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಅಲ್ಲಿ ಥರ್ಮಲ್ ಸೈಕ್ಲಿಂಗ್ ಆಗುತ್ತೆ, ಹೈ ಟೆಂಪ್ರೇಚರ್ಗೆ ಹೋಗುತ್ತೆ, ಕಡಿಮೆ ಟೆಂಪ್ರೇಚರ್ಸ್ನೆಲ್ಲ ತಾಳ್ಕೋಬೇಕು. ಇಟ್ ಹ್ಯಾಸ್ ಟು ವಿತ್ಸ್ಟ್ಯಾಂಡ್ ದಟ್ ಟೆಂಪ್ರೇಚರ್. ಸೊ ಅಲ್ಯೂಮಿನಾ ಸಬ್ಸ್ಟ್ರೇಟ್ಸ್ ಆರ್ ಯೂಸ್ಡ್. ಸೊ ಅದರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಆಮೇಲೆ ಈ ಒಂದು ರಿಯಾಕ್ಷನ್ ಮಾಡಿದಾಗ ಅಲ್ಲಿ ಬರುತ್ತಲ್ಲ ಒಂದು ಫ್ಲೇಮ್, ಆ ಟೆಂಪ್ರೇಚರ್ ಮೆಷರ್ ಮಾಡಿದಾಗ 1500 ಡಿಗ್ರೀಸ್ ಮೇಲೆ ಇತ್ತು ಅದು. ಆವಾಗ ಯಾಕೆ ಇದೊಂದು ಪೈರೆಕ್ಸ್ ಕಂಟೈನರು, ಪೈರೆಕ್ಸ್ ಗಾಜಿನ ಒಂದು ಅದು 600-700 ಡಿಗ್ರೀಸ್ಗೆ ಒಡೆದೋಗುತ್ತೆ. ಸೊ ಯಾಕೆ ಅದು ಒಡಿಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಅಲ್ಯೂಮಿನಾ ಇಸ್ ಅ ವೆರಿ ಗುಡ್ ಇನ್ಸುಲೇಟರ್. ಆ ಒಂದು ರೀಸನ್ನಿಂದ ಅದು ಒಡಿಲಿಲ್ಲ. ಸೊ ನಾವು ಇದನ್ನೇ ಬೇರೆ ಒಂದು ಆಕ್ಸೈಡ್ ಸೆರಾಮಿಕ್ಸ್ ಪ್ರಿಪೇರ್ ಮಾಡಿದ್ರೆ, ಸಪೋಸ್ ಸೀರಿಯಂ ಡೈಆಕ್ಸೈಡ್ ಇರ್ಬೋದು, ಟೈಟಾನಿಯಂ ಡೈಆಕ್ಸೈಡ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋದ್ರೆ ಗಾಜಿನ ಪಾತ್ರೆ ಟಪ್ ಅಂತ ಹೊಡೆದೋಗುತ್ತೆ. ಸೊ ಆಗೆಲ್ಲ ನಾವು ಬೇರೆ ಥರದ ಒಂದು ಸೆರಾಮಿಕ್ ಅಲ್ಯೂಮಿನಾ ಕ್ರೂಸಿಬಲ್ಸ್ನೇ ಯೂಸ್ ಮಾಡ್ತೀವಿ ನಾವು. ಸೊ ಈ ಒಂದು ವಿಧಾನನ ಸೊಲ್ಯೂಷನ್ ಕಂಬಷನ್, ಇಲ್ಲಿ ನಾವು ಸೊಲ್ಯೂಷನ್ ಇಂದ ಸ್ಟಾರ್ಟ್ ಮಾಡಿದ್ದೀವಿ, ದ್ರವ್ಯ ದಹನ ವಿಧಾನ ಅಂತ ಹೇಳ್ಬೋದು. ಸೊ ಇದನ್ನ ತುಂಬ ಚೀಪಾಗಿ, ಹೆಚ್ಚಿನ ಒಂದು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ, ಯಾವುದೇ ಒಂದು ದುಬಾರಿಯಾದ ಎಕ್ಸ್ಪೆನ್ಸಿವ್ ಕೆಮಿಕಲ್ಸ್ ಯೂಸ್ ಮಾಡಬೇಕಾಗಿಲ್ಲ. ದೇರ್ ಆರ್ ಅದರ್ ಮೆಥಡ್ಸ್ ಲೈಕ್ ಸಮ್ ಸಾಲ್ ಜೆಲ್ ಮೆಥಡ್ ಅಂಡ್ ಆಲ್, ವೇರ್ ಯು ಹ್ಯಾವ್ ಟು ಯೂಸ್ ವೆರಿ ಎಕ್ಸ್ಪೆನ್ಸಿವ್ ಕೆಮಿಕಲ್ಸ್. ಅಲ್ಲಿಂದನೂ ನಾವು ನ್ಯಾನೋ ಕಣಗಳು ಪ್ರಿಪೇರ್ ಮಾಡ್ಬೋದು. ಮತ್ತು ಹೈಡ್ರೋಥರ್ಮಲ್ ಮೆಥಡ್ ಅಂತ, ಅದು ಅಷ್ಟೇ ನಾವು ಇಷ್ಟು ಪುಟ್ಟದಾಗಿ ಸ್ವಲ್ಪನೇ ಪ್ರಿಪೇರ್ ಮಾಡ್ಬೋದು. ಹೈಡ್ರೋಥರ್ಮಲ್ ಅಲ್ಲಿ ಹೆಚ್ಚಿನ ಒಂದು ಒತ್ತಡ, ಪ್ರೆಷರು, ಟೆಂಪ್ರೇಚರು ಎಲ್ಲ ಯೂಸ್ ಮಾಡಿ ಒಂದು ಬಾಂಬ್ ಕ್ಯಾಲೋರಿಮೀಟರಲ್ಲಿ ಇಟ್ಟು ಮಾಡಬೇಕಾಗುತ್ತೆ. ಸೊ ಆ ಎಲ್ಲ ಒಂದು ವಿಧಾನಗಳು ಕಂಪೇರ್ ಮಾಡಿದ್ರೆ ಇದನ್ನು ತುಂಬ ಮತ್ತು ಇದೆಲ್ಲ ನಾನು ಒಂಥರ ಬಡವರ ಬಂಧು ಅಂತ ಹೇಳ್ತೀನಿ. ಯಾಕಂದರೆ ಇದು ಸಣ್ಣ ಸಣ್ಣ ಕಾಲೇಜಲ್ಲಿ ಅವರಿಗೆ ಒಂದು ರಿಸರ್ಚ್ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಉಪಕರಣ ಇರೋದಿಲ್ಲ. ಸೊ ಜಸ್ಟ್ ಒಂದು ಹಾಟ್ ಪ್ಲೇಟ್ ಇಟ್ಕೋಬೋದು ಅಥವಾ ಒಂದು ಮೈಕ್ರೋವೇವ್ ಓವನ್ ಇಟ್ಕೊಂಡು ಸಹ ನಾವು ಹೊಸ ಪದಾರ್ಥಗಳನ್ನು ಪ್ರಿಪೇರ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ನಾವು ಇಲ್ಲಿ ಯೂಸ್ ಮಾಡುವಂತಹ ಫ್ಯೂಯಲ್ಸ್ ಇದೆಯಲ್ಲ, ನಾವು ಬೇರೆ ಬೇರೆ ರೀತಿಯ ಒಂದು ಫ್ಯೂಯಲ್ಸ್ ಯೂಸ್ ಮಾಡ್ಕೋಬೋದು. ಇತ್ತೀಚೆಗಷ್ಟೇ ಒಂದು ರಾಮಯ್ಯ ಕಾಲೇಜ್ ಬೆಂಗಳೂರಿನಲ್ಲಿ ಅವರು ಈ ಒಂದು ಮೆಥಡ್ ಇಟ್ಕೊಂಡು ಅವರು 45 PhD ಬರೆದಿದ್ದಾರೆ ಇಷ್ಟರ ತನಕ. ಅವ್ರು ಈಗ ಏನು ಮಾಡಿದ್ದಾರೆ, ಈಗ ಸುತ್ತಮುತ್ತ ಕಾಣಿಸುವಂಥ ಎಲೆಗಳು ಅದರದ್ದು ಎಕ್ಸ್ಟ್ರಾಕ್ಟ್ ಸಹ ತಗೊಂಡು ಮಾಡಿದ್ದಾರೆ. ಸೊ ಲಾಟ್ ಆಫ್ ಆಪರ್ಚುನಿಟೀಸ್ ಆರ್ ದೇರ್. ಇಲ್ಲಿನೂ ಅಷ್ಟೇ, ಈಗ ನಾವು ಯೂಸ್ ಮಾಡುವಂತಹ ಫ್ಯೂಯಲ್ ಇರುತ್ತಲ್ಲ, ಅದು ಬೇರೆ ಬೇರೆ ಫ್ಯೂಯಲ್ ಯೂಸ್ ಮಾಡ್ಬೋದು. ಮತ್ತು ಸಮಥಿಂಗ್ ಕಾಲ್ಡ್ ಎಸ್ ಆಕ್ಸಿಡೈಸರ್ ಟು ಫ್ಯೂಯಲ್ ರೇಷಿಯೋ, ಅದನ್ನು ವೇರಿ ಮಾಡ್ಬೋದು. ಸೊ ತುಂಬ ಆಪರ್ಚುನಿಟೀಸ್ ಇದೆ ಸೊ ಈ ಒಂದು ವಿಧಾನದಲ್ಲಿ. ನೆಕ್ಸ್ಟ್ ಒನ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲ ರೀತಿಯ ಒಂದು ತಂತ್ರಜ್ಞಾನಗಳಲ್ಲಿ ಇದನ್ನು ಬಳಸ್ಕೋಬೋದು. ಬ್ಯಾಟ್ರೀಸ್ ಆಗ್ಬೋದು, ಫ್ಯೂಯಲ್ ಸೆಲ್ಸು, ಮತ್ತು ಆಲ್ ಸೆರಾಮಿಕ್ ಮೆಟೀರಿಯಲ್ಸ್, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಎಲೆಕ್ಟ್ರಿಕ್ ಮೆಟೀರಿಯಲ್ಸ್, ಸೋ ಆನ್. ನೆಕ್ಸ್ಟ್ ಸ್ಲೈಡ್. ಸೊ
ನಾನು ಈಗಾಗಲೇ ಹೇಳಿದೆ, ಈವನ್ ಕೋಟಿಂಗ್ಸಲ್ಲಿ ಯೂಸ್ ಮಾಡ್ಬೋದು, ಫುಡ್ ಇಂಡಸ್ಟ್ರಿ ಮತ್ತು ಕನ್ಸ್ಟ್ರಕ್ಷನ್ನು, ಮೆಡಿಸಿನ್ನು, ಮಿಲಿಟರಿ ಅಪ್ಲಿಕೇಶನ್. ನೆಕ್ಸ್ಟ್ ಸ್ಲೈಡ್ ಓಕೆ ಸರ್. ಸೊ ಈಗ ಇತ್ತೀಚಿನ ವರ್ಷಗಳಲ್ಲಿ ದರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಫಿಲ್ಮ್ಸ್ ಅಥವಾ ಕೋಟಿಂಗ್ಸ್. ಆ್ಯಂಟಿ ರಿಫ್ಲೆಕ್ಷನ್ ಇರ್ಬೋದು, ಸೆಲ್ಫ್ ಕ್ಲೀನಿಂಗ್ ಕೋಟಿಂಗ್ಸ್ ಬೇಕು, ಮತ್ತು ಆ್ಯಂಟಿಫಾಗು, ಆ್ಯಂಟಿ ಮೈಕ್ರೋಬಿಯಲ್ಲು, ಮತ್ತು IR ರೆಸಿಸ್ಟೆಂಟ್ ಕೋಟಿಂಗ್ಸು, ಸ್ಕ್ರ್ಯಾಚ್ ರೆಸಿಸ್ಟೆನ್ಸು, ಕಂಡಕ್ಟಿಂಗ್ ಕೋಟಿಂಗ್ಸ್, ಈ ಥರದ್ದು ಈವನ್ ಏರೋಸ್ಪೇಸಲ್ಲೂ ಬೇಕಾಗುತ್ತೆ. ಬೇರೆ ಬೇರೆ ಒಂದು ಏರಿಯಾಸಲ್ಲಿ ಸಹ ನಾವು ಈ ಥರದ ಕೋಟಿಂಗ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಇಲ್ಲೆಲ್ಲ ಮತ್ತು ಈಗಾಗಲೇ ಕೆಲವು ಏರಿಯಾಸಲ್ಲಿ ದೇ ಆರ್ ಆಲ್ರೆಡಿ ಯೂಸಿಂಗ್ ನ್ಯಾನೋ ಈಸ್ ಆಲ್ರೆಡಿ ಇನ್ ಅವರ್ ಲೈಫ್ಸ್. ಈಗ ಎಲೆಕ್ಟ್ರಾನಿಕ್ಸಲ್ಲಿ, ಗ್ಯಾಜೆಟ್ಸ್ ಫಾರ್ ದಟ್ ಮ್ಯಾಟರ್, ಇಟ್ ಹ್ಯಾಸ್ ಎವಾಲ್ಡ್ ಸೋ ಮಚ್, ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಸೋ ಮಿನಿಯೇಚರೈಸ್ಡ್. ಓಕೆ, ಆ್ಯಂಡ್ ನೌ ಎವ್ರಿಥಿಂಗ್ ಈಸ್ ಇನ್ ಒನ್ ಡಿವೈಸ್. ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದಕ್ಕೂ ಒಂದು ಟೆಲಿಫೋನ್ ಮಾಡಬೇಕಂದ್ರೆ ಒಂದು ಟೆಲಿಫೋನು, ಒಂದು ಫೋಟೋ ತೆಗಿಬೇಕಾದ್ರೆ ಅಂದರೆ ಬೇರೆದೇ ಒಂದು ಕ್ಯಾಮ್ರಾ ಯೂಸ್ ಮಾಡಬೇಕು, ಹಾಡು ಕೇಳಬೇಕಂದ್ರೆ ಒಂದು ರೇಡಿಯೋ ಬೇಕಾಗಿತ್ತು, ಒಂದು ಫಿಲ್ಮ್ ನೋಡಬೇಕಂದ್ರೆ ಒಂದು TV ಬೇಕು, ಆ ಥರ. ಸೊ ಎವ್ರಿಥಿಂಗ್ ನೌ ಈಸ್ ಇನ್ ಒನ್ ಡಿವೈಸ್. ಸೊ ಎಲ್ಲನೂ ಮಿನಿಯೇಚರೈಸೇಷನ್ ಆಗಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ nano revolution which has taken place in nano. And some of the this one tennis rackets and all, they have made it very lightweight by using composite materials, and even there is a nano coating in the balls so that it can bounce better. So already nanotechnology they have started using. ಸೊ ಆಮೇಲೆ ಈಗ ಸೂಪರ್ ಹೈಡ್ರೋಫೋಬಿಕ್ ಅಂತ ಟೆಕ್ಸ್ಟೈಲ್ಸ್ ಮೇಲೆ ಎಲ್ಲಾನು ವಿ ಕ್ಯಾನ್ ಸಿ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಕಮಿಂಗ್. ಆಮೇಲೆ ಸನ್ಸ್ಕ್ರೀನ್ಸ್, ನಾವೆಲ್ಲ ಚಿಕ್ಕವರಿದ್ದಾಗ ವೆನ್ ವಿ ಯೂಸ್ ಟು ವಾಚ್ ಕ್ರಿಕೆಟ್ ಮ್ಯಾಚ್, ವಿ ಯೂಸ್ ಟು ಸಿ ದ ಪ್ಲೇಯರ್ಸ್ ಅಪ್ಲೈಯಿಂಗ್ ವೈಟ್ layers on their skin, this thing. So that was sunscreen. Now also people are using, but we don't see like that. Sir, it is true now. Why? Because now they are using nano particles, so which are, we cannot see them. So now also they are using sunglasses, even plasters, bandages containing nano silver. They are using these nano materials. Next, sir. And if you see whether nano tantragnana is there in space, and space allu use ಮಾಡ್ತಾರಾ ಅಂತ ಒಂದು ಕ್ವೆಶ್ಚನ್ ಬರ್ಬೋದು. So you can see that spacecraft, this NASA has sent spacecraft wherein they are using CNT, they have used and made electronic nodes. ಸೊ ಎಲೆಕ್ಟ್ರಾನಿಕ್ ನೋಸ್ ಇರೋದ್ರಿಂದ ಯಾವುದೇ ಒಂದು ಅಟ್ಮಾಸ್ಫಿಯರ್ ವಿ ಡೋಂಟ್ ನೋ. ಇವಾಗ ಸ್ಪೇಸ್ ಕ್ರಾಫ್ಟ್ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಕಳಿಸಿದಾಗ ಅಲ್ಲಿ ಯಾವ ರೀತಿಯ ಗ್ಯಾಸಸ್ ಇರ್ಬೋದು, ಅದರಿಂದ ಬೇರೆ ಏನೋ ಒಂದು ತೊಂದರೆ ಆಗ್ಬೋದು, ಅದನ್ನೆಲ್ಲ ನಾವೇ ಹೋದರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಸೊ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ನೋಸ್. ಅದನ್ನು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ. ಅದೇ ರೀತಿ ಚಾರ್ಜ್ ಡಿಸಿಪಿಯೇಷನ್, ಈಗ ಅಲ್ಲಿ ಯೂಸ್ ಮಾಡುವಂತಹ ಸ್ಪೇಸ್ ಕ್ರಾಫ್ಟಲ್ಲಿ ಯೂಸ್ ಮಾಡುವಂಥ ಆ್ಯಂಟನಾ ಮತ್ತು ಸೋಲಾರ್ ಸೆಲ್ಸು ಮತ್ತು ಆಪ್ಟಿಕ್ಸು, ಮಿರರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲೆಲ್ಲನೂ ಅವರು ಚಾರ್ಜ್ ಡಿಸಿಪಿಯೇಷನ್ಗಾಗಿ ಅವರು ದೇ ಆರ್ ಅಗೇನ್ ಯೂಸಿಂಗ್ ನ್ಯಾನೋ. ಆಮೇಲೆ ಸಮಥಿಂಗ್ ಕಾಲ್ಡ್ ಸಿಲಿಕಾ ಏರೋಜಲ್ಸ್. ಸಿಲಿಕಾ ಏರೋಜಲ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಎಲ್ಲ ನ್ಯಾನೋ ಪಾರ್ಟಿಕಲ್ಸ್, ಸಿಲಿಕಾ ಪಾರ್ಟಿಕಲ್ಸ್ ಯೂಸ್ ಮಾಡಿರ್ತಾರೆ. ಅದನ್ನು ಅವರು ಧರಿಸುವಂತಹ ಸೂಟ್ಗಳಲ್ಲಿ ಹಾಕೋತಾರೆ. ಅಲ್ಲಿ -39, -40 ಡಿಗ್ರೀಸ್ಗಿಂತ ಕೆಳಗಡೆ ಹೋಗುತ್ತೆ ಟೆಂಪ್ರೇಚರ್ಸು. ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡೋಕ್ಕೆ ಈ ಒಂದು ಇದನ್ನು ಸೂಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸೊ ಈಗ ವೈಮಾಂತರಿಕ್ಷ ಏರೋಸ್ಪೇಸ್ ಅಲ್ಲಿ ಸಹ ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ನ್ಯಾನೋ ಕೋಟಿಂಗ್ಸ್. ಸಪೋಸ್ ಯು ಸಿ ದೇರ್ ಇಸ್ ಎ ರಿಕ್ವೈರ್ಮೆಂಟ್ ಫಾರ್ ಸೆಲ್ಫ್ ಕ್ಲೀನಿಂಗ್ ಕೋಟಿಂಗ್ಸ್. ಇದರ ಮೇಲೆಲ್ಲ ತುಂಬ ಧೂಳು ಇರ್ಬಿಟ್ಟಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಇಸ್ ದೇರ್ ಸಮಥಿಂಗ್, ಅದು ಬಿಟ್ಟು ಒಂದು ಈ ರೆಕ್ಕೆಗಳ ಮೇಲೆಲ್ಲ ತುಂಬ ಐಸ್ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ನಮ್ಮ ದೇಶದಲ್ಲಿ ಆ ಥರದ್ದು ತುಂಬ ಕಡಿಮೆ. ಆದರೆ ಇಫ್ ಯು ಟೇಕ್ ಕೆನಡಾ ಅಥವಾ US ಅಲ್ಲಿ, ಕೆಲವು ಪ್ಲೇಸಸಲ್ಲಿ, ರಷ್ಯಾ, ಆ ಥರ ಕಂಟ್ರೀಸಲ್ಲಿ ವೆನ್ ದ ಏರ್ಕ್ರಾಫ್ಟ್ ಈಸ್ ಲ್ಯಾಂಡೆಡ್, ಲಾಟ್ ಆಫ್ ಐಸ್ ಗೆಟ್ಸ್ ಅಕ್ಯುಮುಲೇಟೆಡ್ ಆನ್ ದ ವಿಂಗ್ಸ್. ಸೊ ಹೌ ಡು ವಿ ರಿಮೂವ್ ದಟ್? ಈಸ್ ದೇರ್ ಎ ವೇ? ಸೊ ಮತ್ತು ಆ ಒಂದು ಇದು ಲ್ಯಾಂಡ್ ಆದಾಗ ಜನರಲಿ ಅಬ್ರೇಷನ್ ಆಗುತ್ತೆ. ಅಂದರೆ ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲನೂ ಹೋಗಿ ಆ ಒಂದು ಮೂತಿ ಅಂದರೆ ತುದಿ ಇದರಲ್ಲಿ ಹೋಗಿ ಹಿಟ್ ಮಾಡಿದಾಗ ಅದು ಕೋಟಿಂಗ್ ಎಲ್ಲ ಬಂದ್ಬಿಡುತ್ತೆ, ಅದಕ್ಕೆ ಹಾಕಿರುವಂಥ ಪೇಂಟ್ ಎಲ್ಲ. ಅದನ್ನು ಅಬ್ರೇಷನ್ ರೆಸಿಸ್ಟೆಂಟ್ ಕೋಟಿಂಗ್ ಅಂತಾರೆ. ಈ ರೀತಿಯ ಒಂದು ಕೋಟಿಂಗ್ಗೆ ಒಂದು ತುಂಬ ಇದಿದೆ. ದರ್ ಇಸ್ ಎ ಲಾಟ್ ಆಫ್ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ನಾನು ಇವಾಗ ಯೂಶಲಿ ಏನು ಮಾಡ್ತಾರೆ ಈ ಒಂದು ಕೋಲ್ಡ್ ಕಂಟ್ರೀಸಲ್ಲೆಲ್ಲನೂ, ಈ ಒಂದು ಬಿಫೋರ್ ಎ ಫ್ಲೈಟ್ ಟೇಕ್ಸ್ ಆಫ್ in the cold season, what they will do is, ibru technicians ಕೂತ್ಕೊಂಡು they will start cleaning. They will use ethylene glycol.
ಎಥಿಲೀನ್ ಗ್ಲೈಕಾಲ್ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅದು ಹೆಲ್ತ್ಗೆ ಒಳ್ಳೇದಲ್ಲ, ಇಟ್ ರಿಸಲ್ಟ್ಸ್ ಇನ್ ಸಮ್ ಕಿಡ್ನಿ ಪ್ರಾಬ್ಲಮ್ಸ್. ಸೊ ಅದನ್ನು ವರ್ಕ್ ಮಾಡುವಂಥವ್ರಿಗೆ ಮತ್ತು ಅದನ್ನು ನೀರಲ್ಲಿ ಬಿಟ್ಬಿಡ್ತಾರೆ, ಅದು ಇಟ್ ವಿಲ್ ಅಗೇನ್ ಪೊಲ್ಯೂಟ್ ದ ವಾಟರ್. ಸೊ is there a way we can prevent this by using some nano coatings? ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈ ಕೋಲ್ಡ್ ಕಂಟ್ರೀಸಲ್ಲಿ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಕೇಬಲ್ಸ್ ಹಾಕಿರ್ತಾರಲ್ವ, ಆ ಕೇಬಲ್ಸ್ ಎಲ್ಲನೂ ಆ ಹಿಮಗಡ್ಡೆ ಅದ್ರ ಮೇಲೆ ಫಾರ್ಮ್ ಆಗಿಬಿಟ್ಟು ಆ ತೂಕಕ್ಕೆ ಅದೇ ಕುಸಿದು ಬಿದ್ದೋಗುತ್ತೆ. ಸೊ ಈ ಒಂದು ಏರ್ಕ್ರಾಫ್ಟ್ ಒಂದ್ಸಲಿ ಟೇಕ್ ಆಫ್ ಆಗಬೇಕು ಅಂದರೆ ದೇ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಡಾಲರ್ಸ್ ಫಾರ್ ದಟ್ ಕ್ಲೀನ್ ಅಪ್. ಸಿಮಿಲರ್ಲಿ ಆ ಒಂದು ಸ್ಯಾಂಡ್ಸ್ ಒಂದು ಮಂಜುಗಡ್ಡೆ ಬಿದ್ದು ಆ ಒಂದು ಕೇಬಲ್ ಎಲ್ಲ ಬಿದ್ದಾಗ ದೇ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆಯಾ? ಕ್ಯಾನ್ ವಿ ಗೆಟ್ ಸಮ್ ಐಡಿಯಾಸ್ ಫ್ರಮ್ ನೇಚರ್? ನೆಕ್ಸ್ಟ್ ಒನ್. ಸೊ ವಿ ನೋ ದಟ್ ನಿಸರ್ಗದಲ್ಲಿ ಸೋ ಮೆನಿ ದಟ್ ಡಿಸ್ಕವರೀಸ್ ಹ್ಯಾವ್ ಹ್ಯಾಪನ್ ಬಿಕಾಸ್ ಮ್ಯಾನ್ ಟ್ರೈ ಟು ಸಿ ದ ನೇಚರ್ ಅಂಡ್ ಡೂ ಇಟ್. ಸೊ ಲೈಕ್ ಈವನ್ ದ ಏರ್ಕ್ರಾಫ್ಟ್ ವಾಸ್ ಮೇಡ್ ಬೈ ಸೀಯಿಂಗ್ ದ ಬರ್ಡ್ಸ್, ಕರೆಕ್ಟ್? ಅದೇ ಥರ ಬೇರೆ ಬೇರೆ ಒಂದು ನಿಸರ್ಗದಲ್ಲಿ ಇರುವಂತಹ ವಸ್ತುಗಳನ್ನು ನೋಡಿ ಪ್ರೇರಿತರಾಗಿ ಮಾನವ ನಿರ್ಮಿಸಿದ್ದಾನೆ ಕೆಲವು ಅಷ್ಟೊಂದು ಆವಿಷ್ಕಾರಗಳು. ನೆಕ್ಸ್ಟ್ ಸರ್. ಸೊ ಇದೆಲ್ಲ ಒಂದು ಸ್ವಲ್ಪ ರೀಸೆಂಟ್. ಇದು ಒಂದು ಶೂಸ್ ದಟ್ ಗ್ರಿಪ್ ಲೈಕ್ ಎ ಮೌಂಟೇನ್ ಗೋಟ್ and t-shirts that resist sweat like a horned lizard, vitamins based on diet of forest apes, and next slide. Fasteners, ಇದು ನಮ್ಗೆಲ್ಲರಿಗೂ ಗೊತ್ತು, ವೆಲ್ಕ್ರೋ ನಾವು ಎಲ್ಲದರಲ್ಲೂ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಹೇಗೆ ಐಡಿಯಾ ಬಂತು ಅಂದರೆ, ಒಬ್ಬರು ಜಾರ್ಜ್ ಟಿ ಮಿಸ್ಟ್ರಾಲ್ ಅಂತ ಒಬ್ಬ ಸೈಂಟಿಸ್ಟು, ಅವನು ಪ್ರತಿದಿನ ಅವನ ನಾಯಿನ ವಾಕಿಂಗ್ ಕರ್ಕೊಂಡು ಬರ್ತಾನೆ. ಸೊ ಯಾವಾಗಲೂ ಬಂದಾಗ ವಾಪಸ್ಸು ಪ್ರತಿದಿನ ಅದರ ಒಂದು ಫರ್ ಮೇಲೆ ಈ ಥರದ್ದು ಏನೋ ಸ್ಟಿಕ್ ಆಗ್ತಾ ಇತ್ತು. ಅವನು ಅದನ್ನು ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡ್ತಾನೆ. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅವನಿಗೆ ಈ ಥರದ ಒಂದು ಸ್ಟ್ರಕ್ಚರ್ಸ್ ಕಾಣಿಸುತ್ತೆ. ಸೊ ಅದನ್ನು ಅವನು ಇಲ್ಲಿ ಇಮಿಟೇಟ್ ಮಾಡ್ತಾನೆ. ಸೊ ಅದನ್ನು ವೆಲ್ಕ್ರೋನ ಡೆವಲಪ್ ಮಾಡ್ತಾನೆ. ಸೊ ಈ ಥರ ನಿಸರ್ಗದಿಂದ ಪ್ರೇರಿತರಾಗಿ ಅನೇಕ ಆವಿಷ್ಕಾರಗಳನ್ನು ಮನುಷ್ಯ ಮಾಡಿದ್ದಾನೆ. ಕ್ಯಾನ್ ಯು ಟೆಲ್ ಹೂ ಇಸ್ ದಿಸ್ ಪರ್ಸನ್? ಯಾರು ಇವರು ಸೈಂಟಿಸ್ಟ್, ಫೇಮಸ್ ಸೈಂಟಿಸ್ಟ್ ಯಾರಾದರೂ? ಯಾರಾದ್ರೂ ಗೊತ್ತಾ? ತುಂಬ ಫೇಮಸ್ ಸೈಂಟಿಸ್ಟ್ ಲೂಯಿಸ್ ಪ್ಯಾಸ್ಚರ್, ಕರೆಕ್ಟ್. ಇವರು ಲೂಯಿಸ್ ಪ್ಯಾಸ್ಚರ್. ಅವ್ರು ಏನು ಹೇಳ್ತಾರೆ ಅಂದರೆ, ಲೂಯಿಸ್ ಪ್ಯಾಸ್ಚರ್ once said, chance favors the prepared mind. That's the genius behind all these accidental inventions. The scientists were prepared. They did their science on the brink and were able to see the magic in a mistake. ನಾವು ತಪ್ಪು ಮಾಡಿರೋಂಥದ್ದಲ್ಲಿ ನಾವು ಮ್ಯಾಜಿಕ್ನ ತರ್ಬೋದು. ಸೊ ದಟ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್. ಸೊ ಇಟ್ ಮೇ ಬಿ ಎ ಸೆಟ್ ಬ್ಯಾಕ್ ಆರ್ ಎ ಕೋಇನ್ಸಿಡೆನ್ಸ್. ಸೊ ದಿಸ್ ಈಸ್ ಅ ಇಂಪಾರ್ಟೆನ್ಸ್ ಆಫ್ ಸೆರೆಂಡಿಪಿಟಿ. ಸೊ ನಾವು ಯಾವತ್ತೇ ನಾವು ಸಂಶೋಧನೆ ಮಾಡಬೇಕಾದ್ರೆ ಏನೇ ಒಂದು ಆಕ್ಸಿಡೆಂಟಲ್ ಆಗಿ ಏನೋ ತಪ್ಪಾದರೆ ಅದನ್ನು ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಬೇಕು. ವಿ ಹ್ಯಾವ್ ಟು ಅನಲೈಸ್. ವಿ ಶುಡ್ ನಾಟ್ ಲೀವ್ ಇಟ್. ದೆನ್ ಓನ್ಲಿ ಥಿಂಗ್ಸ್ ವಿಲ್ ಕಮ್. ಐ ಥಿಂಕ್ ಇನ್ ಇಂಡಿಯಾ ವಿ ಹ್ಯಾವ್ ಲಾಸ್ಟ್ ಮೆನಿ ಥಿಂಗ್ಸ್ ಬಿಕಾಸ್ ಆಫ್ ದ್ಯಾಟ್. ಈವನ್ ಐ ವಿಲ್ ಟೆಲ್ ಫಾರ್ ದಟ್ ಮ್ಯಾಟರ್, ನಮ್ಮ ಪ್ರೊಫೆಸರ್ ಕೆ.ಸಿ. ಪಾಟೀಲ್ ಅವ್ರು ಮಾಡಿರುವಂಥ ಒಂದು ಅಧ್ಯಯನನ ಒಂದು ನೇಚರ್ ಪೇಪರಲ್ಲಿ ಪಬ್ಲಿಷ್ ಮಾಡ್ಬೋದಾಗಿತ್ತು. ಆದರೆ ನಮಗೆ ನಮ್ಮ ಬಗ್ಗೆನೇ ಒಂದು ಇದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ. ವಿ ವಿಲ್ ಆಲ್ವೇಸ್ ಫೀಲ್ ಇನ್ಫೀರಿಯರ್. ಅಯ್ಯೋ ನಾವು ಮಾಡಿರೋದು ಅಷ್ಟೊಂದು ಒಳ್ಳೆ ಕೆಲಸನ ಅಲ್ವಾ ಅಂತ ನಮಗೆ ಡೌಟ್ ಇರುತ್ತೆ. ಸೊ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್, ದೆನ್ ಓನ್ಲಿ ಅವರ್ ಕಂಟ್ರಿ ವಿಲ್ ಪ್ರೋಗ್ರೆಸ್. ಸೊ ನೆಕ್ಸ್ಟ್ ಸರ್. ಸೊ ಈಗ ನಾನು ಹೇಳಿದ್ನಲ್ಲ ಒಂದು ಏರ್ಕ್ರಾಫ್ಟ್ ಡಿ-ಐಸಿಂಗು, ಅದಕ್ಕೆಲ್ಲ ಒಂದು ನೇಚರಿಂದ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ಬೋದೆ ಅಂತ ನಾವು ನೋಡೋಣ. ನೆಕ್ಸ್ಟ್. ಸೊ ನೇಚರಲ್ಲಿರುವಂಥ ಕೆಲವು ಎಲೆಗಳು, ನಿಮ್ಮ ಕಡೆ ಎಲ್ಲ ಅದೇನೋ ಕಸುವಿನ ಎಲೆನೋ ಏನೋ ಹೇಳ್ತಿರಲ್ಲ, ಅದ್ರ ಮೇಲೆಲ್ಲ ನೀರಿನ ಹನಿ ಬಿದ್ದಿರುತ್ತಲ್ವಾ. ಸೊ ನೆಕ್ಸ್ಟ್. ಸೊ ಆದರೆ ಒಂದು ವಿಪರ್ಯಾಸ ಅಂದರೆ, ನಾವು ನಮ್ಮ ದೇಶದಲ್ಲಿ ತಾವರೆ ನಮ್ಮ ನ್ಯಾಷನಲ್ ಫ್ಲವರು ಎಲ್ಲನೂ ಇದೆ, ಬಟ್ ನಾವು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಇಟ್ ಈಸ್ ಆಲ್ವೇಸ್ ಸ್ಟೇಯಿಂಗ್ ಇನ್ ದ ಮಡಿ ಪಾಂಡ್, ಬಟ್ ಇಟ್ ವಿಲ್ ಆಲ್ವೇಸ್ ರಿಮೈನ್ ಕ್ಲೀನ್. ವಿ ನೆವರ್ ಥಾಟ್ ವೈ ಇಟ್ ಈಸ್. ಸೊ ಆದರೆ ಒಬ್ಬರು ಐ ಥಿಂಕ್ ಈಸ್ ಎ ಜರ್ಮನ್ ಸೈಂಟಿಸ್ಟ್ ವಿಲ್ಯೆಲ್ಮ್ ಬರ್ಟ್ಲಾಟ್ ಅಂತ, ಅವ್ರು ಏನು ಮಾಡ್ತಾರೆ, ಆ ಒಂದು ಎಲೆನ ತಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅವ್ರಿಗೆ ಈ ಥರ ಒಂದು ರಚನೆ ಗೊತ್ತಾಗುತ್ತೆ. ಅದ್ರ ಮೇಲೆ ಒಂದು ಟೈನಿ ಬಂಪ್ಸು, ಮತ್ತು ಆ ಬಂಪ್ಸ್ ಮೇಲೆ ಸಣ್ಣ ಸಣ್ಣ ನ್ಯಾನೋ ಕಣಗಳಿರುತ್ತೆ. ಮತ್ತು ಆ ಕಣಗಳು ಏನಿದೆ ಅಂತ ನೋಡಿದಾಗ ಅದ್ರ ಜೊತೆ ದೇ ಆರ್ ಆಲ್ ಪ್ಯಾರಾಫಿನ್ ವ್ಯಾಕ್ಸ್. ಸೊ ಅವ್ರಿಗೆ ನಿಸರ್ಗದಿಂದ ಅವ್ರು ಏನು ಪಾಠ ಕಲ್ತರು ಅಂದರೆ, ಮೈಕ್ರಾನ್ ಮತ್ತು ನ್ಯಾನೋ ಎರಡೂ ರೇಂಜ್ ಇರುವಂತಹ ಒಂದು ಮೈಕ್ರೋಸ್ಟ್ರಕ್ಚರ್ ಇದ್ದಾಗ ನಮಗೆ ಈ ಥರದ ಒಂದು ಸೆಲ್ಫ್ ಕ್ಲೀನಿಂಗ್ ಎಫೆಕ್ಟ್ ಬರುತ್ತೆ. ಮತ್ತು ಅದರ ಜೊತೆಗೆ ಲೋ ಸರ್ಫೇಸ್ ಎನರ್ಜಿ ಇರುವಂತಹ ಪ್ಯಾರಾಫಿನ್ ವ್ಯಾಕ್ಸ್ನಂತಹ ಒಂದು ಮೆಟೀರಿಯಲ್ ಬೇಕು ಅಂತ ಅವರು ಈ ಅಧ್ಯಯನದಿಂದ ಅವರು ನಮಗೆ ಹೇಳ್ತಾರೆ. ಸೊ ದಟ್ ಈಸ್ ಸೆಲ್ಫ್ ಕ್ಲೀನಿಂಗ್, ಸ್ವಯಂ ಶುಚಿಗೊಳಿಸುವ ತತ್ವದ ಏನು ಅಂದರೆ, ಅಲ್ಲಿ 10 ಮೈಕ್ರಾನ್ ರಫ್ ಸ್ಟ್ರಕ್ಚರ್, 100 ನ್ಯಾನೋಮೀಟರ್ ಫೈನ್ ಸ್ಟ್ರಕ್ಚರ್ ಇದೆ.
ಮತ್ತು ಅಲ್ಲಿ ಒಂದು ಕಾಂಟ್ಯಾಕ್ಟ್ ಆ್ಯಂಗಲ್, ವಾಟರ್ ಕಾಂಟ್ಯಾಕ್ಟ್ ಆ್ಯಂಗಲ್, ಒಂದು ನೀರಿನ ಬಿಂದು ಆ ಸರ್ಫೇಸ್ ಮೇಲೆ ಬಿದ್ದಾಗ ಅದರ ಒಂದು ಕಾಂಟ್ಯಾಕ್ಟ್ ಆ್ಯಂಗಲ್ ಬಂದು 161 ಡಿಗ್ರಿ, ಸಮಥಿಂಗ್ ಕಾಲ್ಡ್ ಸ್ಲೈಡಿಂಗ್ ಆ್ಯಂಗಲ್. ಯಾವ ಆ್ಯಂಗಲ್ ನಾವು ಅಲ್ಲಿ ಅದನ್ನು ಟಿಲ್ಟ್ ಮಾಡಿದಾಗ ಅದು ಕೆಳಕ್ಕೆ ಬೀಳುತ್ತೋ ಅದನ್ನು ಸ್ಲೈಡಿಂಗ್ ಆ್ಯಂಗಲ್ ಅಂತಾರೆ, ಅದನ್ನು 2 ಡಿಗ್ರೀಸ್ ಇರುತ್ತೆ. ಸೊ ನಾವು ಇದನ್ನು ಲ್ಯಾಬಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ಬೋತ್ ಮೈಕ್ರೋ ನ್ಯಾನೋ ರಫ್ನೆಸ್, ಅಲಾಂಗ್ ವಿತ್ ದಟ್ ವಿ ಶುಡ್ ಹ್ಯಾವ್ ಎ ಲೋ ಸರ್ಫೇಸ್ ಎನರ್ಜಿ ಮೆಟೀರಿಯಲ್ ಅಂತ ಅವರ ಅಧ್ಯಯನದಿಂದ ನಮಗೆ ಗೊತ್ತಾಯಿತು. ಸೊ ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಒಂದು ಪ್ಲ್ಯಾನ್ಸ್ ಎಲ್ಲ ತಗೊಂಡು ಅದರದ ವಿವಿಧ ಸ್ಟ್ರಕ್ಚರ್ಸ್ ಎಲ್ಲ ಸ್ಟಡಿ ಮಾಡಿ ಒಂದು ಪ್ಲ್ಯಾಂಟಾ ಅನ್ನೋದರಲ್ಲಿ ಒಂದು ಈ ಪೇಪರ್ನ ಫಸ್ಟ್ ಟೈಮು ಪಬ್ಲಿಷ್ ಮಾಡ್ತಾರೆ. ಪ್ಯೂರಿಟಿ ಆಫ್ ದ ಸೇಕ್ರೆಡ್ ಲೋಟಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಬ್ಬ ಭಾರತೀಯರ ಹೆಸರಿದ್ದಿದ್ರೆ ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಆಗ್ತಾ ಇತ್ತು. ಸೊ ಬೇರೆಯವರ ಹೆಸರನ್ನು ನೋಡಬೇಕಾಗಿದೆ. ಸೊ ಇದು ವಿಡಿಯೋ ಪ್ಲೇ ಮಾಡಿ. ಸೊ ಇದು ಲೋಟಸ್ ಲೀಫು. ಆ ಲೋಟಸ್ ಲೀಫ್ನ ಸ್ಟ್ರಕ್ಚರ್ ನೋಡ್ಬೋದು. ಅದ್ರ ಮೇಲೆ ನೋಡಿ ನೀರು ಬೌನ್ಸ್ ಆಗ್ತಾ, ನೀರಿನ ಒಂದು ಹನಿಗಳು ಬಿದ್ದಾಗ ದೇ ಸ್ಟಾರ್ಟ್ ಬೌನ್ಸಿಂಗ್. ಆಮೇಲೆ ಅದ್ರ ಮೇಲೆ ಧೂಳು ಹಾಕಿದ್ದಾರೆ. ಈಗ ಅದನ್ನ ಧೂಳೇನಾಗುತ್ತೆ, ಆ ಒಂದು ಡ್ರಾಪ್ ಕಲೆಕ್ಟ್ ಮಾಡಿಕೊಂಡು ಅದ್ರ ಸಮೇತ ಆ ಧೂಳನ್ನು ತಗೊಂಡು ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬಿಡಿ, ನೆಕ್ಸ್ಟ್ ಹೋಗಿ. ಸೊ ಜನರಲಿ ಸರ್ಫೇಸಸ್ ಆರ್ ಕ್ಲಾಸಿಫೈಡ್ ಇಂಟು, ಹಿಂದಿನ ಸ್ಲೈಡ್, ಹೈಡ್ರೋಫಿಲಿಕ್, ಹೈಡ್ರೋಫೋಬಿಕ್ ಅಂಡ್ ಸೂಪರ್ ಹೈಡ್ರೋಫೋಬಿಕ್. ಸೊ ಹೈಡ್ರೋಫೋಬಿಕ್ ಅಂದರೆ ಜಲಪ್ರೀತಿ, ಹೈಡ್ರೋಫಿಲಿಕ್ ಇಸ್ ಜಲಪ್ರೀತಿ, ಜಲವಿಕರ್ಷಣ, ಅತಿ ಜಲವಿಕರ್ಷಣ. ಸೊ ಇದು ಸೂಪರ್ ಹೈಡ್ರೋಫೋಬಿಕ್. ಸೊ ಲೋಟಸ್ ಲೀಫ್ ಇಸ್ ಸೂಪರ್ ಹೈಡ್ರೋಫೋಬಿಕ್, ವಾಟರ್ ಕಾಂಟ್ಯಾಕ್ಟ್ ಆಂಗಲ್ ಈಸ್ ಮೋರ್ ದೆನ್ 150 ಡಿಗ್ರೀಸ್. ಸೊ ದಿಸ್ ಸರ್ಫೇಸಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಫಕೀರ್ ಸರ್ಫೇಸಸ್. ನೀವೆಲ್ಲ ನೋಡಿರ್ತೀರ, ಫಕೀರುಗಳು ಮುಳ್ಳ ಮೇಲೆ ಕೂತಿರ್ತಾರಲ್ಲ, ಆ ಥರ ಈ ಹನಿಗಳು, ವಾಟರ್ ಡ್ರಾಪ್ಸ್ ವಿಲ್ ಸ್ಟೇ ಆನ್ ದ surface. So this is called as fakir surface. So already they are using it in different applications like ರೇಸ್ ಕಾರ್ಸ್ ಎಲ್ಲ ಧೂಳಲ್ಲೆಲ್ಲ ಹೋಗುತ್ತೆ. ಸೊ ಅಲ್ಲೆಲ್ಲ ಕಿಟಕಿ ಗಾಜೆಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲಿ ಹಾಕ್ತಾರೆ. ಮತ್ತು ಈವನ್ ವೆಹಿಕಲ್ಸ್ ಅಲ್ಲಿ ಈ ಮಳೆ ಬೀಳಬೇಕಾದ್ರೆ ಕ್ಲಾರಿಟಿ ಬೇಕಲ್ವಾ, ವಿಷನ್ ಬೇಕಲ್ಲ, ಅಲ್ಲಿ ಸಹ ಇದನ್ನು ಅಪ್ಲೈ. ಮತ್ತು ಸಬ್ಮೆರೀನ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಈ ಪಾಚಿ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ ಅಡುಗಿನ ಹಲ್ ಅಂತ ಒಂದು ಭಾಗ ಇರುತ್ತಲ್ಲ, ಅಲ್ಲೆಲ್ಲ ಪಾಚಿ ಕಟ್ಕೊಂಡ್ಬಿಡುತ್ತೆ. ಸೊ ಆವಾಗ ಒಂದು ಸಬ್ಮೆರೀನ್ ಹೋಗಬೇಕು ಅಂದರೆ ಇಟ್ ಹ್ಯಾಸ್ ಟು ಸ್ಪೆಂಡ್ ಲಾಟ್ ಆಫ್ ಫ್ಯೂಯಲ್, ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ಸೊ ಇಫ್ ಯು ಹ್ಯಾವ್ ಎ ಸೂಪರ್ ಹೈಡ್ರೋಫೋಬಿಕ್ ಕೋಟಿಂಗ್ ಆನ್ ದಟ್, ದೆನ್ ದಟ್ ಫಾರ್ಮೇಷನ್ ಈಸ್ ರಿಡ್ಯೂಸ್ಡ್, ದೆನ್ ದ ಸ್ಪೀಡ್ ವಿಲ್ ಬಿ ಬೆಟರ್. ನೆಕ್ಸ್ಟ್ ಅದೇ ಥರ ವೈಮಾಂತರಿಕ್ಷ ಕ್ಷೇತ್ರದಲ್ಲೂ ಮಾಡ್ಕೋಬೋದು. ಸೊ ಈ ಥರದ ಒಂದು ಸರ್ಫೇಸಸ್ನ ನಾವು ಲ್ಯಾಬ್ರೇಟರಿಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂದರೆ 2 ಥರ ಮಾಡ್ಬೋದು. ಈಗಾಗಲೇ ನಿಮ್ಮ ಹತ್ರ ಒಂದು ಹೈಡ್ರೋಫೋಬಿಕ್ ಸರ್ಫೇಸ್ ಇದೆ, ಅದನ್ನು ಸೂಪರ್ ಹೈಡ್ರೋಫೋಬಿಕ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಮೈಕ್ರೋ ಅಂಡ್ ನ್ಯಾನೋ ರಫ್ನೆಸ್ ಆನ್ ದ್ಯಾಟ್. Similarly, second one is you start with a material, then you create nano micro roughness and use a low surface energy material. So ನಾವು ಒಂದು 2 ಉದಾಹರಣೆ ನೋಡೋಣ. ಒಂದು PTFE ಬಂದು ಪಾಲಿಟೆಟ್ರಾಫ್ಲೂರೋಎಥಿಲೀನ್, ಇಟ್ ಈಸ್ ಹೈಡ್ರೋಫೋಬಿಕ್ ಮೆಟೀರಿಯಲ್. ಸೊ ಆ ಮೆಟೀರಿಯಲ್ನ ತಗೊಂಡು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಮಾ ಯೂಸ್ ಮಾಡಿಕೊಂಡು ಅದನ್ನು ರಫ್ನೆಸ್ ಮಾಡಿದ್ದಾರೆ. ಆ ರಫನ್ ಮಾಡಿಬಿಟ್ಟು ಆ ಸರ್ಫೇಸ್ನ ಮೇಲೆ ನೋಡಿದಾಗ ದೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎ ಸೂಪರ್ ಹೈಡ್ರೋಫೋಬಿಕ್ ಕೋಟಿಂಗ್. 154 155 ಡಿಗ್ರಿ ಇರುವಂಥದ್ದು. ಇದು ಎಷ್ಟು ದಿನ, 10 ತಿಂಗಳಿಟ್ರೂ ಸಹ ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ತುಂಬ ಈಸಿಯಾಗಿ ಮಾಡಬೇಕು ಅಂದರೆ ಪಾಲಿಮರ್, ಯಾವುದೇ ಒಂದು ಪಾಲಿಮರ್, ಲೋ ಸರ್ಫೇಸ್ ಎನರ್ಜಿ ಪಾಲಿಮರ್ ತೊಗೊಂಡು ಅದರಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಹಾಕಿದಾಗ ನಮಗೆ ಈ ಥರದ ಕೋಟಿಂಗ್ಸ್ ಮಾಡ್ಬೋದು. ಒಂದು PVDF ಮತ್ತು ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ತೋರಿಸಲಾಗಿದೆ. ನೆಕ್ಸ್ಟ್ ಒನ್, ಸೊ ಇದು ನಮ್ಮ ಲ್ಯಾಬಲ್ಲೇ ಮಾಡಿರೋವಂಥದ್ದು. ಇಲ್ಲಿ ಸಿಲಿಕಾ SiO2 ಅಂತಾರಲ್ಲ, ನ್ಯಾನೋ ಪಾರ್ಟಿಕಲ್ಸ್ ಹಾಕಿದಾಗ ಅದರ ಒಂದು ಅಮೌಂಟ್ ಚೇಂಜ್ ಮಾಡ್ತಾ ಇದ್ದಂಗೆ ಹೈಡ್ರೋಫೋಬಿಸಿಟಿ ಅದೆಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು 33.3% ಇದ್ದಾಗ 117 ಡಿಗ್ರಿ, ಕೊನೆಗೆ 168 ಡಿಗ್ರಿ ಅಷ್ಟು ನಾವು ಪಡ್ಕೊಂಡಿದ್ದೀವಿ. ಸೊ ಯು ಕ್ಯಾನ್ ಸಿ ದಟ್ ದ ಡ್ರಾಪ್ ಇಸ್ ಸಿಟ್ಟಿಂಗ್ ಆನ್ ದ ಸರ್ಫೇಸ್. ನೆಕ್ಸ್ಟ್, ಸೊ ಇನ್ನೊಂದು ಎಕ್ಸಾಂಪಲ್ಲು, ಒಂದು ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಇದೊಂದು ಎಕ್ಸಾಂಪಲ್ಲು. ಕ್ಯಾನ್ ಯು ಟೆಲ್ ವಾಟ್ ಈಸ್ ದಿಸ್ ಮೆಟೀರಿಯಲ್? ಥರ್ಮೋಕೋಲ್. ಅದಕ್ಕೆ ಒಂದು ಏನು ಯೂಸ್ ಮಾಡ್ತಾರೆ? ವಾಟ್ ಪಾಲಿಮರ್ ಈಸ್ ಯೂಸ್ಡ್ ಇನ್ ದಟ್? ಸೊ ನಾವು ಇದನ್ನ ಡೇ ಇನ್ ಅಂಡ್ ಡೇ ಔಟ್ ವಿ ಆರ್ so much, it is not recyclable. Okay, this is called polystyrene. Okay, so ಈ polystyrene ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಲ್ಯಾಬಲ್ಲಿ ಪಾಲಿಸ್ಟೈರಿನ್ನ ಒಂದು ಟೆಟ್ರಾಹೈಡ್ರೋಫ್ಯೂರಾನ್ ಅಂತ ಒಂದು ಸಾಲ್ವೆಂಟಲ್ಲಿ ಅದನ್ನು ಡಿಸಾಲ್ವ್ ಮಾಡ್ತೀವಿ. ಡಿಸಾಲ್ವ್ ಮಾಡಿಬಿಟ್ಟು ಅದಕ್ಕೆ ನಾವು ಎಥನಾಲ್ ಆ್ಯಡ್ ಮಾಡಿದ್ದೀವಿ. ಆವಾಗ ಅಲ್ಲಿ ಫೇಸ್ ಸೆಪ್ರೇಷನ್ ಅಂತ ಆಗುತ್ತೆ.
ಎರಡು ಸಾಲ್ವೆಂಟ್ ಯೂಸ್ ಮಾಡಿದಾಗ ಎ ರಿಯಾಕ್ಷನ್ ಕಾಲ್ಡ್ ಫೇಸ್ ಸೆಪ್ರೇಷನ್ ಆಗುತ್ತೆ. ಆವಾಗ ಅಲ್ಲಿ ನ್ಯಾನೋ ಕಣಗಳ ಫಾರ್ಮ್ ಆಗುತ್ತೆ, ಕೊಲಾಯ್ಡಲ್ ಸೊಲ್ಯೂಷನ್ ತರ. ಸೊ ಅದನ್ನು ಯೂಸ್ ಮಾಡಿ ನಾವು ಕೋಟಿಂಗ್ಸ್ ಮಾಡಿದ್ದೀವಿ. ಸೊ ದೆರ್ ಇಸ್ ಎ ವೇ ವಿ ಕ್ಯಾನ್ ಈವನ್ ಯೂಸ್ ಸಚ್ ಮೆಟೀರಿಯಲ್ಸ್ ಅಂಡ್ ವಿ ಕ್ಯಾನ್ ಮೇಕ್ ಕೋಟಿಂಗ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಸಮ್ ಅಪ್ಲಿಕೇಶನ್ಸ್ ವೇರ್ ಯು ಡೋಂಟ್ ರಿಕ್ವೈರ್ ಟ್ರಾನ್ಸ್ಪರೆನ್ಸಿ. ಇದು ಸ್ವಲ್ಪ ಬಿಳಿ ಒಂದು ಲೇಯರ್ ತರ ಬರುತ್ತೆ ನಾವು ಯೂಸ್ ಮಾಡಿದ್ರೆ. ಎಲ್ಲಿ ನಮಗೆ ಪಾರದರ್ಶಕತೆ ಬೇಕಾಗಿಲ್ವೋ ಅಲ್ಲಿ ನಾವು ಇದನ್ನ ಖಂಡಿತ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಇದೊಂದು ಏರ್ ಕ್ರಾಫ್ಟ್ ಅಲ್ಲ, ಇದು ಅಲ್ಯೂಮಿನಿಯಂ ಅಲಾಯ್. ಈ ಅಲ್ಯೂಮಿನಿಯಂ ಅಲಾಯ್ನ ಏರ್ ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಈ ಏರ್ ಕ್ರಾಫ್ಟ್ಸ್ ಒಂದು ಸಮುದ್ರದ ಹತ್ರ ಕೆಲವು ಸಲ ಈ ನೇವಿಯಲ್ಲೆಲ್ಲ ಫ್ರಮ್ ದ ನೇವಿ ಬೇಸ್ ಅಲ್ಲೆಲ್ಲ ತುಂಬಾ ಇದಿರುತ್ತೆ, ಸೋಡಿಯಂ ಕ್ಲೋರೈಡ್ ಲವಣಾಂಶ ಜಾಸ್ತಿ ಇರುತ್ತೆ, ಅವಾಗೆಲ್ಲ ಅದು ತುಕ್ಕಿಡಿಯುತ್ತೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ನಾವು ಈ ಒಂದು ಏರೋಸ್ಪೇಸ್ ಮೆಟೀರಿಯಲ್ಸ್ ಅಲಾಯ್ಸ್ಗೆಲ್ಲಾನು ನಾವು ಒಂದು ಸೂಪರ್ ಹೈಡ್ರೋಫೋಬಿಕ್ ಕೋಟಿಂಗ್ ಕೊಡ್ಬೋದು. ಸೊ ನಾವು ಇಲ್ಲೇನು ಮಾಡಿದ್ದೀವಿ ಒಂದು ಏರೋಸ್ಪೇಸ್ ಅಲ್ಯೂಮಿನಿಯಂ ಅಲಾಯ್ ತೊಗೊಂಡು ಅದಕ್ಕೆ ಫಸ್ಟು ಮೈಕ್ರೋ ರಫ್ನೆಸ್ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ, ಒಂದು ಗ್ರಿಡ್ ಬ್ಲಾಸ್ಟಿಂಗ್ ಅಂತ ಮಾಡ್ತಾರೆ. ಒಂದು ಅಲ್ಯೂಮಿನಾ ಅಥವಾ ಸ್ಯಾಂಡ್ ಪಾರ್ಟಿಕಲ್ಸ್ ತೊಗೊಂಡು ಅದರ ಮೇಲೆ ಹೊಡೆಯೋದು, ಒಂದು ಪ್ರೆಷರಿಂದ ಹೊಡೆದಾಗ ಅದೊಂದು ರಫ್ನೆಸ್ ಬರುತ್ತೆ. ಆಮೇಲೆ ಅದಕ್ಕೆ ನ್ಯಾನೋ ರಫ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಏನು ಮಾಡಿದ್ದೀವಿ, ಕೆಮಿಕಲ್ ಎಚ್ಚಿಂಗ್ ಮಾಡಿದ್ದೀವಿ. ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಇಟ್ಟು ಅದನ್ನ ನ್ಯಾನೋ ರಫ್ನೆಸ್ ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ಲೋ ಸರ್ಫೇಸ್ ಎನರ್ಜಿ ಮೆಟೀರಿಯಲ್ ಮಿರಸ್ಟಿಕ್ ಆಸಿಡ್ ಅಂತ, ಇದೆಲ್ಲ ನಮ್ಮ ದೇ ಆರ್ ಆಲ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್. ಓಕೆ, ಸೊ ವಿ ಹ್ಯಾವ್ ಯೂಸ್ ದಟ್ ಅಂಡ್ ಮೇಡ್ ದೋಸ್ ಕೋಟಿಂಗ್ಸ್. ನೆಕ್ಸ್ಟ್, ಸೊ ಮತ್ತೆ ಬಟ್ಟೆ ಮೇಲೆ ಸಹ ಅನೇಕ ಒಂದು ಇನ್ಸ್ಟೆನ್ಸಸ್ ಅಲ್ಲಿ ವಿ ಫೀಲ್ ದಟ್ ದರ್ ಇಸ್ ಎ ನೀಡ್ ಫಾರ್ ದಿಸ್ ಸೂಪರ್ ಹೈಡ್ರೋಫೋಬಿಕ್ ಕೋಟಿಂಗ್. ಎಷ್ಟೊಂದ್ಸಲಿ ಏನೋ ಟೀಚಲ್ಲಿ ಹೋಗುತ್ತೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಲೀನ್ ಅಂಡ್ ಆಲ್. ಸೊ such instances, so we can go for this thing. So we have done some coatings in our lab using zinc oxide coatings. Zinc oxide is antibacterial and also we can use it. ಸೊ ಅಲ್ಲೇನು ಮಾಡಿದ್ದೀವಿ ಅಂದರೆ ಒಂದು ಕಾಟನ್ ಫ್ಯಾಬ್ರಿಕ್ ತೊಗೊಂಡು ನಾವು ಪ್ರಿಪೇರ್ ಮಾಡಿರುವಂಥ ಜಿಂಕ್ ಆಕ್ಸೈಡ್ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿ ಡ್ರೈ ಮಾಡಿ ಈ ಥರ ಮಾಡಿದ್ದೀವಿ. ಇದರ ಒಂದು ಡ್ಯೂರಬಿಲಿಟಿ ಇನ್ಕ್ರೀಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸೆಂಡ್ ಥ್ರೂ ರೋಲರ್ಸ್. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ರೋಲರ್ಸ್ ಮಧ್ಯೆ ಕಳಿಸಿದಾಗ ಆ ಕಣಗಳು ಆ ಫ್ಯಾಬ್ರಿಕ್ನ ಒಂದು ರಂಧ್ರಗಳ ಮಧ್ಯೆ ಸಿಕ್ಕಾಕೊಂಡು ದೇ ವಿಲ್ ಬಿ ಎಂಬೆಡೆಡ್ ವಿತ್ ಸಮ್ ಟೆಂಪ್ರೇಚರ್ ಮಾಡ್ತಾರೆ. ಸೊ ಇದನ್ನು ಸಹ ನಾವು ಮಾಡಿದ್ದೇವೆ. ಯು ಕ್ಯಾನ್ ಸಿ ನೆಕ್ಸ್ಟ್. ಸೊ ಇದಲ್ಲದೆ ನಾವು ಬೇರೆದು ಒಂದು TVS ಅವರಿಗೇನೋ ಒಂದರಲ್ಲಿ ಪೆಟ್ರೋಲ್ ರಿಪೆಲ್ಲಿಂಗ್ ಪ್ರಾಪರ್ಟಿ ಬೇಕಾಗಿತ್ತು. ಒಂದು ಕಾಂಪೊನೆಂಟ್ಗೆ ನಾವು ಈ ಕೋಟಿಂಗ್ ಮಾಡಿಕೊಟ್ಟಿದ್ದೀವಿ. ಮತ್ತು ಸುಮಾರು ಕಡೆ ಈ ಹೆಂಚ್ ಯೂಸ್ ಮಾಡ್ತಾರಲ್ವ, ಅಲ್ಲೆಲ್ಲ ಮಳೆ ಬಂದಾಗೆಲ್ಲ ಪಾಚಿ ಎಲ್ಲ ಕಟ್ಕೊಂಡು ಇದಾಗುತ್ತೆ. ಸೊ ಯು ಕ್ಯಾನ್ ಅವಾಯ್ಡ್ ದಟ್ ಟು ಸಮ್ ಎಕ್ಸ್ಟೆಂಟ್ ಬೈ ಯೂಸಿಂಗ್ ದಿ ಸೂಪರ್ ಹೈಡ್ರೋಫೋಬಿಕ್ ಕೋಟಿಂಗ್. ಮತ್ತು ಅಸ್ಸಾಮು ಆ ಕಡೆ ಎಲ್ಲ ಬಂಬು ಯೂಸ್ ಮಾಡಿಕೊಂಡು ಮನೆಗಳೆಲ್ಲ ಕಟ್ತಾರೆ, ಅಲ್ಲಿ ನೀರಲ್ಲೇ ಇರುತ್ತೆ ಬಂಬುಗಳೆಲ್ಲ. ಸೊ ವಿ ಕ್ಯಾನ್ ಆಲ್ಸೋ ಪ್ರೊಟೆಕ್ಟ್ ದಮ್ ಬೈ ಯೂಸಿಂಗ್. ಸೊ ವಿ ಕ್ಯಾನ್ ಡೂ ವಿ ಕ್ಯಾನ್ ಥಿಂಕ್ ಆಫ್ ಲಾಟ್ ಆಫ್ ಅಪ್ಲಿಕೇಶನ್ಸ್. ಸೊ ನಮ್ಮ ಲ್ಯಾಬಲ್ಲಿ ಮಂಜುಗಡ್ಡೆ ನಿರೋಧಕ ಲೇಪನ ಸಹ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಜಸ್ಟ್ ಇದಕ್ಕೆ ಇದನ್ನ ನಾವು ಮಾಡ್ಬೋದು, ಆದರೆ ನಮ್ಗೆ ಬೇಕಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ನಮ್ಮ ದೇಶದಲ್ಲಿ ಇರೋದಿಲ್ಲ. ಆ್ಯಕ್ಚುಲಿ ತುಂಬ ಸ್ಯಾಡ್ ಪಾರ್ಟ್ ಅಂದರೆ ನಮ್ಮ ದೇಶದ ಸಂಶೋಧನೆಯಲ್ಲಿ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ನಾವು ಇಂಪೋರ್ಟ್ ಮಾಡ್ಕೋತಾ ಇರ್ತೀವಿ. ಸೊ ಕೆಲವೆಲ್ಲ ಈಗೀಗ ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಹ ನಮಗೆ ಬೇಕಾಗಿರುವಂಥ ಒಂದು ಇದನ್ನು ಇನ್ಸ್ಟ್ರೂಮೆಂಟ್ನ IISc ಒಬ್ಬರು ಪ್ರೊಫೆಸರ್ ಬಾಬ್ಜಿ ಅಂತ ಅವರು ಇದನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಐಸ್ ರಿಡಕ್ಷನ್ ಫ್ಯಾಕ್ಟರ್, ಈ ಕೋಟಿಂಗ್ ಇಲ್ಲದೆ ಇದ್ರೆ ಎಷ್ಟು ಐಸ್ ಫಾರ್ಮ್ ಆಗುತ್ತೆ, ಇದಿದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಬೇರೆ ಅಲ್ಯೂಮಿನಿಯಂ ತೊಗೊಂಡಿದ್ದೀವಿ, ಇನ್ನೊಂದು ಐಸ್ಫೋಬಿಕ್ ಕೋಟಿಂಗ್ ಇರುವಂಥ ಅಲ್ಯೂಮಿನಿಯಂ ತೊಗೊಂಡಾಗ ಕೋಟಿಂಗ್ ಇದ್ದಾಗ ಅದರದ ಒಂದು 43.2 ಟೈಮ್ಸ್ ಕಡಿಮೆ ಆಗುತ್ತೆ ಅಂತ ನಮ್ಮ ಅಧ್ಯಯನದಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಸೊ ನಮಗೆ ಒಂದು ಏರೋಸ್ಪೇಸ್ ಅಪ್ಲಿಕೇಶನ್ಗೆ ಈ ಕೋಟಿಂಗ್ಗೆ ತುಂಬ ಕಠಿಣ ಕಂಡೀಷನ್ಸ್, ಸ್ಟ್ರಿಂಜೆಂಟ್ ಕಂಡೀಷನ್ಸ್, ದೀಸ್ ಆರ್ ದ ಕಂಡೀಷನ್ಸ್ ಲೈಡ್ ಡೌನ್ ಬೈ ಅವರ್ ನಮ್ಮ ಒಂದು ಪ್ಯಾನಲ್. ಅವರು ಈ ಥರ ಹೇಳಿದರು, ಒಂದು ಡ್ಯೂರಬಿಲಿಟಿ ಫಾರ್ 5 years ಅಂತ. ನಾವು ಎಲ್ಲನೂ ಮಾಡಿದ್ವಿ, ಆದರೆ ಡ್ಯೂರಬಿಲಿಟಿ ಮಾತ್ರ ಅಚೀವ್ ಮಾಡೋಕ್ಕೆ ಆಗಿಲ್ಲ. ನೇಚರಲ್ಲಿ ತಾವರೆ ಎಲೆನ ನಾವು ಅದರದ್ದು ಒಂದು ಇದನ್ನೆಲ್ಲ ರಬ್ ಮಾಡಿಬಿಟ್ರೆ ಸ್ವಲ್ಪ ದಿನ ಆದಮೇಲೆ ಅದು ಮತ್ತೆ ಬರುತ್ತೆ. ಆದರೆ ನಾವು ಮಾಡುವಂಥ ಮನುಷ್ಯರು ಮಾಡುವಂಥದ್ದಕ್ಕೆ ಆ ಬೆಲೆ ಇಲ್ಲ. ಸೊ ವಿ ಡೋಂಟ್ ನೋ ಹೌ ಟು ರಿಜುವಿನೇಟ್ ದ ಸರ್ಫೇಸಸ್. ಸೊ ದಟ್ ಈಸ್ ವೇರ್ ವಿ ಫೇಲ್ಡ್, ಬಟ್ ವಿ ಕೆನಾಟ್ ಹ್ಯಾವ್ ಡ್ಯೂರಬಿಲಿಟಿ ಮೋರ್ ದೆನ್ 6 years. ವರ್ಲ್ಡ್ ಈಸ್ ವರ್ಕಿಂಗ್ ಆನ್ ದಟ್ ನೌ. ನೆಕ್ಸ್ಟ್. ಸೊ ಪ್ರಾಯೋಗಿಕವಾಗಿ ಕೆಲವು ತೋರಿಸಿದ್ದಾರೆ ಈ ಥರದ್ದು. ನಾನು ಹೇಳಿದ್ನಲ್ಲ ಕೇಬಲ್ಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಸೊ ಆಲ್ರೆಡಿ ಪೀಪಲ್ ಹ್ಯಾವ್ ಶೋನ್ ಬೈ ಯೂಸಿಂಗ್ ಸೂಪರ್ ಹೈಡ್ರೋಫೋಬಿಕ್ ಸರ್ಫೇಸಸ್ ಯು ಕ್ಯಾನ್ ಅವಾಯ್ಡ್ ದ ಫಾರ್ಮೇಷನ್ ಆಫ್ ಐಸ್. ನೆಕ್ಸ್ಟ್, ಅದೇ ಥರ ಯು ಕ್ಯಾನ್ ಅವಾಯ್ಡ್ ದ ಫಾರ್ಮೇಷನ್ ಆಫ್ ದಿಸ್ algae formation and all.
ನೆಕ್ಸ್ಟ್ ಹಿಂದೆ ಇಲ್ಲ ಮುಂದೆ. ನೆಕ್ಸ್ಟ್ ಇವ್ರು ಹಿಂದೆ. ಮತ್ತೆ ಇದೇ ತರ ಕರೋಷನ್ ತುಕ್ಕಿಡಿಯೋದು ಸಹ 2 ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟ್ ತಗೊಂಡು ಒಂದು ಭಾಗಕ್ಕೆ ಈ ಲೇಪ್ನ ಹಾಕಿದ್ದಾರೆ, ಇನ್ನೊಂದು ಕಡೆ ಇಲ್ಲ. ಸೊ ಯಾವ ಕಡೆ ಹಾಕಿಲ್ವೋ ಅಲ್ಲಿ ನಾವು 60 ದಿನದೊಳಗಡೆ ಯು ಕ್ಯಾನ್ ಸಿ ದಟ್ ತುಕ್ಕಿಡ್ದೋಗಿದೆ. ಸೊ ಈವನ್ ಈಗ ಐಫೋನು ಅದಕ್ಕೆಲ್ಲಾನು ಈ ತರ ಲೇಪನ ಕೊಟ್ಟಾಗ ಅದು ನೀರಲ್ಲಿ ಬಿದ್ದರೂ ಸಹ ಅದಕ್ಕೆ ಏನೂ ಆಗೋದಿಲ್ಲ. ಮತ್ತೆ ಈ ಒಂದು ಬಿಳಿ ಶೂಸು ತಾಯಂದಿರಿಗೆ ಈ ಬಾಧೆ ಗೊತ್ತು. ಮಕ್ಳು ಆಟ ಆಡ್ಕೊಂಡ್ ಬಂದ್ರೆ ಆ ಶೂಸ್ ಒಗಿಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರದ್ದಿದ್ರೆ ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಹೆಚ್ಚಿನ ವಸ್ತುಗಳು ಈಗ ಇರೋದಕ್ಕೆ ಸಾಧ್ಯನಾ? ಸೊ ನೀವು ಸಹ ಸ್ವಲ್ಪ ಯೋಚನೆ ಮಾಡ್ಬೋದು ಈ ಥರದ್ದು. ಯು ಕ್ಯಾನ್ ಥಿಂಕ್ ಆಫ್ ನೆಕ್ಸ್ಟ್. ಸೊ ಸೆಲ್ಫ್ ಕ್ಲೀನಿಂಗ್ ಮತ್ತೆ ಅತಿ ಜಲ ವಿಕರ್ಷಣ ನೆಕ್ಸ್ಟ್. ಸೊ ನೇಚರಲ್ಲಿ ಎಷ್ಟೊಂದು ರೀತಿಯ ಒಂದು ಉದಾಹರಣೆಗಳಿದೆ. ಇದರಿಂದ ಎಲ್ಲಾನು ನಾವು ಸ್ಫೂರ್ತಿ ತಗೊಂಡು ನಾವು ಈ ತರದ ವಸ್ತುಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ನೆಕ್ಸ್ಟ್, ಈ ನ್ಯಾನೋ ವಸ್ತುಗಳ ಏನೇನು ಫ್ಯೂಚರಿಸ್ಟಿಕ್ ಅಪ್ಲಿಕೇಶನ್ಸ್ ಇರ್ಬೋದು ಅಂದ್ರೆ ಕೋಟಿಂಗ್ಸ್ ಅಲ್ಲಿ, ಡ್ರಗ್ ಡೆಲಿವರಿ. ಈಗೆಲ್ಲ ಡ್ರಗ್ ಡೆಲಿವರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವೇನೋ ಒಂದು ಔಷಧಿ ತಗೊಂಡಾಗ ಅದರ ಒಂದು ಎಫೆಕ್ಟ್ ಎಲ್ಲ ಪಾರ್ಟ್ಸ್ಗೂ ಹೋಗ್ತಾ ಇದೆ. ಅದೇ ಎಲ್ಲಿ ಒಂದು ಅಫೆಕ್ಟ್ ಆಗಿದೆ ಅದೇ ರೀಜನ್ಗೆ ಹೋಗಿ ಅಲ್ಲೇ ಟಾರ್ಗೆಟ್ ಮಾಡಿ ಅಲ್ಲೇ ಔಷಧಿಯ ಒಂದು ಪರಿಣಾಮ ಆಗಬೇಕು ಅಂದ್ರೆ ಅದಕ್ಕೆ ಡ್ರಗ್ ಡೆಲಿವರಿ ಅಂತ ಹೇಳ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ಸಹ ಸುಮಾರು ಅಧ್ಯಯನಗಳು ನಡೀತಾ ಇದೆ. ಮತ್ತೆ ಈಗೀಗ ಕಾರ್ಬನ್ ಡೈಆಕ್ಸೈಡ್ ಕ್ಯಾಪ್ಚರ್ ಅಂಡ್ ಕನ್ವರ್ಷನ್, ಈಗ ಎಲ್ಲರೂ ಜಾಗತಿಕ ತಾಪಮಾನ ಅಂತೆಲ್ಲ ಹೇಳ್ತಾರಲ್ಲ, ಗ್ಲೋಬಲ್ ವಾರ್ಮಿಂಗ್, ಅದು ಏನಕ್ಕೆ ಆಗ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಅಂಡ್ ಆಲ್. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಸಹ ನ್ಯಾನೋ ಇದನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು ಅನ್ನೋದು. ಮತ್ತೆ ಸೆನ್ಸರ್ಸ್, ಬಯೋ ಸೆನ್ಸರ್ಸ್ ಆಗ್ಬೋದು, ಈವನ್ ಆಟೋಮೊಬೈಲ್ ಸೆನ್ಸರ್ಸು ಅಂದರೆ ಸಂವೇದಕಗಳು, ಸೂಪರ್ ಕೆಪಾಸಿಟರ್ಸು, ಬ್ಯಾಟ್ರೀಸು, ಮತ್ತೆ ವಾಟರ್ ಪ್ಯೂರಿಫಿಕೇಶನ್. ಇವನ್ ದೋ ಪ್ಲೆಂಟಿ ಆಫ್ ವಾಟರ್ ಈಸ್ ದೇರ್ ಬಟ್ ಮೆನಿ ವಾಟರ್ ಈಸ್ ನಾಟ್ ಪೋರ್ಟಬಲ್. ಸೊ ಅದನ್ನೆಲ್ಲ ಪ್ಯೂರಿಫೈ ಮಾಡೋದಕ್ಕೆ ಸಹ ನ್ಯಾನೋ ತಂತ್ರಜ್ಞಾನ ಒಂದು ದೊಡ್ಡ ಮೊತ್ತದಲ್ಲಿ ಇದಾಗುತ್ತೆ. ಮತ್ತು ಹೈಡ್ರೋಜನ್ ಸ್ಟೋರೇಜ್, ಹೈಡ್ರೋಜನ್ ಬಗ್ಗೆ ತುಂಬಾನೇ ಇದೆ ಮಾತಾಡಲಿಕ್ಕೆ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಟೈಮ್ ಆರ್ ನಾಟ್. ಒಂದು 10-15 minutes ಕ್ಯಾನ್ ಐ ಟೇಕ್? ಓಕೆ. ಸೊ ಹೈಡ್ರೋಜನ್ ಸ್ಟೋರೇಜು ಅದ್ರ ಬಗ್ಗೆ ಸಹ ನಾವು ಹೆಚ್ಚಿನ ವಿವರಗಳು ನೋಡಬೇಕು. ಇದು ಬೇಡ, ಸ್ಕಿಪ್ ಮಾಡಿ. ಸೊ ಸ್ಕಿಪ್ ಮಾಡಿ ಇದನ್ನು. ನೆಕ್ಸ್ಟ್ ಇದೆಲ್ಲ ನಮ್ಮ ಲ್ಯಾಬಲ್ಲಿ ನಾವು ಪ್ರಿಪೇರ್ ಮಾಡಿರುವಂತಹ ನ್ಯಾನೋ ಕಣಗಳು, ಬೇರೆ ಬೇರೆ ಒಂದು ಶೇಪ್ನ ಪಾರ್ಟಿಕಲ್ಸ್. ನೆಕ್ಸ್ಟ್ ಹೀಗೆ ಇದೊಂದು ಜಸ್ಟ್ ಇದು ಎಲ್ಲರಿಗೂ ಗೊತ್ತಲ್ವಾ? ಏನಿದು? ಟಚ್ ಮೀ ನಾಟ್, ಮುಟ್ಟಿದರೆ ಮುನಿ, ಕರೆಕ್ಟ್. ಅದಕ್ಕೆ ಸೈಂಟಿಫಿಕ್ ನೇಮ್ ಏನು? ವೆರಿ ಗುಡ್. ನೆಕ್ಸ್ಟ್. ಸೊ ಈ ಥರದ ಒಂದು ವಸ್ತುಗಳನ್ನ ಸಹ ನಾವು ಮಾಡ್ಬೋದಲ್ವಾ? ಅದರ ಆಕಾರ ಸ್ಮರಣೆ, ಶೇಪ್ ಮೆಮೊರಿ ನಾವು ಯಾವ ಶೇಪಲ್ಲಿ ಇದ್ವಿ ಅದನ್ನು ನೆನ್ಪಿಟ್ಕೊಂಡು ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್, ಈ ಥರದ ವಸ್ತುಗಳನ್ನ ಇದನ್ನು ಏರೋಸ್ಪೇಸಲ್ಲಿ ತುಂಬ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ಸ್ಪೇಸ್ಗೆ ಏನೇನೋ ಕಾಂಪೊನೆಂಟ್ಸ್ ಕಳಿಸ್ತೀವಲ್ಲ, ಈಗ ದೊಡ್ಡ ಆ್ಯಂಟೆನಾ ಎಲ್ಲಾನು. ಸೊ ಈ ಆ್ಯಂಟೆನಾ ಹೀಗೆ ಇರೋ ಆ್ಯಂಟೆನಾನ ಸ್ಪೇಸ್ಗೆ ಕಳಿಸ್ಲಿಕ್ಕೆ ಕಷ್ಟ ಆಗುತ್ತಲ್ವಾ? ಸೊ ಅದಕ್ಕೆ ಬೇರೆದೇ ಒಂದು ರೂಪ ಕೊಟ್ಟಿರೋದು. ಸೊ ಅದರ ಒಂದು ನಿಜವಾದ ರೂಪ ತೆರೆದಿರೋ ಅಂಥದ್ದು ರೂಪ. ಸೊ ಫೋಲ್ಡ್ ಮಾಡಿ ಕಳಿಸ್ತಾರೆ. ಅದು ಆ ಒಂದು ಸ್ಪೇಸಿನ ಒಂದು ಎನ್ವಿರಾನ್ಮೆಂಟ್ಗೆ ಹೋದಾಗ ಅದಕ್ಕೆ ಒಂದು ವೋಲ್ಟೇಜ್ ಅಪ್ಲೈ ಮಾಡ್ತಾರೆ. ಆ ವೋಲ್ಟೇಜ್ ಬಂದಾಗ ಅದು ಅದರ ಹಳೆಯ ಒಂದು ಆಕಾರನ ನೆನಪು ಮಾಡಿಕೊಂಡು ಇಟ್ ವಿಲ್ ಕಮ್ ಬ್ಯಾಕ್. ಸೊ ದಟ್ ಈಸ್ ಕಾಲ್ಡ್ ಎ ಶೇಪ್ ಮೆಮೊರಿ. ಸೊ ಇಲ್ಲಿ ಶೇಪ್ ಮೆಮೊರಿ ಮೆಟಲ್ಸ್ ಇದೆ, ಶೇಪ್ ಮೆಮೊರಿ ಪಾಲಿಮರ್ಸ್ ಇದೆ. ಮತ್ತೆ ಈಗ ಸಮಥಿಂಗ್ ಕಾಲ್ಡ್ ಎಸ್ ಮಾರ್ಫಿಂಗ್ ವಿಂಗ್. ಸೊ ಈಗ ನಾವು ಅಕ್ಕಿ ನೋಡ್ತೀವಲ್ಲ ಫ್ಲೈ ಮಾಡಬೇಕಾದ್ರೆ, ಅದು ಬೇರೆ ಬೇರೆ ಆಕಾರ ಮಾಡ್ತಾರೆ. ಅದೇ ಥರ ನಾವು ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಶೇಪ್ ಮೆಮೊರಿ ಪಾಲಿಮರ್ಸ್ ಯೂಸ್ ಮಾಡ್ಬೋದಾ ಎಂಬುದ್ರ ಬಗ್ಗೆ ಅಧ್ಯಯನ ನಡೀತಾ ಇದೆ. ನೆಕ್ಸ್ಟ್ ಲೈನ್. ಸೊ ಇದು ನಮ್ಮ ಲ್ಯಾಬಲ್ಲಿ ನಾವು ಅಭಿವೃದ್ಧಿ ಮಾಡಿರೋದು. ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತಿಲ್ವಾ? ಸೊ ಇಲ್ಲಿ ವಿ ಹ್ಯಾವ್ ಯೂಸ್ 2 ಸ್ಟಿಮ್ಯುಲೈ. ಅದಕ್ಕೆ ಒಂದು ಸ್ಟಿಮ್ಯುಲಸ್ ಅಂತ ಇರುತ್ತೆ, ಒಂದು ಹೀಟ್ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ಎಲೆಕ್ಟ್ರಿಕಲ್. ಸೊ ಯು ಕ್ಯಾನ್ ಸಿ ದಟ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ವಿಂಗ್ ಲೈಕ್ ಸ್ಟ್ರಕ್ಚರ್. ಓಕೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ಒಂದು ಪಾಲಿಮರಲ್ಲಿ ವಿ ಹ್ಯಾವ್ ಆ್ಯಡೆಡ್ ನ್ಯಾನೋ ಪಾರ್ಟಿಕಲ್ಸ್ ಆಫ್ ಐರನ್ ಆಕ್ಸೈಡ್ ಆ್ಯಂಡ್ ರೆಡ್ಯೂಸ್ ಗ್ರಾಫಿನ್ ಆಕ್ಸೈಡ್. ಸೊ ಈ ಥರ ಪಾಲಿಮರ್ಸ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಇದನ್ನು ಮುಂದೆ ಹೇಗೆ ನಾವು ಆ ಥರ ಮಾರ್ಫಿಂಗ್ ವಿಂಗ್ ಎಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್. ಸೊ ಈ ಒಂದು ಇದಕ್ಕೆ ನಮಗೆ ಒಂದು ಇನೋವೇಷನ್ ಅವಾರ್ಡ್, ಬೆಸ್ಟ್ ಇನೋವೇಷನ್ ಅವಾರ್ಡ್ ಸಿಕ್ಕಿದ್ದು ನಮ್ಮ ಲ್ಯಾಬಲ್ಲಿ ಈ ಒಂದು ಇದಕ್ಕೆ. ಮತ್ತು ಇದನ್ನು ನನಗೆ
ಇದೊಂದು ಒಂದು ರೀಸೆಂಟ್ ಪೇಪರು 2017 ಇಲ್ಲಿ ಈ ಸೂಪರ್ ಹೈಡ್ರೋಫೋಬಿಕ್ ಇದು ಯೂಸ್ ಮಾಡಿಕೊಂಡು ನಾವು ನೀರಿನಲ್ಲಿ ಎಷ್ಟೊಂದು ಸಲ ಆಯಿಲ್ ಸ್ಪಿಲ್ ವಿಲ್ ಬಿ ದೇರ್ ಇನ್ ಓಷನ್ಸ್ ಅಂಡ್ ಆಲ್, ಇಟ್ ವಿಲ್ ಅಫೆಕ್ಟ್ ದ ಅನಿಮಲ್ ಲೈಫು ಅದೆಲ್ಲನೂ. ಸೊ ಅದನ್ನು ನಾವು ಈಸಿಯಾಗಿ ತೆಗಿಲಿಕ್ಕೆ ಆಗುತ್ತಾ? ಆದರೆ ಈ ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂತಹ ಮೆಥಡ್ಸ್ನು ದೇ ಆರ್ ಎಕ್ಸ್ಪೆನ್ಸಿವ್ ಆರ್ ನಾಟ್ ವೆರಿ ಎಫೆಕ್ಟಿವ್. ಸೊ ಇದು ಒಂದು ಲ್ಯಾಬಲ್ಲಿ ಮಾಡಿರೋ ಅಷ್ಟೇ ಪ್ರಯೋಗ ಅಷ್ಟೇ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಸೂಪರ್ ಹೈಡ್ರೋಫೋಬಿಕ್ನ ಫೈಬರ್ ಥರ ಮಾಡಿಬಿಟ್ಟು ಅದನ್ನು ಒಂದು ಮೆಶ್ ಒಳಗಡೆ ಅದನ್ನು ಬೋಟ್ ಥರ ಮಾಡಿದ್ದಾರೆ. ಬೋಟ್ ಥರ ಮಾಡಿಬಿಟ್ಟು ಇದು ಲ್ಯಾಬ್ ಸ್ಕೇಲಲ್ಲಿ ಮಾಡಿರೋದು ನೋಡಿ. ಸೊ ಇಲ್ಲಿ ಅದನ್ನು ಆ ಒಂದು ನೀರು ಮತ್ತು ತೈಲ ಇರೋವಂಥದ್ದು ಆಯಿಲ್ ಇರೋ ಕಡೆ ಇಟ್ಟು ಅದನ್ನು ಸಕ್ಷನ್ ಪಂಪ್ ಕನೆಕ್ಟ್ ಮಾಡಿದ್ದಾರೆ. ಪಂಪ್ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ಇಸ್ ದ ಆಯಿಲ್. ಆಫ್ಟರ್ ಸಮ್ ಟೈಮ್ ಇಟ್ ಈಸ್ ಕಲೆಕ್ಟೆಡ್ ಬ್ಯಾಕ್. ಸೊ ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಒಂದು ಬೋಟಲ್ಲಿ ನಾವು ಈ ಥರ ಒಂದು ಮೆಶ್ ಮಾಡಿ ಅದನ್ನು ಸೂಪರ್ ಹೈಡ್ರೋಫೋಬಿಕ್ ಸರ್ಫೇಸ್ ಇಟ್ಟು ಸೊ ಆಯಿಲ್ ಎಲ್ಲ ಸೆಪ್ರೇಟ್ ಮಾಡ್ಬೋದು ಅಂತ ಒಂದು ಅಧ್ಯಯನನ ಪ್ರಕಟಣೆ ಮಾಡಿದ್ದಾರೆ. ಸೊ one can think of lot of ways to use this super hydrophobic surface for various applications. So ಈಗ ನ್ಯಾನೋ ಸ್ಟ್ರಕ್ಚರ್ ಈಗ ನಮಗೆಲ್ಲನೂ ನಾವು ಏರೋಸ್ಪೇಸಲ್ಲಿ ಇರೋದ್ರಿಂದ ನಮಗೆಲ್ಲನೂ ಸಂಬಡಿ ಈಸ್ ಸ್ಟ್ಯಾಂಡರ್ಡ್ ಫಾರ್ ಅಸ್. ನಾವು ಒಬ್ಬರು ಫಾಲೋ ಮಾಡ್ತೀವಿ, ಒಂದು ಗುರು ಅಂತ. ಸೊ ಯು ನೋ ದ ಫೇಮಸ್ ಏರೋಸ್ಪೇಸ್ ಏಜೆನ್ಸಿ ಇನ್ ದ ವರ್ಲ್ಡ್, ನಾಸಾ. ಓಕೆ, ಜಸ್ಟ್ ಸೊ ನಾಸಾದವರು ಟಾರ್ಗೆಟ್ಸ್ ಇಟ್ಕೊಂಡಿದ್ದಾರೆ ನ್ಯಾನೋ ತಂತ್ರಜ್ಞಾನದಲ್ಲಿ ಏನೇನು ಟಾರ್ಗೆಟ್ಸು ಅಂತ. ಸೊ ಲೈಕ್ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಥಿಂಗ್ಸ್. ಸೆಲ್ಫ್ ರಿಪೇರಿಂಗ್ ಮೆಟೀರಿಯಲ್ಸ್, ಇದು ಈಗಾಗಲೇ ಕಾಂಪೋಸಿಟಲ್ಲಿ ಸೆಲ್ಫ್ ರಿಪೇರಿಂಗ್ ಪ್ರಾಪರ್ಟಿ ಇರುವಂಥದ್ದೆಲ್ಲ ಬಂದಿದೆ. ಮತ್ತು EMI ಪ್ರೊಟೆಕ್ಷನ್ ಕೋಟಿಂಗ್ಸ್. ಸೊ ದೆನ್ ನಾವು ಈಗಾಗಲೇ ಕೋಟಿಂಗ್ಸ್ ಬಗ್ಗೆ ನಮ್ಮ ಲ್ಯಾಬಲ್ಲಿ ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಸ್ ಎನರ್ಜಿ ಜನ್ರೇಷನ್, ಇಲ್ಲಿ ಫ್ಯೂಯಲ್ ಸೆಲ್ಸ್ ಅಂತ ಬರುತ್ತೆ, ಮತ್ತು ಹೈಡ್ರೋಜನ್ ಸ್ಟೋರೇಜು ಇದೆಲ್ಲನೂ, ಮತ್ತು ಸೋಲಾರ್ ಸೆಲ್ಸ್. ದೀಸ್ ಆರ್ ಆಲ್ ದ ಟಾರ್ಗೆಟ್ಸ್ ಆಫ್ ನಾಸಾ. ಸೊ ವಿ ಆರ್ ಆಲ್ಸೋ ವರ್ಕಿಂಗ್ ಇನ್ ದಿಸ್ ಡಿರೆಕ್ಷನ್. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. Next, sir. So next, you can go. So just I will take a few minutes and conclude that. So something called as ಹಸಿರು ಜಲಜನಕ, ಗ್ರೀನ್ ಹೈಡ್ರೋಜನ್. ನೆಕ್ಸ್ಟ್, ಇತ್ತೀಚೆಗೆ ಐ ಥಿಂಕ್ ಲಾಸ್ಟ್ ಆಗಸ್ಟಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಪ್ರೈಮ್ ಮಿನಿಸ್ಟರ್ ವಾಸ್ ಸ್ಟ್ರೆಸ್ಸಿಂಗ್ ಎ ಲಾಟ್ ಆನ್ ದ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಬಗ್ಗೆ ತುಂಬ ಮಾತಾಡಿದ್ದಾರೆ ಅಂತ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ? ಸೊ ವಿ ಹರ್ಡ್ ಅ ಲಾಟ್ ಆಫ್ ಇಟ್. ಸೊ ನಮ್ಮ ಪ್ರಪಂಚದಲ್ಲಿ ಈಗ ನಮ್ಗೆ ಏನೇನು ತೊಂದರೆ ಅಂದರೆ, ಸಮಥಿಂಗ್ ವರಿಂಗ್ ಫ್ಯಾಕ್ಟರ್ಸ್ ಏನಂದರೆ, ಒಂದು ವಿದ್ಯುತ್ ಶಕ್ತಿ. ಈಗ ನಾವೆಲ್ಲನೂ ಯೂಸ್ ಮಾಡ್ತಾ ಇರೋದೆಲ್ಲ ಫಾಸಿಲ್ ಫ್ಯೂಯಲ್ಸ್. ಇನ್ ಅನದರ್ 20 years ದ ಫಾಸಿಲ್ ಫ್ಯೂಯಲ್ಸ್ ವಿಲ್ ಡಿಪ್ಲೇಟ್. Then where do we get electricity? This is a question. Apart from that, the waste management, even bio waste for that matter. And then ಅದು ಬಿಟ್ಟರೆ ಆಲ್ದೋ ಪೀಪಲ್ ಟಾಕ್ ಅಬೌಟ್ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದಂತಹ ಇದು ಸುಮಾರಿದೆ. ಈಗ ಪವನ ಶಕ್ತಿ ಆಗ್ಬೋದು, ಮತ್ತು ಸೋಲಾರು, ಸೌರ ಎಲ್ಲ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ದೇ ಆರ್ ಆಲ್ ಇಂಟರ್ಮಿಟೆಂಟ್ ಇನ್ ನೇಚರ್. ಒಂದೊಂದ್ಸಲಿ ಜಾಸ್ತಿ ಇರುತ್ತೆ, ಇನ್ನೊಂದ್ಸಲಿ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಹೇಗೆ ಟ್ಯಾಕಲ್ ಮಾಡಿ ಅದನ್ನು ಸರಿಯಾದ ರೀತಿ ಬಳಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಉಪಾಯ ಇದೆಯಾ ಅನ್ನೋದನ್ನು ನೋಡೋಣ. ಸೊ ಅನದರ್ ಒನ್ ಈಸ್ ಇದು ಐ ಟೋಲ್ಡ್ already the carbon dioxide is causing lot of global warming issues. So our ರಾಷ್ಟ್ರೀಯ ಜಲಜನಕ ನೀತಿ, ಇಂಡಿಯನ್ ಪಾಲಿಸಿ ಅಂತ ಏನೋ ಮಾಡಬೇಕು ಅಂತ ನಮ್ಮ ದೇಶದಲ್ಲಿ ಅದನ್ನು ಅನ್ಕೋತಾ ಇದ್ದಾರೆ. ಬಿಕಾಸ್ ಕರೆಂಟ್ಲಿ in India 85% of oil and 53% of gas is like ಆಮದು ಮಾಡ್ಕೋತಾ ಇದ್ದೀವಿ. ಮತ್ತು 12,000 ಕೋಟಿಯಷ್ಟು ಹಣನ ನಾವು ಬರೀ ಇಂಧನಕ್ಕಾಗಿಯೇ ಖರ್ಚು ಮಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ. ಮತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 6.7 ಮಿಲಿಯನ್ ಟನ್ಸ್ ಅಷ್ಟು ಜಲಜನಕದ ಒಂದು ಬೇಡಿಕೆ ಇದೆ. ಮತ್ತು ಗೌರ್ಮೆಂಟ್ ಈಗ ಏನು ಅನ್ಕೋತಾ ಇದೆ ಅಂದರೆ, ಇದಕ್ಕೆಲ್ಲನೂ ಈಗ ನಮ್ಮ ರಸಗೊಬ್ಬರ ಕಾರ್ಖಾನೆ ಮತ್ತು ತೈಲ ಸಂಸ್ಕರಣ, several industries they use hydrogen which are derived from these fossil fuels and all. That is why lot of carbon emissions are there. So government is thinking that in another few years none of these industries should use the hydrogen which is obtained from the carbonaceous fuels. Instead it has to go green. This is the interest of the that is what government is telling. Next slide. Apart from that, in the recently held Glasgow meeting, COP26 meeting, our Prime Minister has said that we are going to follow 5 nectars, ಪಂಚಾಮೃತ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಅವರು
ಐ ಥಿಂಕ್ ಇಟ್ ಇಸ್ ಪ್ರಾಬ್ಲಮ್ ಇದೆಯಾ ಮೈಕಲ್ಲಿ ಇಲ್ವಾ? ಸೊ ಅದ್ರ ಪ್ರಕಾರ ವಾಟ್ ಅವರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ಟು ದ ಯುನೈಟೆಡ್ ನೇಷನ್ಸ್ ಇಸ್ ದಟ್ ಬೈ 2070 ಇಂಡಿಯಾ ವಿಲ್ ಹ್ಯಾವ್ 0 ಕಾರ್ಬನ್ ಎಮಿಷನ್ಸ್ ಅಂತೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ಹೌ ಯು ವಿಲ್ ಅಚೀವ್? ದಿಸ್ ಇಸ್ ಅ ಕ್ವೆಶ್ಚನ್. ಸೊ ಇಸ್ ದೇರ್ ಎ ವೇ ಟು ಡೂ ಇಟ್? So let us see what is Jalajanaka. Hydrogen, we all know it's the first element in the periodic table, correct? Who discovered hydrogen? Cavendish. Okay, so the word hydrogen means which can generate water. Okay, next slide. So yake why hydrogen andre, if you burn 1 kg of hydrogen and if you burn 1 kg of gasoline, the amount of that energy what you get is 3 times more in case of hydrogen. And the problem is hydrogen as such H2 is not available in the nature. It is available, not available, so we have to make it. So there, next one. So there is lot of interest. So although hydrogen is colorless, they call by different colors. Green hydrogen, blue hydrogen, brown hydrogen. What is that? Why it is called? ಸೊ ಯಾಕೆ ಅಂದರೆ ಈ ಗ್ರೀನ್ ಹೈಡ್ರೋಜನ್ ಅಂದರೆ ಇದನ್ನೆಲ್ಲನೂ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಲೈಕ್ ವಿಂಡ್, ಸೋಲಾರ್, ಹೈಡ್ರೋ, ಜಿಯೋಥರ್ಮಲ್, ಟೈಡಲ್, ಈ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಪಡೆಯುವಂತಹ ಹೈಡ್ರೋಜನ್ಗೆ ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಮತ್ತು ಪಿಂಕ್ ಹೈಡ್ರೋಜನ್ ಅಂದರೆ ಅದನ್ನು ಹೇಗೆ ಪಡಿತೀವಿ ಅಂದರೆ ಎಲೆಕ್ಟ್ರಾಲಿಸಿಸ್. ನೆಕ್ಸ್ಟ್ ಇಸ್ ನ್ಯೂಕ್ಲಿಯರ್ ಪವರ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಪಿಂಕ್ ಹೈಡ್ರೋಜನ್ನು. ಮತ್ತು ಮಿಕ್ಸೆಡ್ ಆರಿಜಿನ್ ಗ್ರಿಡ್ ಎನರ್ಜಿ ಎಲ್ಲ ಯೂಸ್ ಮಾಡಿದ್ರೆ ಎಲ್ಲೋ. ಮತ್ತು ಬ್ಲೂ ಹೈಡ್ರೋಜನ್ ಅಂದರೆ ನ್ಯಾಚುರಲ್ ಗ್ಯಾಸು ಮತ್ತು ಕೋಲು. ಇದರ ಜೊತೆಗೆ ಇದನ್ನು ಯಾಕೆ ಬ್ಲೂ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಕಾರ್ಬನ್ ಎಮಿಟ್ ಆಗುತ್ತಲ್ಲ ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ, ಅದಕ್ಕೆ ಅದನ್ನು ಬ್ಲೂ ಹೈಡ್ರೋಜನ್. ಮತ್ತು ಕೊನೆಯದಾಗಿ ಬ್ರೌನ್ ಹೈಡ್ರೋಜನ್ ಅಂದರೆ ನಾವು ಬ್ರೌನ್ ಕೋಲ್ ಯೂಸ್ ಮಾಡ್ಕೊಳ್ಳೋದು. ಬ್ಲ್ಯಾಕ್ ಹೈಡ್ರೋಜನ್ ಅಂದರೆ ಬ್ಲ್ಯಾಕ್ ಕೋಲ್ ಯೂಸ್ ಮಾಡಿಕೊಂಡು ನಾವು ಪ್ರೊಡ್ಯೂಸ್ ಮಾಡುವಂಥ ಹೈಡ್ರೋಜನ್ಗೆ ಅದನ್ನು ಬ್ಲ್ಯಾಕ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಸೊ ಈಗ ಹಸಿರು ಜಲಜನಕ ಅದನ್ನು ನಾವು ರಿನ್ಯೂವಬಲ್ ಸೋರ್ಸಸ್ ಇಂದ ನಾವು ಅದನ್ನು ಹೇಗೆ ಉತ್ಪಾದನೆ ಮಾಡಬೇಕು? ಸೊ ಬೇಸಿಕಲಿ ವಿ ಹ್ಯಾವ್ ಟು ಡೂ ಬೈ ಎಲೆಕ್ಟ್ರಾಲಿಸಿಸ್, ದಟ್ ಈಸ್ ವಿದ್ಯುತ್ ವಿಭಜನೆ. ಸೊ ವಿ ನೋ ವಾಟರ್ ಫಾರ್ಮುಲಾ ಇಸ್ H2O. ಸೊ ಅದನ್ನು ಬ್ರೇಕ್ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ H2 and O2. ಸೊ ಜಲಜನಕ ಮತ್ತು ಆಮ್ಲಜನಕ ಎರಡೂ ನಮಗೆ ಸಿಗಬೇಕು. ಸೊ ಅದನ್ನು ಹಿಂದೆ ಹೋಗ್ತಿರೋದು. ಸೊ ಮತ್ತೆ ಇಲ್ಲೊಂದು ಕಾರ್ಟೂನ್ ನೋಡ್ಬೋದು. ಇಲ್ಲಿ ಒಂದು ಹೆಂಗಸು ಮನೆಯದು ವೇಸ್ಟ್ ಆಗ್ತಾ ಇದ್ದಾರೆ ಬಯೋಗ್ಯಾಸ್, ಅಲ್ಲಿ ಮೀಥೇನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಅದನ್ನು ಅವಳು ಫ್ಯೂಯಲ್ ಸೆಲ್ಸ್ಗೆ ಫೀಡ್ ಮಾಡ್ತಾ ಇದ್ದಾಳೆ. ಒಂದು ಕಡೆ ನೀರು ಬರ್ತಾ ಇದೆ, ಇನ್ನೊಂದು ಕಡೆ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ಸೊ ಇದು ಸಾಧ್ಯನಾ ಅಂತ ಒಂದು ಕ್ವಶನ್ ಬರ್ಬೋದು. ನೆಕ್ಸ್ಟ್, ಸೊ ಇಲ್ಲಿ ಫ್ಯೂಯಲ್ ಸೆಲ್ಸ್ ಅಂದರೆ ಇಂಧನ ವಿದ್ಯುತ್ ಕೋಶಗಳು. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ನಾವು ಒಂದು ಫ್ಯೂಯಲ್ ಸೆಲ್ಗೆ ಕೊಟ್ಟಾಗ ನಮಗೆ ವಾಟರ್ ಮತ್ತು ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಅದನ್ನು ನಾವು ರಿವರ್ಸ್ ಮಾಡಿದ್ರೆ ಅಂದರೆ ನಾವು ವಾಟರ್ ಫೀಡ್ ಮಾಡಿ ಎಲೆಕ್ಟ್ರಿಸಿಟಿ ಕೊಟ್ಟರೆ ನಮ್ಗೆ ಹೈಡ್ರೋಜನ್ ಆಕ್ಸಿಜನ್ ಸಿಗ್ಬೋದಾ ಅಂತ ಕ್ವಶನ್. ನೆಕ್ಸ್ಟ್, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸು. ನಾನು ಟೈಮ್ ಇಲ್ಲದ್ರಿಂದ ಐ ವಿಲ್ ಸ್ಕಿಪ್ ದಿಸ್. ನೆಕ್ಸ್ಟ್, ಸೊ ಇಲ್ಲಿ ಪಾಲಿಮರ್ ಎಲೆಕ್ಟ್ರೋಲೈಟ್ ಅಂತಿದೆ, ಆಲ್ಕಲೈನ್ ಫ್ಯೂಯಲ್ ಸೆಲ್ ಅಂತ. ಸೊ ಬೇರೆ ಬೇರೆ ಥರದ ಒಂದು ಫ್ಯೂಯಲ್ ಸೆಲ್ಸ್ ಇದೆ. ಸೊ ಇದರಲ್ಲಿ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ ಸ್ವಲ್ಪ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದರ ಎಫಿಷಿಯನ್ಸಿ ಜಾಸ್ತಿ, ಮತ್ತು ಇಲ್ಲಿ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳು ಸಾಲಿಡ್ ಫಾರ್ಮಲ್ಲಿ ಇರೋದ್ರಿಂದ ಇದನ್ನು ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ ಅಂತ ಹೇಳ್ತಾರೆ. ಸೊ ಇದರ ಒಂದು ಎಫಿಷಿಯನ್ಸಿ ಎಲ್ಲಾನು ಈ ಒಂದು ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ. ಸೊ ಈಗ ನಾವು ಆ್ಯಕ್ಚುಲಿ ಐ ಮಿಸ್ಡ್ ಒನ್ ಸ್ಲೈಡ್, ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಐ ವಿಲ್ ಗೋ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ. ಸೊ ಹೇಗೆ ಫ್ಯೂಯಲ್ ಸೆಲ್ಲು ಮತ್ತು ಎಲೆಕ್ಟ್ರಾಲಿಸಿಸ್ಸು ಹೇಗೆ, ವಾಟ್ ಈಸ್ ದ ಸಂಬಂಧ, ವಾಟ್ ಈಸ್ ದ ರಿಲೇಷನ್? ಇನ್ನೂ ಹಿಂದೆ ಇದು. ಸೊ ಇದು ಒಂದು ಈಗ ನಾವು ನೀರು ತಗೊಂಡ್ಬಿಟ್ಟು ಅದಕ್ಕೆ ಬ್ಯಾಟ್ರಿ ಮೂಲಕ ನಾವು ವಿದ್ಯುತ್ ಶಕ್ತಿ ಹಾಯಿಸಿದಾಗ ಯು ಕ್ಯಾನ್ ಸ್ಪ್ಲಿಟ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇದಕ್ಕೆ ನಾವು 237.13 ಕಿಲೋ ಜೋಲ್ಸ್ ಆಫ್ ಎನರ್ಜಿನ ನಾವು ಕೊಡಬೇಕಾಗುತ್ತೆ. ಅದನ್ನು ಸೊ ಫ್ಯೂಯಲ್ ಸೆಲ್ಸ್ ಬೇಸಿಕ್ಸ್ನ ಏನು ಅಂದರೆ ಪುಟ್ ಎಲೆಕ್ಟ್ರಾಲಿಸಿಸ್ ಇನ್ ರಿವರ್ಸ್. ಸೊ ಐ ಆಲ್ರೆಡಿ ಟೋಲ್ಡ್, ಬಟ್ ದಿಸ್ 237 ಕಿಲೋ ಜೋಲ್ಸ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಹ್ಯಾಸ್ ಟು ಬಿ ಗಿವನ್. ಸೊ ನಾವು ಈಗ ಏನು ಮಾಡ್ಬೋದು ಅಂದರೆ ನಾವು ಈಗ ಒಂದು ಕಡೆ ಸೌರಶಕ್ತಿ ಇದೆ ಮತ್ತು ಪವನ ಶಕ್ತಿ ಇದೆ, ಅಲ್ಲಿ ಹೆಚ್ಚಿನ ಒಂದು ಸಮಯದಲ್ಲಿ ತುಂಬ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿದೆ. ಸೊ ಅದನ್ನು ಸ್ಟೋರ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಬ್ಯಾಟ್ರೀಸ್ ಇಲ್ಲ, ಇನ್ನೂ ಸಹ ನಮಗೆ ಒಳ್ಳೆ ಬ್ಯಾಟ್ರಿ ಟೆಕ್ನಾಲಜಿ ಬಂದಿಲ್ಲ.
ಸೊ ಆ ಒಂದು ಸಮಯದಲ್ಲಿ ನಾವು ಒಂದು ಫ್ಯೂಯಲ್ ಸೆಲ್ನ ಆಪರೇಟ್ ಮಾಡಬೇಕು. ಸೊ ಫ್ಯೂಯಲ್ ಸೆಲ್ ಆಪರೇಟ್ ಮಾಡಿದಾಗ ನಮ್ಗೇನಾಗುತ್ತೆ, ಹೈಡ್ರೋಜನ್ ಸಿಕ್ಕುತ್ತೆ. ಸೊ ಆ ಹೈಡ್ರೋಜನ್ನ ನಾವು ಬಳಸ್ಕೊಂಡು ಈಗ ಬೇಕಾಗಿರುವಂಥ ಇಂಡಸ್ಟ್ರೀಸಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಯಾವಾಗ ಒಂದು ಎಲೆಕ್ಟ್ರಿಸಿಟಿ ಕಡಿಮೆ ಇರುತ್ತೋ ಆವಾಗ ನಾವು ರಿವರ್ಸಲ್ಲಿ ಆಪ್ರೇಟ್ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ಇದು ವಿದ್ಯುತ್ ಶಕ್ತಿನ ನಾವು ಪಡ್ಕೋಬೋದು. ದಟ್ ಈಸ್ ಕಾಲ್ಡ್ ಎಸ್ ರಿವರ್ಸಿಬಲ್ ಫ್ಯೂಯಲ್ ಸೆಲ್ಸ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್. ಸೊ ಇಲ್ಲಿ ಫ್ಯೂಯಲ್ ಸೆಲ್ಸ್ ಅಲ್ಲಿ 3 ಥರ ಫ್ಯೂಯಲ್ ಸೆಲ್ಸ್. ಒನ್ ಇಸ್ ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್ ಅಂತ, ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಆಪರೇಟ್ ಮಾಡಿದಾಗ ಅದನ್ನ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಅಂತಾರೆ. ಇಲ್ಲಿ ಎಲೆಕ್ಟ್ರೋಲೈಟ್ ಬಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ ಥರ ಯೂಸ್ ಮಾಡ್ತಾರೆ. ಇಲ್ಲಿ ಕ್ಷಾರೀಯ, ಸೊ ಇಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್. ಆಮೇಲೆ ಇಟ್ ಹ್ಯಾಸ್ ಸಮ್ ಅಲ್ಲಿ ಯೂಸ್ ಮಾಡುವಂಥ ಮೆಂಬ್ರೇನ್ ಬಂದು ಆಸ್ಬೆಸ್ಟಾಸು, ಮತ್ತು ಅದರ ಒಂದು ಎಫಿಷಿಯನ್ಸಿ ಎಲ್ಲ ಕಡಿಮೆ ಇದೆ. ಸೊ ಪೀಪಲ್ ಆರ್ ಲುಕಿಂಗ್ ಫಾರ್ ಅದರ್ ಆಲ್ಟರ್ನೇಟಿವ್ಸ್. ಇದು ಕಮರ್ಷಿಯಲಿ ಅವೈಲೇಬಲ್ ಟೆಕ್ನಾಲಜಿ ಇನ್ ದ ವರ್ಲ್ಡ್. ಇದನ್ನು ನಾವು ಬೇರೆ ದೇಶದಿಂದ ತೆಗೆದುಕೊಂಡು ಬಂದು ನಮ್ಮ ದೇಶದಲ್ಲಿ ಕೆಲವು ಕಡೆ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಈಗ. ನೆಕ್ಸ್ಟ್ ಬಂದು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ಸ್. ಇಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ಸ್ ಈಗಾಗಲೇ ಕೆಲವು ಕಂಟ್ರೀಸಲ್ಲೆಲ್ಲ ಇದನ್ನು ವೆಹಿಕಲ್ಸಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಕೆನಡಾದಲ್ಲೆಲ್ಲ ಈಗಾಗಲೇ ಬಸ್ಸುಗಳಲ್ಲಿ ಎಲ್ಲನೂ ಈ ಫ್ಯೂಯಲ್ ಸೆಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೇನು ಪ್ರಾಬ್ಲಮ್ ಅಂದರೆ, ಈ ಒಂದು ಸೆಲ್ಸ್ ಅಭಿವೃದ್ಧಿ ಮಾಡಬೇಕಂದ್ರೆ ಪ್ಲಾಟಿನಮ್ ತುಂಬ ಎಕ್ಸ್ಪೆನ್ಸಿವ್ ಮೆಟೀರಿಯಲ್, ಅದನ್ನು ಯೂಸ್ ಮಾಡ್ಕೋತಾರೆ. ಮತ್ತು ಮಧ್ಯದಲ್ಲಿ ಒಂದು ಎಲೆಕ್ಟ್ರೋಲೈಟ್ ಅಂತ ಯೂಸ್ ಮಾಡ್ತಾರಲ್ಲ, ಅದು ಬಂದು ಪಾಲಿಮರ್ ಮೆಂಬ್ರೇನ್ ವಿಚ್ ಈಸ್ ಹ್ಯಾವಿಂಗ್ ಫ್ಲೂರಿನ್ ಇದು. ಸೊ ಎನ್ವಿರಾನ್ಮೆಂಟ್ಲಿ ಆಲ್ಸೋ ಸ್ಮಾಲ್ ಕನ್ಸರ್ನ್ ಇಸ್ ದೇರ್. ಆ್ಯಂಡ್ ಆಲ್ಸೋ ಅದೆಲ್ಲ ಬೇರೆ ಅದೊಂದು ಮನೋಬಲಿ, ಒಂದೇ ಕಂಪನಿ, ಇಡೀ ಪ್ರಪಂಚದಲ್ಲಿ ಒಂದೇ ಕಂಪನಿ ಮಾಡೋದು. ಯಾರು ಫ್ಯೂಯಲ್ ಸೆಲ್ ಮಾಡಬೇಕಂದ್ರೆ ಅಲ್ಲಿಂದನೇ ತರಿಸ್ಕೊಳ್ಬೇಕು. ಆದರೆ ಆ ಎಲ್ಲ ಇದಿದೆ. ಮತ್ತು ಅದನ್ನು ನಾವು ಪ್ರೆಷರೈಸ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ರಿಯಾಕ್ಷನ್ ಮಾಡಿದಾಗ ಪ್ರೆಷರೈಸ್ ಮಾಡಿದಾಗ ಅದರ ಕ್ಷಮತೆ ಜಾಸ್ತಿ ಆಗುತ್ತೆ. ಆ ಒಂದು ಇದನ್ನು ಇಲ್ಲಿ ಪಾಲಿಮರ್ ಮೆಂಬ್ರೇನ್ ಇರೋದ್ರಿಂದ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ನಮಗೆ ಘನ ಆಕ್ಸೈಡ್ ವಿದ್ಯುತ್, ದ ಸೇಮ್ ಥಿಂಗ್ ಇಸ್ ಇನ್ ಸಾಲಿಡ್ ಫಾರ್ಮ್, ಇಟ್ ಈಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಎಫಿಷಿಯಂಟ್. ಇಲ್ಲಿ ಒಂದು ಪ್ಲಾಟ್ ಇದೆ. ನೆಕ್ಸ್ಟ್ ಒಂದು ಪ್ರೆಸ್ ಮಾಡಿ ಕೆಳಗಡೆ. ಇಲ್ಲಿ ಒಂದು ಅಧ್ಯಯನ ತೋರಿಸ್ಕೊಟ್ಟಿದೆ. ಒಂದು ಪಾಲಿಮರ್ ಎಲೆಕ್ಟ್ರೋಲೈಸರು, ಇನ್ನೊಂದು ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಆಪರೇಟ್ ಮಾಡಿದಾಗ ಇಲ್ಲಿ ನಮಗೆ ಬೇಕಾಗಿರುವಂಥ ಹೈಡ್ರೋಜನ್ನು ಇಲ್ಲಿ ಒಂದೇ ಹೈಡ್ರೋಜನ್, ಇಷ್ಟು ಅಮೌಂಟ್ ಆಫ್ ಹೈಡ್ರೋಜನ್ ಬೇಕು ಅಂದರೆ ಇಲ್ಲಿ ಈ ಪಾಲಿಮರ್ ಎಲೆಕ್ಟ್ರೋಲೈಸರ್ಗೆ 4 ಪಟ್ಟು ಹೆಚ್ಚು ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಬೇಕಾಗುತ್ತೆ. ಆದರೆ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರಲ್ಲಿ ಅದು ಕಡಿಮೆ ಯೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಹ್ಯಾಸ್ ಮೋರ್ ಎಫಿಷಿಯನ್ಸಿ. ಸೊ ಈಗ ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಜನ ವಯಬಲ್ ಎಲೆಕ್ಟ್ರಾಲಿಸಿಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಇದರಲ್ಲಿ ಯೂಸ್ ಮಾಡುವಂತಹ ವಸ್ತುಗಳು ಒಂದು ಬಂದು ಜರ್ಕೋನಿಯಂ ಆಕ್ಸೈಡ್, ಅದು ನೇಚರಲ್ಲಿ ಅಬಿಂಡೆಂಟ್ ಆಗಿದೆ. ಇವಾಗ ನಾವು ಅದು ಇವಾಗ ಜಸ್ಟ್ ಒಂದು ಕಂಪ್ಯಾರಿಸನ್. ಸೊ 1 ಟೆರಾವಾಟ್ ಪವರ್ಗೆ 24 ಗಂಟೆ ನಮಗೆ ಬೇಕಾಗಬೇಕು ಅಂದರೆ ನಮಗೆ ಗ್ಲೋಬಲಿ ಒಂದು ತಿಂಗಳಲ್ಲಿ ಯೂಸ್ ಮಾಡುವಂಥ ಜರ್ಕೋನಿಯಾ ಬೇಕಾಗುತ್ತೆ. ಅದೇ 1 ಟೆರಾವಾಟ್ 24 ಗಂಟೆ ನಾವು ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡಬೇಕಂದ್ರೆ 160 ವರ್ಷ ನಾವು ವರ್ಕ್ ಮಾಡಿ ಪ್ರೊಡ್ಯೂಸ್ ಮಾಡುವಂತಹ ಲಿಥಿಯಂ ಅಷ್ಟು ನಮಗೆ ಲಿಥಿಯಂ ಬೇಕಾಗುತ್ತೆ ಅಷ್ಟು ಯೂಸ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಹೇಳಿದೆ, ಪಾಲಿಮರ್ ಎಲೆಕ್ಟ್ರೋಲೈಟ್ ಫ್ಯೂಯಲ್ ಸೆಲ್ಲಲ್ಲಿ 53 ತಿಂಗಳಲ್ಲಿ ಗ್ಲೋಬಲಿ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಟಿನಮ್ ಯೂಸ್ ಮಾಡಿದ್ರೆ ನಾವು 24 ಗಂಟೆ ಯೂಸ್ ಮಾಡಿ 1 ಟೆರಾವಾಟ್ ಪವರ್ ತರ್ಬೋದು. ಸೊ ಇದನ್ನೆಲ್ಲ ಕಂಪೇರ್ ಮಾಡಿದರೆ ವಿ ಫೀಲ್ ದಟ್ ದ ಫಸ್ಟ್ ಒನ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ದಟ್ ಈಸ್ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಹೇಳಿದೆ ರಿವರ್ಸಿಬಲ್ ಆಗಿ ಸಹ ಮಾಡ್ಬೋದು ಅಂತ. ನಾವು ಪ್ರಸ್ತುತ ಈ ಒಂದು ಅಧ್ಯಯನದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಇಲ್ಲಿ ತೋರಿಸ್ಬೋತೀನಿ. ಇನ್ನೊಂದು ಇಲ್ಲಿ ರಿವರ್ಸಿಬಲ್ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ಲಲ್ಲಿ ಏನಾಗುತ್ತೆ ಅಂದರೆ, ಈಗ ಸನ್, ವಿಂಡ್ ಆ್ಯಂಡ್ ಹೈಡ್ರೋ ಇಂದ ಜನರೇಟ್ ಮಾಡಿರುವಂಥ ಪವರ್ನ ಯೂಸ್ ಮಾಡಿಕೊಂಡು ವಿ ಫೀಡ್ ಟು ಎ ರಿವರ್ಸಿಬಲ್ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್. ಇಲ್ಲಿ ನಮಗೆ ಹೈಡ್ರೋಜನ್ ಬರುತ್ತೆ. ಇದರೊಟ್ಟಿಗೆ ನಮಗೆ ಕಾಡ್ತಾ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಸಹ ನಾವು ಇದರಲ್ಲಿ ಫೀಡ್ ಮಾಡ್ಬೋದು. ಫೀಡ್ ಮಾಡಿದರೆ ನಮಗೆ ವಿ ವಿಲ್ ಗೆಟ್ ಸಿನ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಆಲ್ ಇಂಡಸ್ಟ್ರೀಸ್. ಈ ಪಾಲಿಮರ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡಿಕೊಂಡು ಹೈಯರ್ ಹೈಡ್ರೋಕಾರ್ಬನ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಮೀಥೇನ್ ಮಾಡ್ಬೋದು, ಬೇರೆ ಬೇರೆ ಹೈಡ್ರೋಕಾರ್ಬನ್ಸ್ ಮಾಡ್ಬೋದು, ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲೆಲ್ಲ ಯೂಸ್ ಮಾಡುವಂಥದ್ದೆಲ್ಲನೂ. ಮತ್ತು ಸೊ ದಿಸ್ ಈಸ್ ಕಾಲ್ಡ್ ಎಸ್ ಕೋ ಎಲೆಕ್ಟ್ರಾಲಿಸಿಸ್ ಬಿಕಾಸ್
along with this thing, we are using carbon dioxide also. So you can also convert the harmful carbon dioxide into useful products. So that's why there is lot of advantage for this reversible solid oxide fuel cell. Illi carbon dioxide, even methane can be fed. ಒನ್ ಅಡ್ವಾಂಟೇಜ್ ಆಫ್ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಇಸ್ ಮೀಥೇನ್ ಗ್ಯಾಸ್. ಈಗ ನಮ್ಮ ಮನೆಯಲ್ಲಿ ಬಯೋ ವೇಸ್ಟ್ ಇದೆ, ಅಲ್ಲಿ ಮೀಥೇನ್ ಬರುತ್ತೆ, ಆ ಮೀಥೇನ್ ಸಹ ನಾವು ಫೀಡ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್, ಸೊ ಈ ಥರದ ಒಂದು ದೊಡ್ಡ ದೊಡ್ಡ ಸಿಸ್ಟಮ್ಸ್ನ ಈಗ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ದೇಶದಲ್ಲ. 50 ಕಿಲೋವಾಟ್ SOFC ಮಾಡ್ಯೂಲ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಇನ್ನೂ ನಾವು ಒಂದು ಬಾಲ್ಯಾವಸ್ಥೆ ಅಂತಾರಲ್ಲ, ಇನ್ಫೆಂಟ್ಸ್ ವಿ ಆರ್. ಸೊ ನಾವು ಈಗಷ್ಟೇ ನಾವು ಈ ಫ್ಯೂಯಲ್ ಸೆಲ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಕೆಲವು CSIR ಲ್ಯಾಬೊರೇಟರೀಸ್ ಲೈಕ್ ಸೆಂಟ್ರಲ್ ಗ್ಲಾಸ್ ಸೆರಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು, ನಮ್ಮ ಲ್ಯಾಬ್ ಒಂದು, ಇನ್ನೊಂದು ಬಂದು ನೇವಲ್ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬು. 3 ಲ್ಯಾಬ್ಗಳು ಈ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು ಇದು ಮಾಡಿದ್ದಾರೆ. 1 ಕಿಲೋವಾಟ್ ಸ್ಟ್ಯಾಕ್ ಲೆವೆಲಲ್ಲಿ ಇದು ಮಾಡಿದ್ದೇವೆ. ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಒಂದು ಭಾಷಣದ ನಂತರ ಒಂದು DST ಬಂದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ, ಅಡ್ವಾನ್ಸ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಪ್ರೋಗ್ರಾಮ್. ಆ ಒಂದು ಇದರಲ್ಲಿ ಹೈಡ್ರೋಜನ್ ಪ್ರೊಡಕ್ಷನ್ಗೆ ದೇರ್ ವಾಸ್ ಎ ಕಾಲ್ ಫಾರ್ ಪ್ರಪೋಸಲ್ಸ್. ಈ ಒಂದು ಪ್ರಪೋಸಲಲ್ಲಿ ನಾವು CGCRI ಮತ್ತು ನಾವು ಇಂಡಸ್ಟ್ರೀಸ್ ಎಲ್ಲ ವಿ ಗೇವ್ ಎ ಪ್ರಪೋಸಲ್ ಫಾರ್ ರಿವರ್ಸಿಬಲ್ ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ ಡೆವಲಪ್ಮೆಂಟ್. ಸೊ ವಿ ಗಾಟ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಈಗಷ್ಟೇ ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸರ್, ಸೊ ಇಲ್ಲಿ ನಾವು ಇದಕ್ಕೆ ಫ್ಯೂಯಲ್ ಸೆಲ್ ಮಾಡೋದಕ್ಕೆ ನಮ್ಮದೇ ಆದಂಥ ಸ್ವದೇಶಿಯಾಗಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಕೆಲವು ವ್ಯವಸ್ಥೆಗಳು. ಇಲ್ಲಿ ಸಾಲಿಡ್ ಆಕ್ಸೈಡ್ ಎಲೆಕ್ಟ್ರೋಲೈಸರ್ ಅಲ್ಲಿ ಅದು ಮಾಡಬೇಕು ಅಂದರೆ ಐ ಟೋಲ್ಡ್ ಎವ್ರಿಥಿಂಗ್ ಶುಡ್ ಬಿ ಇನ್ ಸಾಲಿಡ್ ಫಾರ್ಮ್. ಸೊ ವಾಟ್ ವಿ ಡೂ ಇಸ್ ವಿ ಟೇಕ್ ಸಾಲಿಡ್ಸ್ ಆಫ್ ಆಲ್ zirconium oxide and the zirconium oxide is the electrolyte in solid oxide fuel cell. It is called as the heart of the fuel cell. ಅದರಲ್ಲಿ ಒಂದು ಸಹ ತೂತಿರಬಾರ್ದು, ನಾಟ್ ಇವನ್ ಒನ್ pore should be there. Otherwise the hydrogen and oxygen will mix and it is operated at high temperature. It will result in big explosion. ಸೊ ಆ ಥರದ ಒಂದು ಫಿಲ್ಮ್ಸ್ ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮದೇ ಆದಂಥ ಒಂದು ಟೇಪ್ ಕಾಸ್ಟಿಂಗ್ ಅಂತ ಒಂದು ಇದನ್ನ ಟೆಕ್ನಾಲಜಿ ಡೆವಲಪ್ ಮಾಡ್ಕೊಂಡಿದ್ದೀವಿ ನಾವು. ಇದನ್ನು ಒಂದು ಟೆಕ್ನಾಲಜಿನ ಈಗಾಗಲೇ ಒಂದು ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ, ಒಂದು ಕಾರ್ಬೊರಾಂಡಮ್ ಯೂನಿವರ್ಸಲ್ ಲಿಮಿಟೆಡ್ ಅಂತ. ಸೊ ನಾವು ಇದು ಹಸ್ತಾಂತರ ಮಾಡ್ತಾ ಇರೋದು ಈ ಟೆಕ್ನಾಲಜಿದು. ಈಗಾಗಲೇ ನಾನು ಆಗಲೇ ಹೇಳಿದೆ, ಅಲ್ಯೂಮಿನಾ ಸಬ್ಸ್ಟ್ರೇಟ್ಸ್ ದೇ ಆರ್ ಯೂಸ್ಡ್ ಇನ್ ಸ್ಪೇಸ್ ಸಬ್ಸ್ಟ್ರೇಟ್ಸ್ ಅಂತ. ಸೊ ಅದನ್ನು ಮತ್ತು ಈ ಒಂದು ಎಲೆಕ್ಟ್ರೋಲೈಟ್ ಜರ್ಕೋನಿಯಾ ತಂತ್ರಜ್ಞಾನವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ನೆಕ್ಸ್ಟ್ ಇದೇ ಥರ ಬೇಕಾಗಿರುವಂಥ ಇದನ್ನು ಕೊಟ್ಟಿದ್ದೇನೆ. ಸೊ ಈ ಮೊದಲಿಗೆ ನಾನು ಅಲ್ಲೊಂದು ಸ್ಲೈಡ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ನ್ಯಾನೋದ ಒಂದು ಕನ್ಕ್ಲೂಷನ್ ಏನು ಅಂತ ಹೇಳ್ಬೋದು ಅಂದರೆ, ದಿಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಆ್ಯಂಡ್ ಹೈಪ್ ಕ್ರಿಯೇಟೆಡ್ ಆನ್ ನ್ಯಾನೋ ಮೆಟೀರಿಯಲ್ಸ್. ಅದನ್ನು ನಾವು ಎಷ್ಟೊಂದು ಬಳಸ್ಕೋಬೋದು ಅಂತ ಒಂದು ಕ್ವೆಶ್ಚನ್ ಇದೆ. ಅಲ್ಲಿ ಕೆಲವು ಸವಾಲುಗಳಿದೆ. ಒಂದು, ನ್ಯಾನೋ ಪದಾರ್ಥಗಳನ್ನ ಸಿಂಥಸೈಸ್ ಮಾಡಬೇಕಾದ್ರೆ ದೇ ಆರ್ ಆಲ್ ವೆರಿ ಫೈನ್ ಆ್ಯಂಡ್ ಇಟ್ ಕ್ಯಾನ್ ರಿಯಲಿ ಎಂಟರ್ ಯುವರ್ ಲಂಗ್ಸ್ ಆ್ಯಂಡ್ ಆಲ್. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಅದನ್ನು ಹ್ಯಾಂಡ್ಲಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಮತ್ತು ಸಮಥಿಂಗ್ ಕಾಲ್ಡ್ ಆಸ್ ಅಗ್ಲಾಮರೇಷನ್. ಈ ನ್ಯಾನೋ ಪಾರ್ಟಿಕಲ್ಸ್ಗೆ ಹೆಚ್ಚಿನ ಸರ್ಫೇಸ್ ಏರಿಯಾ ಎಲ್ಲ ಇರೋದ್ರಿಂದ ಅದು ಬೇಗ ಒಟ್ಟಿಗೆ ಉಟ್ಕೊಂಡ್ಬಿಟ್ಟು ಅಗ್ಲಾಮರೇಟ್ ಆಗಿಬಿಡುತ್ತೆ. ಸೊ ಅದನ್ನು ಹೇಗೆ ರಿಟೈನ್ ಮಾಡೋದು ಅನ್ನೋದು ಒಂದು ಸವಾಲಾಗಿದೆ. ಮತ್ತು ಸುಮಾರು ಕಡೆ ನಾವು ಇದನ್ನು ಒಂದು ಡಿವೈಸಲ್ಲಿ ಯೂಸ್ ಮಾಡಬೇಕು ಅಂದರೆ ಕೆಲವು ಸರಿ ಅದನ್ನು ನಾವು ಇಡೀ ಡಿವೈಸ್ನ ನಾನು ನ್ಯಾನೋದಲ್ಲಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದನ್ನು ಬರೀ ಒಂದು ಫಂಕ್ಷನಲ್ ಲೇಯರ್ ಆಗಿ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಅದರ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್ ಆ್ಯಂಡ್ ಆಲ್. ಸೊ ವಿ ಹ್ಯಾವ್ ಟು ರಿಯಲಿ ವರ್ಕ್ ಆನ್ ದಟ್. ಆ್ಯಂಡ್ ಕಮಿಂಗ್ ಟು ದ ಗ್ರೀನ್ ಹೈಡ್ರೋಜನ್, ಆಸ್ ಅವರ್ ಸ್ಟಡಿ, ಆಸ್ ವಿ ಹ್ಯಾವ್ ಸೀನ್ ದಟ್ there is going to be really lot of stress on green hydrogen. So we have to really work on that, and this is the right time for our country to start working and thinking on green hydrogen. So ಖಂಡಿತವಾಗಿಯೂ if this green hydrogen is going to change the future of our earth, we have to protect our earth, and it's right time for us that green hydrogen can be the solution. Okay, so ಅದು ಮುಂದೆ ಈ ಫ್ಯೂಯಲ್ ಸೆಲ್ಸ್ ಎಲ್ಲ ಒಂದು ರಿಯಾಲಿಟಿ ಆಗ್ಬೋದು ಅನ್ನೋದಕ್ಕೆ ಒಂದು ಕಾರ್ಟೂನು. ಸೊ ಈವನ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸೊ ಇದು ದಿಸ್ ಇಸ್ ಎ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಆಲ್ ಅವರ್ ಪ್ರಾಬ್ಲಮ್ಸ್. ಸೊ ವಿ ಕ್ಯಾನ್ ಯೂಸ್ PV, ಸೋಲಾರ್ ಎನರ್ಜಿ, ಈ ನಾನು ಹೇಳಿದಂಥ ಎಲೆಕ್ಟ್ರೋಲೈಸರು, ಫ್ಯೂಯಲ್ ಸೆಲ್ಲು ಎಲ್ಲನೂ ಇಟ್ಕೊಂಡು ಇಟ್ ಕ್ಯಾನ್ ಬಿ ಎ ಟೋಟಲ್ ಸೊಲ್ಯೂಷನ್ ಫಾರ್ ಹೋಮ್ ಆಲ್ಸೋ. ನೆಕ್ಸ್ಟ್,
So always, my message is always think beyond what is possible. Next, I acknowledge our director and our HOD for encouraging our activities. And finally, I thank you all for patient hearing. I have one video, if you permit, I can show about. Okay. Thank you all. ರಿಯಲಿ ಅನ್ ಅಮೇಝಿಂಗ್ ಕಾನ್ಸೆಪ್ಟ್. ನ್ಯಾನೋ ತಂತ್ರಜ್ಞಾನ ಮತ್ತು ಹಸಿರು ಜಲಜನಕ ಸುಭದ್ರಗೊಳಿಸಬಹುದೇ ನಮ್ಮ ಭವಿಷ್ಯ. ಡಾಕ್ಟರ್ ST ಅರುಣಾ ಅವರು ಬೆಳಿಗ್ಗೆನೇ ಇಟ್ ವಾಸ್ ಅನ್ ಐ ಓಪನಿಂಗ್ ಸೆಷನ್. ಅದು ತುಂಬ ಸುಲಲಿತವಾದಂಥ ಕನ್ನಡದಲ್ಲಿ ಬಹಳ ಸರಳವಾಗಿ ಅಷ್ಟು ದೊಡ್ಡ ಟೆಕ್ನಾಲಜಿಯನ್ನು ನಮ್ಮ ಮುಂದೆ ತಂದಿಟ್ಟಿದ್ದೀರಾ. ನಮ್ಮೆಲ್ಲರ ಪರವಾಗಿ, ಇಡೀ ಸಂಸ್ಥೆಯ ಪರವಾಗಿ, ಆಯೋಜಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಕ್ಕಳೇ,